ನಮಸ್ಕಾರ ಮಿತ್ರರೇ, ಎಲ್ಲರಿಗೂ ಭಾನುವಾರದ ಸಂಜೆಯ ಶುಭಾಶಯಗಳು. ನಮ್ಮ ಕಾರ್ಯಕ್ರಮ ಭಾರತೀಯ ಸಂಸ್ಕೃತಿ. ಈ ಭಾರತೀಯ ಸಂಸ್ಕೃತಿ ಅನ್ನೋ ವಿಚಾರಕ್ಕೆ ಬಂದಾಗ ನಾವು ಭಾಗ 1, ಭಾಗ 2 ಈ ವಿಚಾರಗಳನ್ನು ನಾವು ಮಾತಾಡಿದ್ವಿ. ಇವತ್ತು ಭಾಗ 3 ಭಾರತೀಯ ಸಂಸ್ಕೃತಿ. ಜಗತ್ತಿನಲ್ಲಿ ಭಾರತವು ಇವತ್ತು ಯಾಕೆ ಪ್ರಸಿದ್ಧವಾಗಿದೆ ಅಂದರೆ ಭಾರತೀಯ ಸಂಸ್ಕೃತಿಗೋಸ್ಕರ. ಭಾರತೀಯ ಸಂಸ್ಕೃತಿ ಏನು ತೋರಿಸುತ್ತೆ ಅಂತ ಹೇಳಿದರೆ ವಾಸ್ತುಶಿಲ್ಪಗಳನ್ನು. ಈ ವಾಸ್ತುಶಿಲ್ಪಗಳು, ಭಾರತೀಯ ವೇದಗಳು, ಸಂಸ್ಕೃತಿಗಳು ಉತ್ತುಂಗ ಮಟ್ಟದಲ್ಲಿದೆ, ಜಗತ್ತಿನ ಜನರನ್ನು ಆಕರ್ಷಿಸುತ್ತಿದೆ. ಇದಕ್ಕೆ ನಾವು ಕೆಲವು ಪ್ರಶ್ನೆಗಳು ಉತ್ತರಗಳು ಇದೆ. ಹೀಗೆ ನಾವು ಹೇಳುವಾಗ ನಾವು ಕೆಲವೊಂದು ಪ್ರಶ್ನೆ ಉತ್ತರಗಳು ಕೂಡ ನಮಗೆ ಸರಿಯಾದ ಅದನ್ನು ತಿಳಿದುವಂಥವ್ರ ಬಗ್ಗೆ ನಾವು ಮಾತಾಡಬೇಕಾಗುತ್ತೆ. ಹೀಗೆ ತಿಳಿದುವಂಥವ್ರು ಮಾತಾಡಬೇಕಾದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂಥ ವಾಸ್ತುಶಿಲ್ಪಗಳು, ವಾಸ್ತುಶಾಸ್ತ್ರ, ಇದಕ್ಕೆ ಸಂಬಂಧಪಟ್ಟಂತೆ ಒಬ್ಬರು ನಮ್ಮ ಗುರುಗಳಿದ್ದಾರೆ, ಸ್ಥಪತಿಗಳಿದ್ದಾರೆ, ಶಿಲ್ಪಾಚಾರ್ಯರು ಆಗಿದ್ದಾರೆ. ಇಂಥ ಮಹಾನ್ ಸ್ಥಪತಿಗಳಲ್ಲಿ ಒಬ್ಬರು ಆದಂಥ, ನಮಗೆ ಪರಿಚಿತರೂ ಆದಂತಹ ನಮ್ಮ ಸ್ಥಪತಿಗಳಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಮಾಡ್ತೇನೆ. ನಮಸ್ಕಾರ. ನಮಸ್ಕಾರ ಸ್ಥಪತಿಗಳೇ, ನಮಸ್ಕಾರ. ನಮ್ಮ ಕಾರ್ಯಕ್ರಮಕ್ಕೆ, ನಮ್ಮದು 3ನೇ ಕಾರ್ಯಕ್ರಮ. ನಿಮಗೆ ನಾನು ಹೃದಯಪೂರ್ವಕ ವಂದನೆಗಳನ್ನು ತಿಳಿಸ್ತೇನೆ. ಧನ್ಯವಾದಗಳು. ಯಾಕೆಂದರೆ ನಮ್ಮ ಹಳೆ ಎಪಿಸೋಡ್ಗಳನ್ನು ನೋಡಿದಂಥ ಅನೇಕ ಹಿರಿಯ ವಿದ್ವಾಂಸರು ನಮ್ಮನ್ನು ಸಂಪರ್ಕ ಮಾಡಿದರು. ನಿಮ್ಮಿಂದ ಸಮರ್ಪಕವಾದ ಉತ್ತರಗಳು ಸಿಕ್ತು ಅಂತ ಹೇಳಿ ಭಾಳ ಹೆಮ್ಮೆ ಪಟ್ಟರು. ತುಂಬ ಸಂತೋಷ. ಈ ರೀತಿಯಾಗಿ ನಮಗೂ ಕೂಡ ಹೃದಯ ತುಂಬಿ ಬಂತು. ಈಗ ನಾವು 3ನೇ ಕಾರ್ಯಕ್ರಮಕ್ಕೋಸ್ಕರ ನಾವು ಬಂದಿದ್ದೀವಿ. ಇವತ್ತು ಭಾರತೀಯ ಸಂಸ್ಕೃತಿಯಲ್ಲಿ ವೇದಗಳೇ ನಮ್ಮ ದೇಶದ ಎತ್ತಿ ಹಿಡಿಯುವಂಥ ಗೌರವ ಅಂತ ಹೇಳಿದ್ವಿ, ವಾಸ್ತುಶಿಲ್ಪಗಳು ಅಂತ ಹೇಳಿದ್ವಿ. ನಾವು ಅದಕ್ಕಿಂತ ಹಿಂದೆ ಮಾತಾಡಬಹುದು. ಆದರೆ ಇವತ್ತು ಜಗತ್ತಿನಲ್ಲಿ ಅನೇಕ ಧರ್ಮಗಳು ಇದೆ, ಬೇರೆ ಬೇರೆ ಧರ್ಮಗಳು ಇದೆ. ಭಾರತದಲ್ಲಿ ಜನಿಸಲ್ಪಟ್ಟ ಧರ್ಮಗಳೂ ಇದೆ. ಆದರೆ ಎಲ್ಲರೂ ಹೇಳೋದೇನಂತ ಹೇಳಿದ್ರೆ ದೇವನೊಬ್ಬ, ನಾಮ ಹಲವು ಅಂತ. ಅಂದ್ರೆ ಅರ್ಥ ಏನಂದ್ರೆ ಎಲ್ಲ ಧರ್ಮಕ್ಕೂ ಒಬ್ಬ ಮೇಲೆ ಒಬ್ಬ ದೇವನಿದ್ದಾನೆ, ಒಬ್ಬ ಇರಲೇಬೇಕು, ಇದ್ದಾನೆ. ನಾವು ಈಗ ಹೇಳುವಾಗ ನಮ್ಮ ಶಿಲ್ಪಾಚಾರ್ಯರಾದಂಥ ನೀವು, ಸ್ಥಪತಿಗಳಾದಂಥ ನೀವು, ನಮ್ಮ ವೇದ, ಸಂಹಿತೆ, ಸಂಸ್ಕೃತಿ ಎಲ್ಲವನ್ನು ಹೇಳಿ ಆ ಭಗವಂತನನ್ನು ಪ್ರಾರ್ಥನೆ ಮಾಡುವುದರೊಂದಿಗೆ ನಮ್ಮ ದೇಶದ ಸಂಸ್ಕೃತಿ ಎತ್ತಿ ಹಿಡಿಯೋಣ. ಭಗವಂತನ ಒಂದು ಪ್ರಾರ್ಥನೆ ಶ್ಲೋಕವೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಶುರು ಮಾಡೋಣ. ನಮಸ್ಕಾರಗಳು. ನಮಸ್ಕಾರ. ಏಷ ದೇವೋ ವಿಶ್ವಕರ್ಮ ಸದಾ ಜನಾನಾಂ ಹೃದಯ ಸನ್ನಿವಿಷ್ಟಃ ಹೃದಾ ಮನೀಷಾ ಮನಸಾ ಬಿಕುಪ್ತೋ ಯಃ ಏತದ್ವಿದ್ರಾಮೃತಾಸ್ತೆ ಭವಂತಿ. ಇದು ಶ್ವೇತಶ್ವತರ ಉಪನಿಷತ್ತಿನಲ್ಲಿ ಇರುವಂತಹ ಒಂದು ಶ್ಲೋಕ, ಮಂತ್ರ. ಇದೇನೆಂದರೆ ಏಷದೇವ ವಿಶ್ವಕರ್ಮ ಸದಾ ಜನಾನಾಂ ಹೃದಯ ಸನ್ನಿವಿಷ್ಟ. ಅಂದರೆ ಏಷದೇವ, ಯಾವ ದೇವನು ಪರಮಾತ್ಮ ವಿಶ್ವಕರ್ಮನು ಆಗಿರ್ತಾನೆ, ಅವರು ಎಲ್ಲಿದ್ದಾರೆ ಅಂದರೆ ಸದಾ ಜನಾನಾಂ ಹೃದಯ ಸನ್ನಿವಿಷ್ಟ, ಎಲ್ಲ ವೇಳಲು ಎಲ್ಲ ಕಾಲಕ್ಕೂ ಜನಗಳ ಹೃದಯದಲ್ಲಿ ಸನ್ನಿವಿಷ್ಟ ಸ್ಥಾಪಿತನಾಗಿದ್ದಾನೆ, ಅಂದರೆ ನಿಲ್ಲಿಸಿದ್ದಾನೆ. ಅವರು ಯಾರು? ಪರಮಾತ್ಮನಾದ ವಿಶ್ವಕರ್ಮ. ಇದು ಒಂದು ಶ್ವೇತಶ್ವತರ ಉಪನಿಷತ್ತಿನಲ್ಲಿರುವಂತಹ ಇದು ಮಂತ್ರ. ಇದು ಆಮೇಲೆ ಏಷದೇವ ಸನ್ನಿವಿಷ್ಟ ಹೃದಾ ಮನೀಷಾ ಮನಸಾ ಬಿಕುಪ್ತೋ ಯಃ ಏತದ್ ವಿದ್ರಾಮೃತಸ್ತೆ ಭವಂತಿ. ಅಂದರೆ ಅಂಥ ಅವನ ದೇವನನ್ನು ಪ್ರಾರ್ಥನೆ ಮಾಡುತ್ತಾ ನಾವು ಅಮೃತರಾಗೋಣ ಅಂತ ಈ ಶ್ಲೋಕದ ಅರ್ಥ ಆಗ್ತದೆ. ಮತ್ತು ಇನ್ನೂ ಹಲವಾರು ಶ್ಲೋಕಗಳಿದ್ದಾವೆ, ಮಂತ್ರಗಳಿದ್ದಾವೆ. ವೇದ ಮಂತ್ರ ಇದೆ, ಋಗ್ವೇದದಲ್ಲಿ ದಶಮ ಮಂಡಲದಲ್ಲಿ 81, 82 ಕಂಪ್ಲೀಟು ಆ 2 ಸೂಕ್ತಗಳು ಕೂಡ ಜಂಟ ಸೂಕ್ತಗಳಂತಾರೆ. ಅದು ದರ್ಶನ ಮಾಡಿಕೊಂಡಿರುವ ಋಷಿ ಭೌನ ವಿಶ್ವಕರ್ಮ. ಭೌನ ವಿಶ್ವಕರ್ಮ ಅಂದರೆ ಒಂದು ಚಕ್ರವರ್ತಿ ಆಗಿರ್ತಾನೆ. ಅವರು ವಿಶ್ವಕರ್ಮನ ದರ್ಶನ ಮಾಡ್ಕೋಬೇಕಂತ ಒಂದು ಜಿಜ್ಞಾಸೆ ಹುಟ್ಟುತ್ತೆ ಒಂದು ಸಂದರ್ಭದಲ್ಲಿ. ಆಡಳಿತ ಅಂದರೆ ಒಂದು ಸ್ವಲ್ಪ ಹಿನ್ನೆಲೆ ಹೇಳಬೇಕಾಗುತ್ತೆ ಈ ಬಗ್ಗೆ ಹೇಳಬೇಕಂದ್ರೆ, ವಿಶ್ವಕರ್ಮ ಸೂಕ್ತ ಬಗ್ಗೆ ಹೇಳಬೇಕಾದ್ರೆ. ಅದು ವೇದಕಾಲ ಅಂದರೆ ಸತ್ಯಯುಗ ಕಾಲ. ಆ ಕಾಲದಲ್ಲಿ ದೇವತೆಗಳು ಮತ್ತು ಮಾನವರು ಒಟ್ಟಿಗೆ ಭೂಮಂಡಲದಲ್ಲೇ ಇದ್ದರು, ಭೂಮಿ ಮೇಲೆ ಇದ್ದರು. ಆವಾಗ ಭೂಮಿ ಖಂಡಗಳಾಗಿ ಇರ್ತಾ ಇರಲಿಲ್ಲ. ಒಂದೇ ಭೂಮಿದ ಗೋಲಾಕೃತಿ ಇರುತ್ತೆ.
ಅದು ಎಲ್ಲ ಒಂದೇ ಭೂಮಂಡಲ ಇರ್ತದೆ, ಮಿಕ್ಕಿದೆಲ್ಲ ಜಲಮಯವಾಗಿರೋದು. ಭೂಮಂಡಲ ಭಿನ್ನ ಭಿನ್ನ ಆಗಲಿಲ್ಲ, ಅದು ಒಂದೇ ಭೂಮಂಡಲ. ಅದಕ್ಕೆ ಆಡಳಿತ ಮಾಡಿರುವಂಥವರು ಭುವನ ವಿಶ್ವಕರ್ಮ. ಈಗ ಭುವನ ವಿಶ್ವಕರ್ಮ ಭವನ ಭುವನ ಈ ಎರಡೇ ವ್ಯತ್ಯಾಸ ಇದೆ. ಭುವನ ವಿಶ್ವಕರ್ಮೆಯ ತಂದೆ, ಅವರು ಕೂಡ ಚಕ್ರವರ್ತಿ ಆಗಿದ್ದರು. ಅವರು ಭೂಮಂಡಲವನ್ನು ಆಳ್ತಾಯಿದ್ರು. ಅವರು ಪರಿಪಾಲನೆ ಮಾಡಿದ್ದು ಮನುಷ್ಯರಿಗೆ ಮತ್ತು ದೇವತೆಗಳಿಗೆ. ಅರ್ಥ ಮಾಡ್ಕೊಳ್ಳಿ, ಅವರು ಒಬ್ಬ ಮನುಷ್ಯರಿಗೆ ದೇವತೆಗಳಿಗೆ ಚಕ್ರವರ್ತಿ ಆಗಿದ್ದ. ಅವರ ಮಗ ಭುವನ ವಿಶ್ವಕರ್ಮ. ಇವರು ಕೂಡ ಈ ಎಲ್ಲ ಭೂಮಂಡಲವನ್ನು ಪರಿಪಾಲನೆ ಮಾಡುವಂತಹ ಚಕ್ರವರ್ತಿ. ಇವರು ಒಂದು ಸಂದರ್ಭದಲ್ಲಿ ಇವರು ಮದಿಯಲ್ಲಿ ಅಂದರೆ ಇವರ ಮನಸ್ಸಲ್ಲಿ ಒಂದು ಪ್ರಶ್ನೆ ಉಂಟಾಗುತ್ತೆ. ಈ ಆವಾಗ ಎಲ್ಲ ದೇವತೆಗಳಿದ್ದರು, ಮನುಷ್ಯರಿದ್ದರು, ಪ್ರಾಣಿ ಪಕ್ಷಿ ಎಲ್ಲ ಒಟ್ಟಿಗೆ ಇದ್ದರು. ಆ ಕಾಲದಲ್ಲಿ ಮನುಷ್ಯರಿಗೆ ಹೊಟ್ಟೆ ಹಸಿವು, ಬಾಯಾರಿಕೆ ಇಂಥದ್ದು ಏನೂ ಇರಲಿಲ್ಲ. ಯಾಕಂದರೆ ದೇವತೆಗಳೇ ಒಟ್ಟು ಜೊತೆಯಾಗಿದ್ದಾಗ ಏನು ಮತ್ತು ಮನುಷ್ಯರಿಗೆ ಏನು ಬೇಕಾಗಿಲ್ಲಲ್ವ. ಈಗ ನಾವು ದೇವತೆಗಳು ನಮ್ಮ ಸಮೀಪದಲ್ಲಿ ನಮ್ಮ ಹತ್ತಿರ ಇಲ್ಲ ಅಂದ್ಬಿಟ್ಟು ನಾವು ಯಜ್ಞಗಳ ಮೂಲಕ ಅವ್ರಿಗೆ ಹವಿಸ್ಸು ಕೊಟ್ಟು ನಾವು ಅವರ ಕಡೆಯಿಂದ ಇರುವ ಶಕ್ತಿಯನ್ನು ನಾವು ಪಡ್ಕೊತಾ ಇದ್ದೇವೆ. ಇದು ತುಂಬ ದೂರ ಆಗಿದೆ. ಅವರೆಲ್ಲೋ ಸ್ವರ್ಗಲೋಕದಲ್ಲಿದ್ದಾರೆ, ನಾವು ಭೂಲೋಕದಲ್ಲಿದ್ದೇವೆ. ಅವ್ರಿಗೋಸ್ಕರ ಇಲ್ಲಿ ಹವಿಸ್ಸು ಹಾಕಿ ಅಗ್ನಿ ಮೂಲಕ ಅಗ್ನಿನ ಒಂದು ಮಧ್ಯವರ್ತಿಯಾಗಿ ಇಟ್ಕೊಂಡು ಅಗ್ನಿ ಮೂಲಕ ನಾವು ಕರೆಸ್ತಾ ಇರ್ತೇವೆ. ಆವಾಗ ಅವರಿಂದ ಶಕ್ತಿ ನಾವು ಪಡ್ಕೊತಾ ಇದ್ದೇವೆ. ಆದರೆ ಆ ಕಾಲದಲ್ಲಿ ಅಷ್ಟೊಂದು ಬೇಕಾಗಿಲ್ಲ. ಸತ್ಯಯುಗ ಪ್ರಾರಂಭ ಕಾಲ ಅದು. ಆವಾಗ ದೇವತೆಗಳಿದ್ದರು, ಒಟ್ಟಿಗೆ ಇದ್ದರು. ಇವರು ಏನು ಶಕ್ತಿ ಬೇಕಾಗಿಲ್ಲ, ಬಾಯಾರಿಕೆ ಹಸಿವು ಇರಲಿಲ್ಲ. ಇವರೇನು ಯಾವಾಗಲೂ ಯಜ್ಞ ಹೋಮಗಳು ಮಾಡ್ಕೊಳ್ಳುತ್ತಾ ದೇವತೆಗಳನ್ನು ಸ್ತುತಿಸ್ತಾ ಅವರನ್ನು ಸೇವೆ ಮಾಡುತ್ತಾ ಮನುಷ್ಯರಿದ್ದರು. ಇಂಥ ಸಂದರ್ಭದಲ್ಲಿ ಎಲ್ಲರೂ ಚೆನ್ನಾಗಿ ಏನು ಕಷ್ಟ ಸುಖ ದುಃಖ ಅಂಥದ್ದು ಅವ್ರಿಗೆ ಗೊತ್ತಿಲ್ಲ, ಪದಗಳೇ ಗೊತ್ತಿಲ್ಲ. ಕಷ್ಟ ದುಃಖದ ಪದಗಳೇ ಗೊತ್ತಿಲ್ಲ ಆ ಕಾಲದಲ್ಲಿ. ಅದು ತುಂಬ ಚೆನ್ನಾಗಿ ಒಂದು ಒಳ್ಳೆಯ ಒಂದು ಸ್ವರ್ಗಲೋಕ ಅಂದರೆ ಅದೇ ನಮ್ಮ ಆ ಥರ ಅನಿಸುತ್ತೆ. ಆ ರೀತಿ ಸಂದರ್ಭದಲ್ಲಿ ಈ ಚಕ್ರವರ್ತಿ ಭವನರಿಗೆ ಇನ್ನೂ ಹೇಳಬೇಕಾದ್ರೆ ಅವ್ರ ಮಗ ಅಂಗಿರ ಅಂತ ಅವರು ಒಂದು ಚಿತ್ರ ಬರೀತಾರೆ. ಆ ಚಿತ್ರದಲ್ಲಿ ಈ ಭೂಮಿ, ಚಂದ್ರ, ಆಕಾಶ, ತಾರೆಗಳು, ಈ ದೇವತೆಗಳು, ಮನುಷ್ಯರು, ಸಸ್ಯಗಳು ಎಲ್ಲ ಬರೀತಾನೆ. ಇದೆಲ್ಲದಕ್ಕೆ ಮೇಲೆ ಇನ್ನೊಂದು ರೌಂಡಾಗಿ ಬರೀತಾನೆ. ಅದು ಬರೀತಾನೆ, ಅದು ಏನಂತ ಗೊತ್ತಾಗಲ್ಲ. ಅವರು ಆ ತಾತ ಭುವನನಿಗೆ ಕೇಳ್ತಾರೆ, ಅಜ್ಜ ನಾನು ಬರೆದಿದ್ದೀನಿ, ಇದೆಲ್ಲ ಇದೆ, ಇದೆಲ್ಲ ಸೃಷ್ಟಿ ಮಾಡಿದ್ದು ಈ ಶಕ್ತಿ ಇರ್ಬೋದು, ಇವ್ರು ಯಾರು ಅಂತ ಕೇಳ್ತಾರೆ. ಕೇಳುವಾಗ ಆವಾಗ ಅದುವರೆಗೂ ಅವ್ರಿಗೆ ಸೃಷ್ಟಿಕರ್ತ ಯಾರಂತ ಒಂದು ಪ್ರಶ್ನೆನೇ ಬಂದಿಲ್ಲ. ಯಾಕೆಂದರೆ ದೇವತೆಗಳಿದ್ದಾರೆ, ದೇವತೆಗಳ ಜೊತೆ ಮನುಷ್ಯರಿದ್ದಾರೆ, ಎಲ್ಲರಿದ್ದಾರೆ, ಎಲ್ಲ ಸುಖ ಶಾಂತಿ ಇದೆ, ಏನು ಯೋಚನೆ ಮಾಡಬೇಕಾಗಿಲ್ಲ. ಆ ಮೊದಲನೇ ಸತಿ ಈ ಮಗ ಕೇಳ್ತಾನೆ ಅಂಗಿರ. ಆ ಕೇಳುವಾಗ ಏನಾಗುತ್ತೆ, ಇವರಿಗೆ ಅದಕ್ಕೆ ಭುವನ ವಿಶ್ವಕರ್ಮ ಕೇಳಿಸ್ಕೊತಾನೆ. ಅವ ಈಗ ಪಟ್ಟಾಭಿಷೇಕ ಆಗಿರಲಿಲ್ಲ, ಭುವನ ವಿಶ್ವಕರ್ಮ ಪಟ್ಟಾಭಿಷೇಕ ಆಗಿರಲಿಲ್ಲ. ಆವಾಗ ಏನು ಮಾಡ್ತಾರೆ, ಅದು ತುಂಬ ಗಂಭೀರವಾಗಿ ತಗೊಂಡು ಮನೋವ್ಯಾಧಿಯಿಂದ ಯೋಚನೆ ಮಾಡ್ಕೊಳ್ತಾ ಕೂತಿರ್ತಾನೆ. ಆ ತಂದೆ ಏನು ಮಾಡ್ತಾರೆ, ಇವ್ರಿಗೆ ಮದುವೆ ಮಾಡಿದ್ರೆ ಒಳ್ಳೇದನ್ಬಿಟ್ಟು ಪಟ್ಟಾಭಿಷೇಕ ಮಾಡಿದ್ರೆ ಒಳ್ಳೇದನ್ಬಿಟ್ಟು ಈ ರಾಜ್ಯ ಅಂದರೆ ಭೂಮಂಡಲಕ್ಕೆ ಅವರು ಚಕ್ರವರ್ತಿಯಾಗಿ ಪಟ್ಟಾಭಿಷೇಕ ಮಾಡಿಬಿಡ್ತಾರೆ. ಪಟ್ಟಾಭಿಷೇಕ ಮಾಡಿದ್ಮೇಲೆ ಸ್ವಲ್ಪ ಒಂದು 6 ತಿಂಗಳು ಸ್ವಲ್ಪ ರಾಜ್ಯಪಾಲನೆ ನೋಡ್ಕೊತಾರೆ. ಮತ್ತೆ ಇದೇ ಶುರು ಆಗ್ತದೆ. ಪರಮಾತ್ಮ ಯಾರು, ಸೃಷ್ಟಿಕರ್ತ ಯಾರು, ನಮ್ಮ ಎಲ್ಲರನ್ನೂ ಯಾರು ಸೃಷ್ಟಿ ಮಾಡಿದ್ದಾರೆ ಅಂತ ಹುಡುಕುತ್ತಾ ಹೋಗ್ತಾ ಇರ್ತಾರೆ. ಅದು ಆ ಕಾಲಕ್ಕೆ ಕಶ್ಯಪ ಪ್ರಜಾಪತಿ ಆಗಿರ್ತಾರೆ. ಕಶ್ಯಪ ವಿಶ್ವಕರ್ಮ ಪ್ರಜಾಪತಿ ಆಗಿರ್ತಾರೆ. ಅವ್ರನ್ನ ಕರೆದಾಗ ಅವರು ಕೇಳುವಾಗ ಒಂದು ಸಭೆ, ಮಾನವರು ದೇವತರು ಎಲ್ಲ ಒಂದು ಕೂತ್ಕೊಂಡು ದೊಡ್ಡ ಸಭೆ ಮಾಡ್ತಾರೆ. ಅದರಲ್ಲಿ ಕೇಳುವಾಗ ಯಾಕಪ್ಪ ಇದು ಏನು ಈ ಪ್ರಶ್ನೆ ಅಂದರೆ, ಇದು ಪರಮಾತ್ಮ ನಮ್ಮನ್ನೆಲ್ಲರೂ ಸೃಷ್ಟಿ ಮಾಡಿದ್ದು ಯಾರು ಅಂದರೆ, ಈ ಕಶ್ಯಪರು ಕೊನೆಗೆ ಕಶ್ಯಪ ಮತ್ತು ಮಯಬ್ರಹ್ಮ, ಮನುಬ್ರಹ್ಮ ಈ ಪಂಚಬ್ರಹ್ಮರೆಲ್ಲ ಬಂದಿರ್ತಾರೆ. ಅವರೆಲ್ಲ ದೊಡ್ಡ 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 ಮೇಧಾವಿ ಸಭೆ ಅದು. ಆವಾಗ ಅವರು ಹೇಳ್ತಾರೆ, ನೋಡಿ ನೀವೆಲ್ಲರೂ ತಪಸ್ಸು ಮಾಡಿ, ನಿಮ್ಗೆ ಏನೇನು ದರ್ಶನ ಮಾಡ್ಕೊತಾರೋ ಅವೆಲ್ಲ ಬಂದು ಮತ್ತೆ ಇನ್ನೊಂದು ಸಭೆಯಲ್ಲಿ ಕರೆದು ನಾವು ಎಲ್ಲ ಚರ್ಚೆ ಮಾಡೋಣ, ಇವರಿಗೆ ಚಕ್ರವರ್ತಿಗಳಿಗೆ ಸೂಕ್ತವಾದ ಉತ್ತರ ಕೊಡೋಣ ಅಂತ ಒಂದು ತೀರ್ಮಾನ ಮಾಡಿಕೊಂಡು ಅಲ್ಲಿಗೆ ಮುಗಿಸ್ತಾರೆ ಆ ಸಭೆ. ಮುಗಿಸುವಾಗ ಮತ್ತೆ ಕೆಲವು ದಿವಸ ಆದಮೇಲೆ ಮತ್ತೆ ಕೂಡಿದಾಗ ಒಬ್ಬೊಬ್ಬರು ಒಂದೊಂದು ಥರ ಅವರು ಕಂಡುಕೊಂಡಿದ್ದ ಭಾವನೆಗಳು ಹೇಳ್ತಾ ಇರ್ತಾರೆ. ತಪಸ್ಸಿನಿಂದ ಏನೇನು ದರ್ಶನ ಮಾಡ್ಕೊಂಡಿದ್ರೆ ಹೇಳ್ತಾ ಇರ್ತಾರೆ. ಆದರೆ ಸರಿಯಾದ ಉತ್ತರ ಇದು ಅಂತ ಯಾರೂ ಹೇಳೋಕ್ಕಾಗಲ್ಲ. ಇವ್ರಿಗೂ ಭುವನ ವಿಶ್ವಕರ್ಮಗೂ ತೃಪ್ತಿ ಆಗಲ್ಲ ಉತ್ತರ. ಆವಾಗ ಇವರೇನು ಮಾಡ್ತಾರೆ, ಮತ್ತೆ ಕಶ್ಯಪ ಪ್ರಜಾಪತಿ ಇವರ ಹೇಳಿದ ಉತ್ತರ ನಮಗೂ ತೃಪ್ತಿಕರವಾಗಿಲ್ಲ, ಈಗ ಏನು ಮಾಡೋದು ಅಂದರೆ, ತಂದೆ ನೀನು ನೋಡಪ್ಪ, ಇದು ನೀವೇ ಕಂಡುಹಿಡಿಬೇಕು, ನೀವು ತಪಸ್ಸು ಮಾಡಬೇಕಾಗುತ್ತೆ ನೋಡಿ. ಆವಾಗ ಯಾವುದಂತ ಹಿಮಾಲಯಗಳಲ್ಲಿ ಉತ್ತರ ದಿಶದಲ್ಲಿ ಪರ್ವತಗಳಲ್ಲಿ ಮನುಬ್ರಹ್ಮ ಇದ್ದಾರೆ, ಅಲ್ಲಿಗೆ ಹೋಗ್ಬಿಟ್ಟು ನೀವು ಅವರಿಗೆ ಆಶ್ರಯ ಪಡ್ಕೊಂಡು ನೀವು ತಪಸ್ಸು ಮಾಡಿ, ಅಂದರೆ ಅವಾಗ ಆಶ್ರಯ ಪಡ್ಕೊಂಡು ನಿಮಗೆ ಮಾರ್ಗದರ್ಶನ ಸಿಗುತ್ತೆ. ಅಂದರೆ ಇವರು ನೇರವಾಗಿ ಒಂದು ವಿಮಾನ, ಪುಷ್ಪ ವಿಮಾನ ಅರೇಂಜ್ ಮಾಡಿಕೊಂಡು ಯಾವಾಗಲೂ ವಿಮಾನಗಳೇ ಹಾರ್ಕೊಂಡು ಹೋಗ್ತಾಯಿದ್ದಾರೆ ಎಲ್ಲಿ ಬೇಕಾದ್ರೆ ಅಲ್ಲಿಗೆ. ಅಂದರೆ ನಮ್ಮ ತಂತ್ರಜ್ಞಾನ,
ನೋಡಿ ಆ ಕಾಲದಲ್ಲಿ ಸೃಷ್ಟಿ ಪ್ರಾರಂಭದ ಕಾಲದಲ್ಲೇ ವಿಮಾನಗಳು ಬಳಸ್ತಾಯಿದ್ರು, ಪುಷ್ಪಕ ವಿಮಾನಗಳು. ಆ ವಿಮಾನಗಳ ಹಾರಿ ಹಿಮಾಲಯಗಳಿಗೆ ಹೋಗ್ತಾರೆ. ಹೋಗಿ ಅವರಿಗೆ ಮನುಬ್ರಹ್ಮ ಅಂದರೆ ನೀವೇನೋ ಅನ್ಕೋಬೇಡಿ, ಅದು ಹಿಮಾಲಯಗಳ ಕೈಲಾಸ ಶ್ರೇಣಿಗಳವು. ಅಲ್ಲಿ ಇರೋದು ಸಾಕ್ಷಾತ್ತು ಪರಶಿವನೇ, ಅವರೇ ಮನುಬ್ರಹ್ಮ. ಪರಮಾತ್ಮ ಅಂದರೆ ಈಶ್ವರ ಅಂತೀವಲ್ವ, ಅವರೇ ಮನುಬ್ರಹ್ಮ. ಅವ್ರ ಹತ್ರಕ್ಕೆ ಹೋಗ್ಬಿಟ್ಟು ಕೇಳ್ತಾರೆ, ಈಗ ನಮ್ಮೆಲ್ಲರಿಗೂ ಸೃಷ್ಟಿ ಮಾಡಿದ್ದ ಪರಮಾತ್ಮ ಯಾರು ಅಂತ ಕೇಳಿದಾಗ, ಹೌದಪ್ಪ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ, ಈ ರೀತಿ ಕೇಳುವಾಗ ನನಗೂ ಅದು ಉತ್ತರ ಕೊಡೋಕ್ಕಾಗಲ್ಲ. ನಾನು ಜ್ಞಾನ ಬಂದಂಗೆ ನಾನು ಇಲ್ಲೇ ಇದ್ದೀನಿ, ಎಲ್ಲ ಸೃಷ್ಟಿಯನ್ನು ನಾನು ಕಂಟ್ರೋಲ್ ಮಾಡ್ಕೊತ ಲೈವ್ ಆಗು ಎಲ್ಲ ಕಂಟ್ರೋಲ್ ಮಾಡ್ಕೊತಾ ಇದ್ದೀನಿ. ಆದರೆ ನನಗೂ ಯಾರು ಹುಟ್ಟಿಸಿದ್ರೆ ನನಗೂ ಸ್ವಲ್ಪ ಗೊತ್ತಿಲ್ಲ, ನೀವೇ ಕಂಡುಹಿಡಬೇಕು. ಆ ಪಕ್ಕದಲ್ಲಿ ಒಂದು ಪರ್ವತ ಇದೆ, ಅದೆಲ್ಲ ಸಮೃದ್ಧವಾಗಿರ್ತದೆ, ಅಲ್ಲಿಗೆ ಹೋಗಿ ತಪಸ್ಸು ಮಾಡಪ್ಪ ಅಂತ ಒಂದು ಬೀಜಾಕ್ಷರ ಮಂತ್ರ ಹೇಳಿಬಿಟ್ಟು ಕರೆಸ್ತಾರೆ. ಈಗ ಅದೇ ಆಶೀರ್ವಾದ ಪಡ್ಕೊಂಡು ಅವ್ರು ಪಾದ ಪೂಜೆ ಮಾಡಿ ಆಶೀರ್ವಾದ ಪಡ್ಕೊಂಡು ಹೋಗ್ತಾರೆ. ಭುವನ ವಿಶ್ವಕರ್ಮ ತಪಸ್ಸು ಮಾಡಿದಾಗ ತುಂಬ ವರ್ಷಗಳು 2-3 ವರ್ಷ ಹಂಗೆ ಅಲ್ಲಿ ಒಂದು ಪರ್ಣಶಾಲೆ ಕಟ್ಕೊಂಡು ದಿನ ಒಂದೊಂದು ದಿನ ರೀತಿ ತಪಸ್ಸು ಮಾಡಿಕೊಂಡು ಪರಮಾತ್ಮಗೋಸ್ಕರ ಗಂಭೀರವಾದ ತಪಸ್ಸು ಮಾಡ್ತಾರೆ. ಕೊನೆಗೆ ಒಂದಿನ ಅದೇ ಕನ್ಯಾ ಸಂಕ್ರಮಣ ದಿನ ಸ್ಟಾರ್ಟ್ ಆಗುತ್ತೆ. ಅವ್ರಿಗೆ ಒಂದು ಮಂತ್ರಗಳು ಕೇಳಿಬರ್ತವೆ ಕಿವಿಗೆ. ಅದೇನೆಂದರೆ, ಯ ಇಮಾ ವಿಶ್ವ ಭುವನಾನಿ ಜಿಹ್ವದೃಶಿರ್ಹೋತ ನಿಶಶೀದ ಪಿತಾನಃ ಸ ಆಶಿಷ ದ್ರವಿಣಮಿಚ್ಚಮಾನ ಪರಮಚ್ಚದವರ ಆವಿವೇಶ ಅಂತ. ಅಂದರೆ ಇದು ಆ್ಯಕ್ಚುಲಿ ಇದು ಋಗ್ವೇದದಲ್ಲಿ ವಿಶ್ವಕರ್ಮ ಸೂಕ್ತ ಅಂತೀವಿ. ಅದು ಈಗ ನಾವು ಋಗ್ವೇದದಲ್ಲಿ ದಶಮ ಮಂಡಲದಲ್ಲಿ 81-82 ಶ್ಲೋಕಗಳು ಒಂದೊಂದು ದಿನ ಒಂದೊಂದು ಮಂತ್ರ ಅವ್ರಿಗೆ ದರ್ಶನವಾಗ್ತಾ ಇರ್ತದೆ. ಈಗ ಅವರು ಒಂದೊಂದು ಈ ಥರ ಕೇಳುವಾಗ ಈ ಮಂತ್ರ ವಿಶ್ಲೇಷಣೆ ಮಾಡುವಾಗ ಏನಂದರೆ, ಇಮಾ ವಿಶ್ವ ಭುವನಾನಿ ಜಿಹ್ವದೃಶಿರು ಹೋದ ನಿಶಶೀದ ಪಿತಾನಃ ಅಂದರೆ ಯಾರು ಈ ಭುವನವನ್ನು ಸೃಷ್ಟಿ ಮಾಡಿದ್ದಾರೋ ಅದು ಲೈವ್ ಆಗಿ, ಅಂದರೆ ಅವರೇ ಲೈವ್ ಅಂದರೆ ನಾಶ ಮಾಡಿ ಮತ್ತೆ ಸೃಷ್ಟಿಯನ್ನು ಹೊರಪಡಿಸ್ತಾ ಇದ್ದಾರೆ. ಮತ್ತು ಇವರೇನು ಮಾಡಿದ್ದಾರೆ, ಸೃಷ್ಟಿ ಯಜ್ಞದಲ್ಲಿ ಇವರು ಎಲ್ಲ ಹೃದಯ ಕಮಲದಲ್ಲಿ ನೆಲೆಸಿದ್ದಾರೆ ಅಂತ ಒಂದು ಮೊದಲನೇ ಶ್ಲೋಕನೇ, ಮೊದಲನೇ ಮಂತ್ರನೇ ಆ ರೀತಿ ಒಂದು ಅರ್ಥ ಕೊಡುತ್ತೆ. ಮತ್ತು ಅದರಲ್ಲೇ ಯಶದೇವ ವಿಶ್ವಕರ್ಮ ಸದಾ ಮತ್ತು ಇದು ಕೆಲವಿದ್ದಾವೆ, ಎಲ್ಲ ನಾಮ ಹಲವು, ಅಂದರೆ ಎಲ್ಲ ನಾಮಗಳನ್ನ ಅವರೇ ಧರಿಸಿದ್ದಾರೆ. ಪುರುಷ ಸೂಕ್ತ ಒಂದು ಮಂತ್ರ ಇದೆ, ಅದ್ಭ್ಯ ಸಂಭೂತ ಪೃಥ್ವಿರಸ ಆಚ ವಿಶ್ವಕರ್ಮನ ಸಮವರ್ತತಾದಿ ತಸ್ಯತ್ವಷ್ಟ ವಿಧದ ರೂಪಮೇತೆ ತತ್ಪುರುಷ ವಿಶ್ವ ಮಾಜಾನಮಗ್ರೆ ಅಂತ. ಅಂದರೆ ಇದೇನು ಹೇಳುತ್ತಾನೆ ಈ ಮಂತ್ರ, ಇದು ವಿಶ್ವಕರ್ಮ ಬಗ್ಗೆ ಹೇಳುತ್ತೆ. ಈ ಪುರುಷ ಸೂಕ್ತದಲ್ಲಿ 11 ಬಾರಿ ಪುರುಷ ಅಂತ ವರ್ಣನೆ ಕೊಟ್ಟು ಕೊನೆಗೆ ಈ 18ನೇ ಮಂತ್ರ ಈ ಪುರುಷ ಅಂದರೆ ವಿಶ್ವಕರ್ಮನೇ ಅನ್ನೋ ಅವರೇ ತ್ವಷ್ಟ. ಅಂದರೆ ನೋಡಿ, ವಿಶ್ವಕರ್ಮ ಪರಮಾತ್ಮ ನಂತರ ಯಾರಿದ್ದಾರೆ ದೇವತೆ, ಅದಕ್ಕೆ ಸಮಾನವಾಗಿ ಸೆಕೆಂಡ್ರಿ ಸ್ಟೇಜಲ್ಲಿ ತ್ವಷ್ಟ ಬ್ರಹ್ಮರಿದ್ದಾರೆ. ಅವರ ಕೆಳಗಡೆ ಇಂದ್ರ ಇರ್ತಾರೆ, ಅವರ ಕೆಳಗಡೆ ದೇವತೆಗಳಿರ್ತಾರೆ. ಅಂದರೆ ತ್ವಷ್ಟ ವಿಧದ ರೂಪಮೇತಿ, ತ್ವಷ್ಟು ಮತ್ತು ಮಿಕ್ಕಿದ ದೇವತೆಗಳ ರೂಪಗಳು ತಾನೇ ಧರಿಸಿದ್ದಾರೆ ಅಂತ. ಅಂದರೆ ಯಾರು ವಿಶ್ವಕರ್ಮ ಪರಮಾತ್ಮೆಯೇ, ನಾವು ಈಗ ಎಷ್ಟು ದೇವತೆಗಳನ್ನು ನೋಡ್ತಾ ಇದ್ದೀವಿ, ಇವರೆಲ್ಲ ರೂಪಗಳಲ್ಲಿ ಅವರೇ ಇದ್ದಾರೆ. ಮತ್ತು ಅವರೇ ಅಲ್ಲದೆ ಈಗ ಋಗ್ವೇದ ಇಮಾ ವಿಶ್ವ ಭುವನ ಮಂತ್ರದಲ್ಲಿರುವಂತಹ ಅರ್ಥ ಗಮನಿಸಿದರೆ ಎಲ್ಲ ಸೃಷ್ಟಿಯ ಜೀವಿಗೆ ಅಂದರೆ ಜೀವಾತ್ಮಗಳಲ್ಲಿ ಹೃದಯದಲ್ಲಿ ಅಗ್ನಿ ರೂಪದಲ್ಲಿ ಸ್ಥಿತನಾಗಿದ್ದಾನೆ. ಇದು ವಿಶ್ವಕರ್ಮ ತತ್ವ. ಈ యొక్క ವಿಶ್ವಕರ್ಮ ತತ್ವವನ್ನು 2 ಸೂಕ್ತಗಳ ಮಂತ್ರಗಳ ದ್ರಷ್ಟಾರ ಮಾಡಿಕೊಂಡಿದ್ದಾರೆ. ಮೊದಲಿಗೆ ಭುವನ ವಿಶ್ವಕರ್ಮ ಅದು ತುಂಬ ಸಂತೋಷದಿಂದ ಕೊನೆ ದಿವಸ ಸಾಕ್ಷಾತ್ಕಾರ ಪಡ್ಕೊತಾರೆ. ಅವ್ರು ಹೇಗೆಂದರೆ ಇರುತ್ತೆ ವಿಶ್ವಕರ್ಮ ರೂಪ, ಎಲ್ಲ ಜಗವೆಲ್ಲ ಅವರೇ ಕಾಣಿಸ್ತಾರೆ. ಅಂದರೆ ಒಂದೊಂದು ಪಾದ ಭೂಮಂಡಲ, ಒಂದೊಂದು ಮಂಡಲನೇ ಒಂದೊಂದು ಪ್ಲ್ಯಾನೆಟ್ ಒಂದೊಂದು ಪಾದ ಆಗ್ತದೆ. ಎಲ್ಲಿ ನೋಡಿದ್ರೆ ಅವ್ರ ಬಾಹುಗಳೇ, ಎಲ್ಲಿ ನೋಡಿದ್ರೆ ಅವ್ರ ತಲೆಗಳೇ, ಅವ್ರ ಕಣ್ಣುಗಳೇ. ಅಂದರೆ ಸಹಸ್ರ ಶೀರಸ ಪುರುಷಃ ಸಹಸ್ರಾಕ್ಷ ಸಹಸ್ರಪಾತ ಅಂತ ಪುರುಷ ಸೂಕ್ತ ಇರುತ್ತಲ್ವ, ಅದು ವಿಶ್ವಕರ್ಮದ್ದೇ. ಅಂದರೆ ಈ ರೀತಿ ಒಂದು ಸಹಸ್ರ ಅಂದರೆ ಇಲ್ಲಿ 1000 ಅಂತ ಅಲ್ಲ, ಲಿಮಿಟ್ ಅಲ್ಲ, ಇನ್ನೂ ಹೆಚ್ಚು. ಅಂದರೆ ವಿಶ್ವವೆಲ್ಲ ಅವರೇ ಕಾಣಿಸ್ತಾ ಇದ್ದಾರೆ. ಅವ್ರು ಬಿಟ್ಟು ಏನೂ ಇಲ್ಲ, ಎಲ್ಲ ಅವರಲ್ಲಿದ್ದಾವೆ. ಸೂರ್ಯ ಚಂದ್ರ ಸೃಷ್ಟಿ ದೇವತೆಗಳು ಮಾನವರು ಪಶು ಪಕ್ಷಾದಿ ಪ್ರಾಣಿ ಕೀಟಗಳು ಎಲ್ಲ ಅವರಲ್ಲೇ ಇದ್ದಾವೆ, ಅವ್ರ ದೇಹದಲ್ಲೇ ಕಾಣಿಸ್ತಾ ಇದ್ದಾವೆ. ಮತ್ತು ಇನ್ನೊಂದು ವಿಚಿತ್ರ ಏನಪ್ಪ ಅಂದರೆ ಅತ್ಯತಿಷ್ಠ ದಶಾಂಗುಲಂ ಅಂತ. ಅದು ಪುರುಷ ಏವೇದಗಂ ಸರ್ವಂ ಯದ್ಭೂತಂ ಚ ಭವ್ಯಂ ಉತಾಮೃತತ್ವ ಶೇಷನ, ಆ ಮಂತ್ರದಲ್ಲಿ ಅತ್ಯತಿಷ್ಠ ದಶಾಂಗುಲಂ ಅಂತ ಬರುತ್ತೆ. ಅಂದರೆ ಈ ಸೃಷ್ಟಿ ಏನಿದೆಯೋ, ಸೌರಮಂಡಲ ಅಂತೀವಿ, ಮಿಲ್ಕಿ ವೇ ಅಂತೀವಿ, ಇಂಥ ಮಿಲ್ಕಿ ವೇಲಿ ತುಂಬ ಇದ್ದಾವೆ, ಅವೆಲ್ಲ ಸೇರಿ ಒಂದು ಗೋಲವಾಗಿ ತೊಗೊಂಡ್ರೆ ಅದಕ್ಕೆ ಮೀರಿ ದಶಾಂಗುಲ ಇದ್ದಾರಂತೆ. ಈ ರೀತಿ ವಿಶ್ವಕರ್ಮ ತತ್ವವನ್ನು ರೂಪವನ್ನು ದರ್ಶನ ಮಾಡಿಕೊಂಡು ತುಂಬ
ಸಂತೋಷದಿಂದ ಮನುಬ್ರಹ್ಮ ಹತ್ರಕ್ಕೆ ಹೋಗಿ ಮತ್ತೆ ಇದೆಲ್ಲ ಹೇಳ್ಕೊಂಡು ಆ ಮಂತ್ರವನ್ನು ಮೊದಲಿಗೆ ಬಾರಿಗೆ ಶಿವನಿಗೆ ಹೇಳ್ತಾರೆ. ಇವರು ಯಾರು ಭುವನ ವಿಶ್ವಕರ್ಮ ಅವರು ಖುಷಿಪಟ್ಟಿದ್ದಾರೆ. ಈಗ ನೀವು ನಿಮ್ಮಿಂದ ಆ ಪರಮಾತ್ಮ ವಿಶ್ವಕರ್ಮ ಅಂತ ಎಲ್ಲ ಜಗತ್ತು ತಿಳಿಯಲಿ, ನೀವು ಪ್ರಚಾರ ಮಾಡಿ ಅಂತ ರಾಜ್ಯಕ್ಕೆ ಕರೆಸಿ, ಅದು ಆ ಊರು ವೇದಪುರ ಅಂತ, ಅಂದರೆ ಆ ನಗರ ವೇದಪುರ. ಆ ವೇದಪುರಕ್ಕೆ ಮತ್ತೆ ವಾಪಸ್ ಬಂದು ಮತ್ತೆ ದೊಡ್ಡ ಸಭಾ ಮಾಡಿ ಸಮಾವೇಶ ಕರೆದು ಎಲ್ಲ ಬ್ರಹ್ಮರೆಲ್ಲ ಪಂಚಬ್ರಹ್ಮರು ಮತ್ತು ಕಶ್ಯಪ ತ್ವಷ್ಟರು ಎಲ್ಲರೂ ಬಂದು ದೇವತೆಗಳು ಮಾನವರು ಕೂತ್ಕೊಂಡು ಆವಾಗ ಎಲ್ಲರ ಸಮಕ್ಷದಲ್ಲಿ ಈ ಏನು ದಷ್ಟಾರ ಮಾಡ್ಕೊಂಡಿರೋ ಮಂತ್ರ ಎಲ್ಲರಿಗೆ ಹೇಳ್ಕೊಡ್ತಾರೆ. ಹೇಳಿಕೊಟ್ಟದ್ದು ಎಲ್ಲರೂ ಅದು ತಿಳ್ಕೊತಾರೆ. ಮೊದಲನೇ ಸತಿ ಆ ವಿಶ್ವಕರ್ಮನ ಸ್ತುತಿ ಮಾಡಿ ವ್ರತ ಮಾಡ್ತಾರೆ, ಪೂಜೆ ಮಾಡ್ತಾರೆ. ಮೊದಲನೇ ವಿಶ್ವಕರ್ಮ ವ್ರತ ಮಾಡಿದ್ದು ಭುವನ ವಿಶ್ವಕರ್ಮ, ಚಕ್ರವರ್ತಿಗಳು ಎಲ್ಲ ದೇವತೆಗಳು ಎಲ್ಲ ಸೇರಿ ಮಾಡ್ತಾರೆ. ವ್ರತ ಮಾಡಿ ನೆಕ್ಸ್ಟ್ ಮಹಾಯಜ್ಞ ಮಾಡ್ತಾರೆ. ಯಜ್ಞ ಮಾಡಿ ಆವಾಗಿಂದ ತುಂಬ ವಿಶ್ವಕರ್ಮನ ಸ್ತುತಿ ಮಾಡುತ್ತಾ ಪರಮಾತ್ಮ ಅಂತ ಪೂಜೆ ಮಾಡುತ್ತಾ ಇರ್ತಾರೆ. ಇದು ವಿಶ್ವಕರ್ಮನ ದಾರ್ಶನಿಕವಾದ ಒಂದು ಕತೆ. ಇದು ವೇದದಲ್ಲಿರುವಂತಹ ಕತೆ. ಇದು ಎಲ್ಲಿ ಹೆಚ್ಚು ಪ್ರಚಾರ ಆಗಿಲ್ಲ, ಯಾಕಂದರೆ ವೇದಗಳೇ ಪ್ರಚಾರ ಆಗಿಲ್ಲ. ಎಲ್ಲರೂ ವೇದ ಅಂತ ಎಲ್ಲರಿಗೂ ಗೊತ್ತು, ಎಲ್ಲರೂ ಹೇಳ್ತಾರೆ. ಆದರೆ ವೇದದಲ್ಲಿರುವ ವಿಚಾರಗಳು ಯಾರು ಹೇಳಕ್ಕೆ ಹೋಗಲ್ಲ. ಮಂತ್ರ ಬಾಯಿಪಾಠ ಮಾಡ್ತಾರೆ ಅಷ್ಟೇ, ಅದ್ರ ಒಳಕ್ಕೆ ಹೋಗಲ್ಲ. ಕೆಲವು ಭಾಷೆಗಳು ಓದಬೇಕು. ಭಾಷೆಗಳು ಓದಿದ್ರೆ ಏನಾಗುತ್ತೆ, ವಿಶ್ವಕರ್ಮ ಎಲ್ಲ ಕಡೆ ವಿಶ್ವಕರ್ಮ ಕಾಣ್ತಾರೆ, ವಿಶ್ವಕರ್ಮ ವಂಶಿಕರು ಕಾಣ್ತಾರೆ. ಆದ್ದರಿಂದ ಅದು ಸ್ವಲ್ಪ ರಹಸ್ಯವಾಗಿ ಇಟ್ಕೊಂಡು ಬಂದಿದ್ದಾರೆ ನಮ್ಮ ಭಾರತದಲ್ಲಿ. ಅದೇ ದೊಡ್ಡ ದುರಂತ ಆಗಿದೆ. ಆ ಪುರಾಣಗಳು ಪ್ರಚಾರವಾಗಿ ವೇದಗಳು ಮರೆಗಾಗಿದೆ. ಈಗ ನಮ್ಮ ಕರ್ತವ್ಯ ಏನಂದರೆ, ಈ ನಮ್ಮ ಭಾರತೀಯ ಸಾಹಿತ್ಯ ಸಂಪದ ಎಲ್ಲ ವೇದದಲ್ಲಿ ಅಡಗಿದ್ದಾವೆ. ಅದಕ್ಕೆ ನಮ್ಮ ಪ್ರಯತ್ನ ಏನಂದರೆ, ಈ ವೇದಗಳನ್ನು ಹೊರಪಡಿಸೋಣ. ಅದರಲ್ಲಿ ಇರೋ ಸಾಹಿತ್ಯ ಎಲ್ಲ ಜನಗಳಿಗೆ ಸುಲಭವಾಗಿ ಅರ್ಥವಾಗೋ ರೀತಿಯಾಗಿ ಹೇಳೋಣ. ಅದೇ ನನ್ನ ಪ್ರಯತ್ನ ಮಾಡ್ತಾಯಿದ್ದೀನಿ. ಇದು ನಮಗೆ ಎಲ್ಲ ಸ್ವಾಮಿಗಳ ಆಶೀರ್ವಾದ ಇದೆ, ಗುರುಗಳ ಆಶೀರ್ವಾದ ಇದೆ. ನನಗೆ ತುಂಬ ಜನ ಗುರುಗಳಿದ್ದಾರೆ, ತುಂಬ ಜನ ಸ್ವಾಮಿಗಳು ಕೂಡ ನಾನು ಅವರಿಗೆ ಶಿಷ್ಯರಾಗಿ ಸೇವೆ ಮಾಡ್ತಾ ಇರ್ತೀನಿ. ಅದರಲ್ಲಿ ಪ್ರಮುಖರು ಶಿವಾತ್ಮಾನಂದ ಸರಸ್ವತಿ ಸ್ವಾಮಿ. ನನಗೆ ತುಂಬ ಅವರ ಹತ್ರ ಜಾಸ್ತಿ ಹೊಂದಾಣಿಕೆ ಇದೆ, ಹೋಗ್ತಾ ಇರ್ತೀನಿ, ಅವರ ಸೇವೆ ಮಾಡ್ಕೊತಾ ಇರ್ತೀನಿ. ನಮ್ಮ ಗುರುಗಳೆಲ್ಲರೂ ನಿಮ್ಗೆ ಗೊತ್ತು. ನಮ್ಮ ಕರ್ನಾಟಕ ಹಿರಿಯ ಸಾಹಿತ್ಯಕರ್ತರಂದರೆ ಡಾಕ್ಟರ್ ಜಿ ಜ್ಞಾನೇಂದ್ರ ಅಂತ ಎಲ್ಲ ಗೊತ್ತು. ಅವರು ಕನ್ನಡ ಸಾಹಿತ್ಯಕ್ಕೆ ಬಹಳಷ್ಟು ಸೇವೆ ಮಾಡಿದ್ದಾರೆ. ನೋಡಿ, ಈಗ ಈ ಶಿಲ್ಪಶಾಸ್ತ್ರಗಳಿದೆ, ಇದು ಆಮೇಲೆ ಪರಿಚಯ ಮಾಡ್ತೇನೆ. ಅಂದರೆ ಕನ್ನಡ ಭಾಷೆಯಲ್ಲಿ ಶಿಲ್ಪಶಾಸ್ತ್ರಗಳು ತಂದುಕೊಟ್ಟಿರುವ ಮಹರ್ಷಿಗಳು ನಮ್ಮ ಗುರುಗಳು ಡಾಕ್ಟರ್ ಜಿ ಜ್ಞಾನದವರೇ. ಇವರಿಂದ ಮತ್ತು ವಿಶ್ವಕರ್ಮ ಬಗ್ಗೆ ಎಲ್ಲ ದೇವತೆಗಳಿಗೆ ಬಗ್ಗೆ ನಿಮ್ಗೆ ಪುರಾಣದಲ್ಲಿ ಸಿಗುತ್ತೆ. ಆದರೆ ಪರಮಾತ್ಮ ಸೃಷ್ಟಿಕರ್ತ ಬಗ್ಗೆ ನಿಮ್ದು ಯಾವುದೂ ಸಿಗಲ್ಲ. ಆ ರೀತಿ ನಮ್ಮ ಸಾಹಿತ್ಯ ಬೆಳವಣಿಗೆ ಆಗಿದೆ. ಅದಕ್ಕೆ ನಮ್ಮ ಗುರುಗಳು ಈ ವಿಶ್ವಕರ್ಮ ಸಾಹಿತ್ಯಕ್ಕೆ ಅಂಕಿತವಾಗಿ ಅವರು ಸಾಕಷ್ಟು ವೇದಗಳು ಉಪನಿಷತ್ತುಗಳು ಪರಿಶೋಧನೆ ಮಾಡಿ ವಿಶ್ವಕರ್ಮ ಸಾಹಿತ್ಯವನ್ನು ಹೊರತಂದು ವಿಶ್ವಕರ್ಮ ದರ್ಶನ ಅಂತ ಒಂದು 5 ಭಾಗಗಳು ಮಾಡಿ ಮಹಾಗ್ರಂಥಗಳು, ಬೃಹತ್ ಗ್ರಂಥಗಳೇ ಬರೆದಿದ್ದಾರೆ. ಅವೆಲ್ಲ ಕನ್ನಡ ಭಾಷೆಯಲ್ಲೇ ಸಿಗ್ತಾ ಇದ್ದಾವೆ. ಅವರು ಸಾಕ್ಷಾತ್ ಮಹರ್ಷಿಗಳು. ಅಂಥವ್ರ ಹತ್ರ ನಾನು ಶಿಷ್ಯರಿಕೆ ಮಾಡಿದ್ದಕ್ಕೆ ಅದು ಹಿಂದಿನ ಜನ್ಮ ಸುಕೃತನೇ. ಅದು ನಾನು ತುಂಬ ಆಗಿದ್ದೇನೆ ಅಂತ ಹೇಳ್ಕೊತೇನೆ. ಇನ್ನೊಂದು ಇದೇ ರೀತಿ ತುಂಬ ಒಂದೊಂದು ಸಬ್ಜೆಕ್ಟಿಗೂ ಒಬ್ಬೊಬ್ಬ ಗುರುಗಳಿದ್ದಾರೆ. ಎಲ್ಲ ಗುರುಗಳಿಗೂ ನನಗೆ ತುಂಬ ಭಕ್ತಿಭಾವದಿಂದ ಸೇವೆ ಮಾಡ್ಕೊತಾ ಇರ್ತೀನಿ. ವೇದಾಂತ ಹೇಳೋಕ್ಕೆ ಒಬ್ಬರಿದ್ದಾರೆ, ಶಿಲ್ಪಶಾಸ್ತ್ರ ಹೇಳೋಕ್ಕೆ ಒಬ್ಬರಿದ್ದಾರೆ, ಪುರೋಹಿತ ಹೇಳೋದಕ್ಕೆ, ಜ್ಯೋತಿಷ್ಯ, ವಾಸ್ತು, ಒಂದೊಂದು ಸಬ್ಜೆಕ್ಟ್ಗೂ ಒಬ್ಬೊಬ್ಬ ಗುರುಗಳನ್ನು ಭಗವಂತ ಪರಮಾತ್ಮ ಕೊಟ್ಟಿದ್ದಾರೆ. ಇವೆಲ್ಲ ತಿಳ್ಕೊಂಡು ನಾನು ಈ ವೇದಗಳಲ್ಲಿರುವಂತಹ ಸತ್ಯಾಂಶಗಳನ್ನು ಜನಗಳಿಗೆ ತಿಳಿಸೋಕ್ಕೆ ಪ್ರಯತ್ನ ಮಾಡ್ತೇನೆ. ನಮಸ್ತೆ. ನಾನು ಭಗವಂತ ಅಂದರೆ ಯಾರು, ಜಗತ್ತಿನಲ್ಲಿ ಅನೇಕ ಧರ್ಮಗಳಿದ್ರೂ ಕೂಡ ಎಲ್ಲರೂ ಹೇಳೋದೇನು, ದೇವನೊಬ್ಬ ನಾಮ ಹಲವು. ಹೌದು. ಆ ದೇವನು ಯಾರು ಅನ್ನೋದನ್ನ ನೀವು ಬಹಳ ಸುಂದರವಾಗಿ ವರ್ಣನೆ ಮಾಡಿದ್ರಿ. ವೇದದಲ್ಲಿ ಇರುವಂತ ಋಗ್ವೇದದಲ್ಲಿ 81-82ನೇ ಸೂಕ್ತವನ್ನ ಇಟ್ಕೊಂಡು ನೀವು ಬಹಳ ಚೆನ್ನಾಗಿ ವರ್ಣನೆ ಮಾಡಿದ್ರಿ. ಅಲ್ಲಿ ಭುವನನ ಮಗ ಚಕ್ರವರ್ತಿಯ ಭುವನನ ಮಗ ಭುವನ ಇದ್ರು, ಭುವನ ಮಹರ್ಷಿ ಅಂತ ಇದ್ರು. ಅವರಿಗೆ ಜಗತ್ತು ಹೇಗೆ ಸೃಷ್ಟಿ ಆಯ್ತು ಅನ್ನೋದನ್ನ ಅವ್ರು ಬಹಳ ಸುದೀರ್ಘವಾಗಿ ಸೈನ್ಸ್ ಪ್ರಕಾರ ಒಳ ರಹಸ್ಯವನ್ನ ಭೇದಿಸಕ್ಕೆ ಪ್ರಯತ್ನ ಪಟ್ಟಾಗ ಏನೋ ಒಂದು ಶಕ್ತಿ ಇದೆ ಅಂತ ನೋಡಿದ್ರು. ಆ ಶಕ್ತಿಯನ್ನ ಕಂಡುಕೊಂಡವರೇ ಭಗವಂತನನ್ನ ನೋಡಿದವರೇ ಭುವನ ವಿಶ್ವಕರ್ಮ ಮಹರ್ಷಿ. ಅವರೇ ಭಗವಂತನನ್ನ ಕಂಡ್ರು. ಅದಕ್ಕೆ ದ್ರಷ್ಟಾರ ಋಗ್ವೇದದಲ್ಲಿ ದಶಮಮಂಡಲದ 81-82 ಆ ಸೂಕ್ತಗಳ ದ್ರಷ್ಟಾರ ಋಷಿಯೇ ಆಗಿದ್ದಾರೆ. ಅವರು ಚಕ್ರವರ್ತಿ ಆಗಿದ್ದಾರೆ. ಅವರಿಗೆ ಈ ಇನ್ನೊಂದು ಮರ್ತೆ ಏನಂದರೆ, ಇವರಿಗೆ ಯಾವಾಗ ವಿಶ್ವಕರ್ಮ ಯಾಗ ಮಾಡ್ತಾರೋ ಆವಾಗ ಅವರಿಗೆ ಐಂದ್ರಾಭಿಷೇಕ ಮಾಡ್ತಾರೆ. ಐಂದ್ರಾಭಿಷೇಕ ಅಂದರೆ
ಇಂದ್ರ, ಕಶ್ಯಪ, ಪ್ರಜಾಪತಿ ಎಲ್ಲ ಸೇರಿ ಇವ್ರಿಗೆ ಅಭಿಷೇಕ ಮಾಡೋದು. ಅದು ಆ ಮಹತ್ವಪೂರ್ಣ ಗೌರವ ಇದುವರೆಗೂ ಯಾರಿಗೂ ಆಗಿಲ್ಲ. ಅವರೊಬ್ಬರಿಗೆ ಐಂದ್ರಾಭಿಷೇಕ ಆಗಿದ್ದು ಈ ವೇದ ಇತಿಹಾಸದಲ್ಲಿ. ಐಂದ್ರಾಭಿಷೇಕ ಆಗಿರುವಂತಹ ವ್ಯಕ್ತಿ ಅಂದರೆ ಚಕ್ರವರ್ತಿ ಅವರೊಬ್ಬರೇ, ಬೇರೆ ಯಾರೂ ಇಲ್ಲ. ಓಕೆ ಓಕೆ, ನೀವು ತುಂಬ ಚೆನ್ನಾಗಿ ಭಗವಂತ ಯಾರು ಅನ್ನೋದನ್ನು ಭಾಳ ಚೆನ್ನಾಗಿ ತಿಳಿಸ್ಕೊಟ್ರಿ. ಯಾಕೆಂದರೆ ಯಾರಿಗೆ ಯಾರ್ಯಾರು ಬೇಕೋ ಭಗವಂತ ಅವ್ರವ್ರು ಹೇಳ್ಕೊಂಡ್ ಬಂದಿದ್ದಾರೆ. ಹೌದು. ಆದರೆ ಎಲ್ಲರಿಗೂ ಅಂತ ಒಬ್ಬ ನಿಜವಾದ ಭಗವಂತ ಯಾರಿದ್ದಾರೆ ಅನ್ನೋದನ್ನು, ಈ ಜಗತ್ತು ಹೇಗೆ ಸೃಷ್ಟಿಯಾಗಿದೆ ಅನ್ನೋದು ಪ್ರಶ್ನೆ ಬಂದಾಗ ನೀವು ಚೆಂದಾಗಿ ಬಹಳ ಸುಂದರವಾಗಿ ವೇದ ಪ್ರಕಾರವಾಗಿ ವೇದದಲ್ಲಿ ಇರುವಂತೆ ಭಾಳ ಚೆನ್ನಾಗಿ ತಿಳಿಸ್ಕೊಟ್ರಿ. ಭಾಳ ಸಂತೋಷ. ನನ್ನ ಇವೆಲ್ಲ ನೀವು ಕೇಳಿದ ಮೇಲೆ ನನಗೊಂದು ಪ್ರಶ್ನೆ ಇದೆ. ನಾವು ಭಾರತೀಯ ಸಂಸ್ಕೃತಿ ಅಂತ ಹೇಳ್ತೀವಿ. ಭಾರತೀಯ ಸಂಸ್ಕೃತಿ ಅಂತ ಹೇಳಿದಾಗ ಏನಾಗುತ್ತೆ, ಶಿಲ್ಪಗಳು ಇದೆ. ಹೌದು, ನಾವೆಲ್ಲ ನೋಡಿದ್ವಿ ವಾಸ್ತುಶಿಲ್ಪಗಳನ್ನು, ವಾಸ್ತುಶಾಸ್ತ್ರ, ವಾಸ್ತುಶಿಲ್ಪಗಳು ಇದೆಲ್ಲ ತುಂಬವಾಗಿ ನಾವು ಅದ್ಭುತವಾಗಿ ನೋಡಿದ್ದೀವಿ. ವಾಸ್ತುಶಿಲ್ಪಗಳನ್ನು ಯಾರಾದರೂ ಅದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ನಮ್ಮಂಥ ದಡ್ರು ಅಂತ ಹೇಳ್ತೀವೋ ನಮ್ಗೆ ಗೊತ್ತಿಲ್ಲ ಅದು. ಯಾಕೆಂದ್ರೆ ಇಡೀ ಜಗತ್ತೇ ಮೆಚ್ಕೊಂಡಿದೆ ಭಾರತೀಯ ವಾಸ್ತುಶಿಲ್ಪಗಳಿಗೆ. ಹೌದು. ನನಗೊಂದು ಪ್ರಶ್ನೆ ಇದೆ, ಶಿಲ್ಪ ಮತ್ತು ಪ್ರತಿಷ್ಠಾಪನೆ ಅಂದರೆ ಏನು? ಒಳ್ಳೆಯ ಅದ್ಭುತವಾದಂಥ ಕ್ವಶನ್. ಅಂದರೆ ತುಂಬ ಜನಕ್ಕೆ ಗೊತ್ತಿಲ್ಲ ಈ ವಿಚಾರ. ಒಳ್ಳೆಯ ಉಪಯೋಗಕರವಾದಂಥ ಪ್ರಶ್ನೆ ಕೇಳಿದ್ರಿ, ಹೇಳ್ಕೊಡ್ತೀನಿ. ಏನಂದರೆ ಈಗ ನಾವು ಹೇಳಿದ್ರಿ ಶಿಲ್ಪ ಪ್ರತಿಷ್ಠಾಪನೆ. ಪ್ರತಿಷ್ಠಾಪನೆ ಅಂದಾಗ ಯಾವ ವಿಗ್ರಹ, ದೇವತಾ ವಿಗ್ರಹ ಪ್ರತಿಷ್ಠಾಪನೆ. ನೋಡಿ, ಒಂದು ನಮ್ಮ ಇಡೀ ನಮ್ಮ ಸಂಸಾರದಲ್ಲಿ ಅಂದರೆ ಪ್ರಪಂಚದಲ್ಲೇ ವಿಶ್ವಕರ್ಮ ವಿಗ್ರಹ ಎಲ್ಲಿ ದೇವಸ್ಥಾನ ಹಳೆ ಕಾಲದ್ದು ಯಾವುದಿಲ್ಲ, ಇತ್ತೀಚೆಗೆ ಕಟ್ಕೊಂಡಿದ್ದಾರೆ ಅಷ್ಟೇ. ಹಳೆ ಕಾಲದ್ದು ಯಾಕಿಲ್ಲ? ವಿಶ್ವಕರ್ಮ ದೇವಸ್ಥಾನ ಇರಬೇಕಲ್ಲ. ಪರಮಾತ್ಮ ಅಂತ ಹೇಳಿದ್ದೀನಿ ಇವಾಗ, ಎಲ್ಲರಿಗೂ ಸೃಷ್ಟಿ ಮಾಡಿದ್ದು ಭಗವಂತನ ಅಂತ ಹೇಳಿದ್ದೆ. ಅವ್ರದ್ದು ದೇವಸ್ಥಾನ ಇಲ್ಲ ಯಾಕೆ? ಒಂದು ಕಡೆ ಇದೆ, ಅಜಂತ ಎಲ್ಲರ ಗುಹೆಗಳಲ್ಲಿ ವಿಶ್ವಕರ್ಮ ಗುಹಾನೆ ಅಂತ ಇದೆ. ಅದು ವಿಶ್ವಕರ್ಮ ದೇವಸ್ಥಾನ ಅಲ್ವಾ, ಅತಿ ಸುಂದರವಾದ. ಆ ಎಲ್ಲ ಗುಹೆಗಳಿಗಿಂತ ಗುಹಾಂತರ್ಗತ ದೇವಾಲಯಗಳಲ್ಲಿ ಇವರೇ ಈ ದೇವಸ್ಥಾನ ಅತ್ಯಂತ ಸುಂದರವಾದದ್ದು. ಹೊಲಕ್ಕೆ ಹೋದರೆ ವಿಶ್ವಕರ್ಮ ವಿಗ್ರಹ ಇರಬೇಕಲ್ವಾ? ಏನಿದೆ ಅಂದ್ಕೊಂಡಿದ್ರಿ? ಗೌತಮ ಬುದ್ಧನ ವಿಗ್ರಹ ಇದೆ, ಹೆಸರು ವಿಶ್ವಕರ್ಮ ದೇವಸ್ಥಾನ. ಹೊಲಕ್ಕೆ ಹೋದರೆ ಗೌತಮ ಬುದ್ಧನ ದೊಡ್ಡ ಸ್ಟ್ಯಾಚು ಇರ್ತದೆ. ಯಾಕೆ? ಆ ಕಾಲದ ಶಿಲ್ಪಿಗಳಿಗೆ ವಿಶ್ವಕರ್ಮ ಹೇಗಿರ್ತಾರಂತ ಗೊತ್ತಿಲ್ವಾ? ಇಷ್ಟೆಲ್ಲ ಮಾಡಿ ಎಲ್ಲ ದೇವತೆಗಳ ವಿಗ್ರಹಗಳು ಮಾಡ್ತಾರೆ. ವಿಶ್ವಕರ್ಮ ವಿಗ್ರಹ ಯಾಕೆ ಮಾಡಿಲ್ಲ? ಸ್ವಲ್ಪ ಯೋಚನೆ ಮಾಡಬೇಕು. ಯಾಕಂದರೆ ವಿಶ್ವಕರ್ಮ ಪರಮಾತ್ಮ ಅವರು ನಿರಾಕಾರ ನಿರ್ಗುಣ ತತ್ವದ್ದು. ಈಗ ಆ ಕಾಲದಲ್ಲಿ ಬೌದ್ಧ ಮತ್ತು ವ್ಯಾಪಕವಾಗಿತ್ತು. ಎಲ್ಲದರಲ್ಲಿ ವಿಶ್ವಕರ್ಮ ನೋಡ್ತಾರೆ ಅವರು. ಬ್ರಹ್ಮಜ್ಞಾನಿಗಳು, ಶಿಲ್ಪಿ ಅಂದರೆ ಸ್ಥಪತಿ ಅಂದರೆ ಬ್ರಹ್ಮಜ್ಞಾನಿಗಳಂದರೆ ಅವರ ದೃಷ್ಟಿ ಕೋಣನೇ ಬೇರೆ ಇರ್ತದೆ. ಸಾಮಾನ್ಯ ಜನರು ಯೋಚನೆ ಮಾಡುವಂಥ ಯೋಚನೆಗಳೂ ಇರಲ್ಲ. ಅವರು ತುಂಬ ಪ್ರೌಢಾಗಿ ಒಂದು ಮೇಲು ಹಂತಕ್ಕೆ ಹೋಗಿ ಒಂದು ದೃಷ್ಟಿಕೋನ ಇರ್ತದೆ. ಅವರು ಗೌತಮ ಬುದ್ಧನ ಪ್ರತಿಷ್ಠಾಪನೆ ಅದರೊಳಗಡೆ ವಿಶ್ವಕರ್ಮ ನೋಡ್ಕೊಂಡಿದ್ದಾರೆ. ಹೆಸರಿಗೆ ವಿಶ್ವಕರ್ಮ ದೇವಸ್ಥಾನ, ಒಳಗಡೆ ನೋಡಿದ್ರೆ ವಿಗ್ರಹ ಗೌತಮ ಬುದ್ಧಂದು. ಈ ರೀತಿ ಇನ್ನೊಂದೇನೆಂದರೆ ಆ ವಿಶ್ವಕರ್ಮ ಸಾಕಾರ ರೂಪ ಯಾವಾಗ ಬಂತು ಅಂತ ನೀವು ಪ್ರಶ್ನೆ ಕೇಳಿದ್ರಿ. ಉತ್ತರ ಈ ವಿಗ್ರಹಗಳ ಪ್ರತಿಷ್ಠಾಪನೆಗೆ ಅದಕ್ಕೆ ಬರ್ತೀನಿ. ಸ್ವಲ್ಪ ಇದೊಂದು ಕನೆಕ್ಟ್ ಮಾಡೋಣ ಅಂತ. ಯಾಕೆಂದರೆ ಸಾಕಾರ ರೂಪ ಬರೋ ಇದಿದೆ. ಯಾವಾಗಂದರೆ ಈ ಒಂದು ಸೃಷ್ಟಿಯಜ್ಞ ಮಾಡುವಾಗ, ಅದು ಲಾಸ್ಟ್ ಟೈಮ್ ಹೇಳಿದ್ದೆ, ಅದು ಎಲ್ಲ ತುಂಬ ಲೆಂತ್ ಆಗುತ್ತೆ. ಮತ್ತು ಇನ್ನೊಂದು ಸತಿ ಅದಕ್ಕೆ ಸಪ್ರೇಟ್ ಮಾಡೋಣ. ಮತ್ತು ನೀವು ಕೇಳಿದ ಪ್ರಶ್ನೆಗೆ ಅಂತರ ಆಗುತ್ತೆ. ನೋಡಿ, ಈಗ ದೇವತಾ ಮೂರ್ತಿಗಳಿದ್ದಾರೆ. ಪರಮಾತ್ಮ, ಪ್ರಜಾಪತಿ, ಇಂದ್ರ, ದೇವತಾ. ನೋಡಿ, ಮೇಲಿರೋರು ಪರಮಾತ್ಮ, ಅವ್ರ ಸೆಕೆಂಡ್ ಸ್ಟೇಜ್ ಪ್ರಜಾಪತಿ, ಅವ್ರ ಕೆಳಗಡೆ ಇಂದ್ರ ಇರ್ತಾರೆ, ಅವ್ರ ಕೆಳಗಡೆ ದೇವತೆಗಳಿರ್ತಾರೆ, ಅವ್ರ ಕೆಳಗಡೆ ಯಕ್ಷ, ಗಂಧರ್ವ, ಕಿನ್ನರ, ಕಿಂಪುರುಷ, ಮಾನವಾದಿಗಳು. ಅರ್ಥ ಆಯ್ತಾ ನಿಮಗೆ? ದೇವತೆಗಳ ಕೆಳಗಡೆ ಯಕ್ಷ, ಗಂಧರ್ವ, ಕಿನ್ನರ, ಕಿಂಪುರುಷ, ಮಾನವರು. ಈ ರೀತಿ ನಮ್ಮ ಸೃಷ್ಟಿ ವರ್ಗಗಳು. ಈಗ ಪರಮಾತ್ಮ ನೆಕ್ಸ್ಟು ಪದವಿ ಯಾರ್ದಂದರೆ ಪ್ರಜಾಪತಿ, ಅವ್ರ ನೆಕ್ಸ್ಟ್ ಯಾರ್ದಂದರೆ ಇಂದ್ರ, ಅವ್ರ ನೆಕ್ಸ್ಟು ದೇವತೆಗಳಂದರೆ ಬ್ರಹ್ಮ, ವಿಷ್ಣು, ಈಶ್ವರ ಮತ್ತು ದೇವತೆಗಳೆಲ್ಲ ಯಾರ್ಯಾರಿದ್ದಾರೋ ಎಷ್ಟು 33 ಕೋಟಿ ಅಂತೀವಿ. 33 ಕೋಟಿ, ಅದು ಹೇಳ್ತೀನಿ, ಈಗಲೇ ಹೇಳ್ಬಿಡ್ತೀನಿ. 33 ಕೋಟಿ ಅಂತೀವಿ. ಈ ಎಲ್ಲ ದೇವತೆಗಳಿಗೆ ಒಬ್ಬ ರಾಜ, ಅವರೇ ಇಂದ್ರ. ಈ ಋಗ್ವೇದದಲ್ಲಿ ಇಂದ್ರನ ಬಗ್ಗೆ ನಿಮಗೆ 2,500 ಮಂತ್ರಗಳು ಸಿಗ್ತವೆ. ಹೊಗಳುತ್ತಾ, ಇಂದ್ರನಿಗೆ ಹೊಗಳುತ್ತಾ. ಏನಾಗಿದೆ, ಋಗ್ವೇದದಲ್ಲಿ ಅವರೇ ದೇವರು, ಇಂದ್ರನೇ ದೇವರು. ಅಂದರೆ ಈ ಎಲ್ಲ ಈ ಶಿವನು ಇಂದ್ರನಿಗೋಸ್ಕರ ಇಂದ್ರನ ಸಪೋರ್ಟಾಗಿ ಯುದ್ಧ ಮಾಡಿದ್ದಾರೆ. ವಿಷ್ಣು ಕೂಡ ಯುದ್ಧ ಮಾಡಿದ್ದಾರೆ.
ಎಲ್ಲ ಬ್ರಹ್ಮ ಕೂಡ ಯುದ್ಧ ಮಾಡಿದ್ದಾರೆ ಇಂದ್ರನ ಸಪೋರ್ಟಾಗಿ. ರಾಜ ಹೋದಾಗ ಅವರು ಪರಿವಾರ ಎಲ್ಲ ಮಾಡಬೇಕು ಅವ್ರ ಸಪೋರ್ಟಾಗಿ. ಈ ರೀತಿ ಇವರೆಲ್ಲ ಯುದ್ಧ ಮಾಡಿದ್ದಾರೆ. ಇದು ನಾನು ಹೇಳ್ತಾ ಇಲ್ಲ, ಈಗ ನಮ್ಮ ಹಿರಿಯರು ನಮ್ಮ ಪಂಡಿತರು ಬರ್ಕೊಂಡಿರೋ ಪುರಾಣಗಳಲ್ಲಿ ಇರುವಂಥ ವಿಷಯ ನಾನು ಹೇಳ್ತಾ ಇದ್ದೇನೆ. ಅದಕ್ಕೆ ವೇದಕ್ಕೆ ಹೆಂಗೆ ಕನೆಕ್ಟ್ ಆಗುತ್ತೆ ಅಂದರೆ ಇಂಥವೆಲ್ಲ ಕೆಲವು ಪುರಾಣದಲ್ಲಿ ಇರೋ ವಿಚಾರಗಳು ವೇದಗಳಲ್ಲಿ ಇರಲ್ಲ. ಅದಕ್ಕೆ ಬೇರೆ ಧರ್ಮಗಳು ಇದೆಲ್ಲ ಕಲ್ಪಿತ ಕಥೆಗಳಂತೂ ಹೊಡೆದಾಕ್ತಾರೆ, ವಿಮರ್ಶೆ ಮಾಡ್ತಾರೆ. ತುಂಬ ವಿಮರ್ಶವಾದ ಪೂರ್ವಕ ಕಥೆಗಳು ಕೂಡ ಇದ್ದಾವೆ. ಅದೆಲ್ಲ ನಾವು ಅದಕ್ಕೆ ಹೋಗೋದು ಬೇಡ. ಈ ಸಂಬಂಧ ಈಗ ದೇವತಾ ವಿಗ್ರಹಗಳಿಗೆ ಸಂಬಂಧಪಟ್ಟಿರುವ ಟಾಪಿಕ್ ತಗೋಬರ್ತೇನೆ. ಏನಂದರೆ ಈಗ ಈ ವೇದಗಳು ನೋಡಿ, ಇವಾಗ ಈ ಯುದ್ಧ ಮಾಡಿದ್ದಾರೆ. ಯಾರು? ಈ ದೇವತೆಗಳ, ಈ ಇಂದ್ರನ ಕೆಳಗಡೆ ಇರೋರ ದೇವತಾ ವರ್ಗ ಎಲ್ಲ ಯುದ್ಧ ಮಾಡಿದ್ದಾರೆ. ಯುದ್ಧ ಮಾಡಿದ್ರೆ ಈಗ ನಾವೇನು ಮಾಡ್ತೀವಿ, ಈ ಪುರಾಣಗಳ ಪ್ರಕಾರ ವಿಷ್ಣು ತಂದೆ ಅಂತೀವಿ, ಅಂದರೆ ಪರಮಾತ್ಮ ವಿಷ್ಣು ಅಂತೀವಿ, ಪರಮಾತ್ಮ ಶಿವ ಅಂತೀವಿ, ಪರಮಾತ್ಮ ಬ್ರಹ್ಮ ಸೃಷ್ಟಿಕರ್ತ ಅಂತೀವಿ. ಅವ್ರು ಯಾವಾಗಲೂ ಸೃಷ್ಟಿಕರ್ತ ಅಂದರೆ ತಂದೆ ಅಲ್ವಾ? ಒಂದೊಂದು ಪುರಾಣದಲ್ಲಿ ಅವರೇ ಸೃಷ್ಟಿಕರ್ತರಾಗಿದ್ದಾರೆ. ಅಂದರೆ ಸೃಷ್ಟಿಕರ್ತ ಅಂದರೆ ನಮಗೆ ತಂದೆ ತಾನೆ, ಎಲ್ಲರಿಗೂ ತಂದೆ ತಾನೆ, ನಾವು ತಂದೆ ಸ್ಥಾನದಲ್ಲಿದ್ದಾರಲ್ವ. ತಂದೆ ಯಾವಾಗಲೂ ಮಕ್ಕಳ ಜೊತೆ ಯುದ್ಧ ಮಾಡೋದುಂಟಾ? ತಂದೆ ಆದವರು ಮಕ್ಕಳ ಜೊತೆ ಯುದ್ಧ ಮಾಡೋದುಂಟಾ? ಯಾಕೆ ಯುದ್ಧ ಮಾಡಿದ್ದಾರೆ ಇವರೆಲ್ಲ? ನನ್ನ ಪ್ರಶ್ನೆ ಅಷ್ಟೇ. ಯಾಕೆಂದರೆ ವೇದಗಳು ತುಂಬ ಡೀಪಾಗಿ ಆಳವಾಗಿ ಅಧ್ಯಯನ ಮಾಡಿ ನಾನೊಬ್ಬ ಸ್ಥಪತಿಯಾಗಿ ಆ ದೇವತೆಗಳ ವಿಗ್ರಹಗಳೇ ನಾನು ಕೆತ್ತುಕೊಂಡು ಜೀವನ ಮಾಡ್ತಾ ಇರೋದು. ನನ್ನ ಮನಸ್ಸಲ್ಲಿರೋ ಪ್ರಶ್ನೆ ನಿಮಗೆ ಜನರ ಹತ್ರ ಅವ್ರಿಗೆ ಕೇಳ್ತಾ ಇದ್ದೀನಿ. ಈಗ ತಂದೆ ಅವ್ರ ಮಕ್ಕಳ ಜೊತೆ ಯುದ್ಧ ಮಾಡೋದು ಯಾಕೆ ಮಾಡ್ತಾರೆ? ಮತ್ತು ಮಾಮೂಲಿ ಸಾಧಾರಣ ಮನುಷ್ಯರಲ್ಲ, ಅವ್ರು ದೇವತೆಗಳು, ಸರ್ವಶಕ್ತಿ ಸಂಪನ್ನರು ಅಂತ ವರ್ಣನೆ ಪುರಾಣದಲ್ಲಿ ಸಿಗುತ್ತೆ. ಅಂದರೆ ಎಷ್ಟು ಮಟ್ಟಿಗೆ ಅಂದರೆ ಸೃಷ್ಟಿಗೆ ಪ್ರತಿಸೃಷ್ಟಿ ಮಾಡ್ತಾರೆ, ಒಬ್ಬರಿಗೆ ಸತ್ತಿರೋನು ಬದುಕಿಸ್ತಾರೆ, ಅವ್ರ ಮನಸ್ಸನ್ನು ಚೇಂಜ್ ಮಾಡ್ತಾರೆ. ಈ ರೀತಿ ಎಲ್ಲ ಶಕ್ತಿಗಳಿರ್ತವೆ. ಇವರು ಯುದ್ಧ ಯಾಕೆ ಮಾಡಬೇಕು ಅಂತ ನನ್ನ ಪ್ರಶ್ನೆ. ದುಷ್ಟರಾಗಿದ್ದರೆ, ಕಂಟಕರಾಗಿದ್ದರೆ ಅವ್ರ ಮನಸ್ಸನ್ನು ಚೇಂಜ್ ಮಾಡ್ಬೋದಲ್ವ? ಯುದ್ಧ ಯಾಕೆ ಮಾಡಿ? ಅದು ನನ್ನ ಪ್ರಶ್ನೆ ಅಷ್ಟೇ. ನಮ್ಮ ವಿದ್ವಾಂಸರು ತುಂಬ ಜನ ಇರ್ತಾರೆ, ಅವ್ರಿಗೆ ನಾನು ಕೇಳ್ತಾ ಇದ್ದೀನಿ. ನಾನೇನು ದೊಡ್ಡ ಪಂಡಿತನಲ್ಲ, ನಾನೇನು ಇದ್ದದ್ದನ್ನು ನಾನು ಅಧ್ಯಯನ ಮಾಡ್ತಾಯಿದ್ದೀನಿ ಅಷ್ಟೇ. ನನ್ನ ಮನಸ್ಸಲ್ಲಿ ಮೆದುಳಿರುವಂತಹ ಈ ಥರ ಪ್ರಶ್ನೆಗಳು, ಇದಕ್ಕೆ ಉತ್ತರ ನನಗೆ ಸಿಗ್ತಾ ಇಲ್ಲ. ಅದಕ್ಕೆ ಕೇಳಿದೆ. ಸರಿ, ಇದು ಇಷ್ಟಿರಲಿ. ಈಗ ದೇವತೆಗಳು ಬಂದಿದ್ದೀವಿ, ನಾನು ಹೇಳಿದ್ದೀವಿ ದೇವತೆಗಳು ಅಂತ. ದೇವತೆಗಳು ಯಾವ ಸ್ಥಾಯಿ ಅಂತ ಹೇಳಿದ್ದೀನಿ. ಇವರಿಗೆ ಈ ಪುರಾಣದಲ್ಲಿ ಈಗ ಶಿಲ್ಪಶಾಸ್ತ್ರ ಬಂದಿದ್ದು ಒಂದು ಕಾಲದಲ್ಲಿ, ವೇದ ಕಾಲದಲ್ಲಿ ಬೇರೆ ಇತ್ತು. ಹೆಂಗಂದರೆ ಅದರಲ್ಲಿ ವಿಜ್ಞಾನ ಮಾತ್ರ, ಶಿಲ್ಪಶಾಸ್ತ್ರದ ವಿಜ್ಞಾನ ಲಾಸ್ಟ್ ಟೈಮ್ ಹೇಳ್ಕೊಂಡಿದ್ರು. ಇದಕ್ಕೆ 1-2ರಲ್ಲಿ 2ನೇ ಭಾಗದಲ್ಲಿ ಹೇಳ್ಕೊಂಡಿದ್ದೀವಿ. ವೇದ ಅಂದರೆ ಜ್ಞಾನ ಅಂತ, ಅದರಲ್ಲಿ ಟೆಕ್ನಾಲಜಿ ವಿಜ್ಞಾನ ಅಂತ. ಆ ಟೆಕ್ನಾಲಜಿ ಅಂದರೆ ಅದೇ ಶಿಲ್ಪಶಾಸ್ತ್ರ. ಈಗ ಒಂದು ಪುಷ್ಪಕ ವಿಮಾನ ಮಾಡಬೇಕು, ಅದು ಟೆಕ್ನಾಲಜಿ. ವೇದದಲ್ಲಿರುವಂತಹ ಅದರ ಫಾರ್ಮುಲಾ, ಅಲ್ಲಿ ಯಾವ ವಾಯುಗಳು ತುಂಬಬೇಕು, ಯಾವ ಧಾತುಗಳಿಂದ ಮಾಡಬೇಕು, ಅದು ಭೂಮಾಕರ್ಷಣಕ್ಕೆ ಅದು ಮೀರಿ ಮೇಲಕ್ಕೆ ಹಾರುವಾಗ ಹೇಗೆ ಮಾಡಬೇಕು, ಇದೆಲ್ಲ ಫಾರ್ಮುಲಾ ವೇದಗಳಲ್ಲಿದೆ. ಆಂಧ್ರದಲ್ಲಿ ಒಬ್ಬ ಹುಡುಗಿ PhD ಮಾಡುತ್ತಾ ಭರದ್ವಾಜ ವಿಮಾನಶಾಸ್ತ್ರದ ಬಗ್ಗೆ ಪರಿಶೋಧನೆ ಮಾಡಿದ್ದಾರೆ. ತುಂಬ ದೊಡ್ಡ ಆರ್ಟಿಕಲೇ ಬರೆದು ಪುಸ್ತಕನೇ ಪ್ರಿಂಟ್ ಮಾಡಿದೆ. PhD ಆಗಿದೆ ಅವ್ರದ್ದು. ವೇದಗಳನ್ನು ಇಂಪ್ಲಿಮೆಂಟ್ ಮಾಡಿ ಈಗಲೂ ವಿಮಾನಗಳು ಮಾಡ್ಬೋದು. ಈಗಿರೋ ರೈಟ್ ಬ್ರದರ್ಸ್ ಏನು ಕಂಡುಹಿಡಿದಿದ್ದಾರೋ, ಅದು ರೈಟ್ ಬ್ರದರ್ಸ್ ಕಂಡುಹಿಡಿದಿಲ್ಲ, ಅದು ನಮ್ಮ ಭಾರತೀಯ ಋಷಿಗಳೇ, ಅಂದರೆ ಪಂಡಿತರೇ ನಮ್ಮ ವೇದಗಳನ್ನ ಹಿಡ್ಕೊಂಡು ಅವರು ವಿಮಾನ ಕಂಡುಕೊಂಡಿದ್ದಾರೆ. ಕೊನೆಗೆ ಇವನ್ನ ಕೊಂದಾಕಿದ್ದಾರೆ ಅಂತ ನ್ಯೂಸ್ ಬಂತದ್ದು. ಇವನ್ನು ಕೊಂದಾಕಿ ಆಮೇಲೆ ಆ ವಿಮಾನಗಳನ್ನು ಅವ್ರ ಹೆಸರು ಇಟ್ಕೊಂಡಿದ್ದಾರೆ, ರೈಟ್ ಬ್ರದರ್ಸ್ ಅಂತ. ಇದು ನಮ್ಮ ಭಾರತದ ಹೆಮ್ಮೆ. ಇದು ಏನು ವಿಜ್ಞಾನ ಇದೋ ಆ ವಿಜ್ಞಾನ ಎಲ್ಲ ನಮ್ಮ ವೇದಗಳಲ್ಲಿ ಇರೋದು. ಭೂಮಿ ಗೋಲಾಕೃತಿ ಇದೆ ಅಂತ, ಭೂಮಿಗಿಂತ ಹೆಚ್ಚಾಗಿ ಗ್ರಹಗಳು, ಪ್ಲ್ಯಾನೆಟ್ಸ್ ಇದ್ದಾವಂತೆ, ಅದರದ್ದು ಸುತ್ತಳತೆ, ದೂರಗಳು, ಇವೆಲ್ಲ ವೇದಗಳಲ್ಲಿದೆ. ವಿಜ್ಞಾನ ಅಲ್ಲ. ಈಗ ಇಂತಹ ವಿಜ್ಞಾನ ಭರಿತವಾದ ವೇದಗಳಲ್ಲಿ ಈ ಶಿಲ್ಪಶಾಸ್ತ್ರ ಜ್ಞಾನ ರೂಪದಲ್ಲಿತ್ತು. ಆ ಕಾಲದ ಮೂರ್ತಿ ಕಲ್ಪನೆ ಇರಲಿಲ್ಲ. ನೀವೇನೇ ಕೇಳಿದ್ರೆ ವಿಗ್ರಹ ಪ್ರತಿಷ್ಠಾಪನೆ ಅಂತೆ, ಆ ಕಾಲದಲ್ಲಿ ಮೂರ್ತಿ ಕಲ್ಪನೆ ಇಲ್ಲ. ಯಾವಾಗ ಯಜ್ಞದಲ್ಲಿ ದೇವತೆಗಳು ಒಟ್ಟಿಗೆ ಇದ್ದರು, ಯಜ್ಞ ರೂಪದಲ್ಲಿ ಇತ್ತು, ಯಜ್ಞ ರೂಪದಲ್ಲಿ ಹವಸ್ಸು ಕೊಡ್ತಾಯಿದ್ರು. ಮೂರ್ತಿ ಕಲ್ಪನೆ ಇರಲಿಲ್ಲ. ಯಾವಾಗ ಮೂರ್ತಿ ಕಲ್ಪನೆ ಬಂತು ಅಂದರೆ ಅದು ಕೂಡ ಹೀನಯಾನ ಮಹಾಯಾನ.
ಇತಿಹಾಸ ನೀವು ಇತಿಹಾಸದಲ್ಲಿ ನೀವು ತಜ್ಞರಲ್ವಾ, ಅದು ನಿಮ್ಗೆ ಗೊತ್ತಿರುತ್ತೆ. ಗೌತಮ ಬುದ್ಧನ ಕಾಲ, ಗೌತಮ ಬುದ್ಧನ ಕಾಲದ ನಂತರನೇ ನಿಮಗೆ ಹೀನಯಾನ ಮಹಾಯಾನ ಒಂದು ಎರಡು ವರ್ಗ ವಿಭಜನೆ ಮಾಡ್ತಾರೆ. ಅದು ವಿಗ್ರಹ ಆರಾಧನೆ ಅಲ್ಲಿಂದ ಶುರು ಆಯಿತು. ಗೌತಮ ಬುದ್ಧನ ವಿಗ್ರಹ ಮಾಡೋಕ್ಕೆ ಶುರು ಮಾಡಿದ್ರು. ಆವಾಗ ಇವರೇನು ಮಾಡಿದ್ದಾರೆ, ನಮ್ಮ ಪುರಾಣಗಳನ್ನು ಅಂದರೆ ವೇದಶಾಸ್ತ್ರಗಳನ್ನ ಸ್ವಲ್ಪ ವಿರೋಧ ಮಾಡೋಕ್ಕೆ ಶುರು ಮಾಡಿದ್ರು. ಬೇರೆ ಬೇರೆ ಅಂಶಗಳು ಬೇರೆ ಬೇರೆ ಇದೆ, ಅದು ಯಾಕೆ ವಿರೋಧ ಮಾಡಿದ್ದಾರೆ ಅಂದರೆ ಈಗ ನಮ್ಮ ಹಿಂದೂ ಧರ್ಮಕ್ಕೆ ಇದಾಗುತ್ತೆ ಸ್ವಲ್ಪ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಅವಾಗ ಪುರಾಣಗಳು ಬರೆಯೋಕ್ಕೆ ಶುರು ಮಾಡಿದ್ರು. ಇವರು ನಮ್ಮವರು ಪುರಾಣ ಬರೆದಿದ್ದಾರೆ. ಅಂದರೆ ವೇದಗಳು ಸಾಮಾನ್ಯವಾಗಿ ಎಲ್ಲರಿಗೆ ಕೈಗೆ ಸಿಗದಂಗೆ ಮಾಡಿದ್ದಾರೆ. ನಮ್ಮ ಕೆಲವು ಸ್ವಾರ್ಥ ಜೀವಿಗಳಿದ್ದಾರೆ, ಬುದ್ಧಿವಂತರು. ಅವರೆಲ್ಲ ವೇದಗಳು ಎಲ್ಲರಿಗೂ ಹೋಗಬಾರ್ದು, ಎಲ್ಲರೂ ಓದಬಾರ್ದು, ಅದರ ರಹಸ್ಯವಾದ ವಿಜ್ಞಾನ ಇದೆ ಅಂತ. ಆವಾಗ ಈ ವೇದಗಳ ವಿಚಾರಕ್ಕೆ ಗೊತ್ತಿಲ್ಲದಾಗ ಇವರು ಧರ್ಮಭ್ರಷ್ಟರಾಗ್ತಾರಲ್ವ. ನಮ್ಮ ಹಿಂದೂ ಧರ್ಮಕ್ಕೆ ಧಕ್ಕೆ ಬಂತು, ಬೌದ್ಧ ಧರ್ಮ ಸ್ಥಾಪನೆ ಆಯಿತು, ಆಮೇಲೆ ಜೈನ ಧರ್ಮ ಬಂತು, ಇವೆಲ್ಲ ಬರ್ತಾ ಇದ್ದಾವೆ. ಅದಕ್ಕೆ ಇವರು ಪುರಾಣಗಳು ಬರೆದಿದ್ದಾರೆ. ಪುರಾಣಗಳಲ್ಲಿ ದೇವತೆಗಳಿಗೆ ಪೂಜೆ ಮಾಡೋದು ಪ್ರಾರಂಭವಾಗಿದೆ. ಅದಕ್ಕೆ ದೇವತೆಗಳು ಕಲ್ಪನೆ ಬೇಕು. ಅವರು ಹೀಗಿರ್ತಾರೆ, ಇಷ್ಟು ಎತ್ತರ ಇರ್ತಾರೆ, ಇಷ್ಟು ದಪ್ಪ ಇರ್ತಾರೆ, ಅವರು ತಾಳಮಾನ ಎಲ್ಲ ಒಂದು ರಚನೆ ಮಾಡೋಕ್ಕೆ ಆವಾಗ ಮೂರ್ತಿ ಕಲ್ಪನೆಯ ಶಿಲ್ಪಶಾಸ್ತ್ರಗಳು ಬಂತು. ಅದಕ್ಕೆ ಮುಂದಿರೋ ಶಿಲ್ಪಶಾಸ್ತ್ರಗಳು ವಿಜ್ಞಾನಮಯವಾದ ನೋಡಿ. ಅಥರ್ವಣ ವೇದ ಇದೆ, ಕಂಪ್ಲೀಟ್ 100% ಆ ವೇದ ಎಲ್ಲ ಶಿಲ್ಪವೇ, 100% ಶಿಲ್ಪಶಾಸ್ತ್ರನೇ. ಅದರಲ್ಲಿ ಮೂರ್ತಿ ಕಲ್ಪನೆ ಇರಲ್ಲ. ಮೂರ್ತಿ ಕಲ್ಪನೆ ಯಾವುದೇ ವೇದದಲ್ಲಿ ನಿಮ್ಗೆ ಸಿಗಲ್ಲ, ನೋಡಿ ಬೇಕಾದರೆ. ಅದು ಕಂಪ್ಲೀಟ್ ವಿಜ್ಞಾನ ಆ ಕಾಲದಲ್ಲಿ. ಮೂರ್ತಿ ಕಲ್ಪನೆ ಯಾವಾಗ ಬಂತು ಹೇಳಿದ್ರೆ, ಆ ಕೈಗಳ ಆಯುಧಗಳು ಹಿಂಗಿರ್ತವೆ, ಇಷ್ಟು ಎತ್ತರದಲ್ಲಿ ಇರ್ತಾರೆ ಅಂತ ಅದೊಂದು ಕಲ್ಪನೆ ಮಾಡಿಕೊಂಡು ಏಕತಾಳದಿಂದ ದಶತಾಳ ಶಿಲ್ಪಶಾಸ್ತ್ರಗಳಲ್ಲಿ ಆ ಕಾಲದ ಋಷಿಗಳು ನೋಡಿ. ಕಶ್ಯಪ ಮಹರ್ಷಿ ಅಂದರೆ ಶಿಲ್ಪಶಾಸ್ತ್ರಗಳಿದ್ದಾವೆ. ಈಗ ಇಡೀ ಆ ಪ್ರಶ್ನೆ ಬಂದ್ಬಿಡ್ತೇನೆ, ಪ್ರತಿಷ್ಠಾಪನೆ ಬರಬೇಕಾ? ಅಲ್ಲ, ಪ್ರತಿಷ್ಠಾಪನೆ ಈಗ ಶಿಲ್ಪ ಪ್ರತಿಷ್ಠಾಪನೆ ಸಂಘ ಹೇಳ್ಬಿಡಿ. ಈಗ ಆ ಮೂರ್ತಿ ಕಲ್ಪನೆಗೆ ಈ ಶಾಸ್ತ್ರಗಳ ಅನುಸಾರ ನಮ್ಮ ಋಷಿಮುನಿಗಳು ಬರೆದಿದ್ದಾರೆ, ಅವರ ಲಕ್ಷಣಗಳು ಬರೆದಿದ್ದಾರೆ. ಅವ್ರಿಗೆ ಯಾವ ಪ್ರಕಾರ ಪ್ರತಿಷ್ಠಾಪನೆ ಮಾಡಬೇಕು ಅಂತ. ಮುಂಚೆ ಒಂದು ನಿಮಿಷ ಹೇಳ್ಬಿಡ್ತೀವಿ, ಒಂದು ಪ್ರಶ್ನೆ ಕೇಳಿ. ಇವಾಗ ನಾನು ಶಿಲ್ಪ ಮತ್ತು ಪ್ರತಿಷ್ಠಾಪನೆ ಅಂತ ನಿಮ್ಮೊಂದು ಪ್ರಶ್ನೆ ಕೇಳಿದೆ, ನಮ್ಮ ಸ್ಥಪತಿಗಳ ಹತ್ರ ನಿಮ್ಮ ಹತ್ರ ಕೇಳಿದೆ. ಬಹುಶಃ ನನಗೆ ಇದು ಗೊತ್ತೇ ಇರಲಿಲ್ಲ, ಇದು ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ. ಇದು ತುಂಬ ಚೆನ್ನಾಗಿ ಹೇಳಿದ್ರಿ. ವೇದ ಕಾಲದಲ್ಲಿ ಶಿಲ್ಪಗಳು ಇರಲಿಲ್ಲ. ಹೌದು. ಆವಾಗ ಯಜ್ಞಗಳ ಮೂಲಕ ಹವಿಸ್ಸನ್ನು ಮಾಡುವುದರ ಮೂಲಕ ಭಗವಂತನ ಪ್ರಾರ್ಥನೆ ಮಾಡ, ಅದೇ ದೇವರು ಅಂತ ನಂಬ್ಕೊಂಡಿದ್ರು. ಹೌದು. ನೆಕ್ಸ್ಟ್ ಪ್ರಾರಂಭ ಆಗಿದ್ದೆ ಬೌದ್ಧ ಶಿಲ್ಪಗಳು ಅಂತ ನೀವು ಹೇಳ್ತಾ ಇದ್ದೀರಿ. ಹೌದು ಹೌದು. ಅಲ್ಲಿಂದ ಪ್ರತಿಷ್ಠಾಪನೆ ಸ್ಟಾರ್ಟ್ ಆಗಿದ್ದು ಅಂತ. ಶಿಲ್ಪ ಪ್ರತಿಷ್ಠಾಪನೆ ಹೌದು. ನೀವು ಅದಕ್ಕೆ ಬಹಳ ಸುಂದರವಾಗಿ ಎಲ್ಲೋರದ ಗುಹೆಗಳ ಬಗ್ಗೆ ಹೇಳಿದ್ರಿ. ವಿಶ್ವಕರ್ಮ ಗುಹೆ ಅಂತ ಇದೆ, ಒಳಗಡೆ ಹೋಗಿದ್ರೆ ಬುದ್ಧ ಇದೆ. ಬಹಳ ಎಲ್ಲರೂ ತಿಳ್ಕೊಬೇಕಾದ ವಿಚಾರ. ಯಾಕಂದ್ರೆ ಬುದ್ಧ ಗುಹೆ ಇದೆ ಅಂದ ಮೇಲೆ ಅಲ್ಲಿ ವಿಶ್ವಕರ್ಮ ಪ್ರತಿಮೆನೇ ಇರ್ಬೇಕಾಗಿತ್ತು. ಆದ್ರೆ ಇರ್ಲಿಲ್ಲ ಅಲ್ಲಿ ಬುದ್ಧಂದು. ಅಲ್ಲಿ ವಿಶ್ವಕರ್ಮ ಇರಲಿಲ್ಲ, ಬುದ್ಧಂದು ಇದೆ. ಇವತ್ತು ಎಲ್ಲರಿಗೂ ಗೊತ್ತು ಅದು ವಿಶ್ವಕರ್ಮ ಗುಹೆ ಅಂತ ಇದೆ ಅಲ್ಲಿ. ಆದ್ರೆ ಅಲ್ಲಿ ನೋಡ್ಬೇಕಾದ್ರೆ ಬಹಳ ನಿಮಗೆ ಉತ್ತರ ಸಿಕ್ತು. ಯಾಕೆಂದ್ರೆ ಶಿಲ್ಪವನ್ನು ಪ್ರತಿಷ್ಠಾಪನೆ ಪ್ರಾರಂಭ ಆಗಿದ್ದೆ ಬುದ್ಧನಿಂದ, ಬುದ್ಧ ಪ್ರತಿಷ್ಠೆಗಳು ಅಂತ ನೀವು ಹೇಳ್ತೀರಿ. ಅಲ್ಲಿಂದ ಪ್ರಾರಂಭವಾಯ್ತು ಅಲ್ವಾ? ಬಹಳ ಸುಂದರವಾಗಿ ತಿಳಿಸ್ಕೊಟ್ರಿ. ಬಹುತೇಕರಿಗೆ ಈ ಪ್ರಶ್ನೆ ಗೊತ್ತೇ ಇಲ್ಲ. ಇದು ಯಾವಾಗ ದೇವ ಪೂಜೆ ಮಾಡಿದ್ವಿ, ನೋಡಿದ್ವಿ, ಅಷ್ಟೇ, ಕೈ ಮುಗಿದ್ವಿ. ಇದು ಯಾವಾಗ ಬಂತು, ಎಲ್ಲಿಂದ ಬಂತು, ಭಗವಂತ ಅಂದ್ರೆ ಯಾರು, ಶಿಲ್ಪ ಅಂದ್ರೆ ಏನು, ಶಿಲ್ಪಗಳನ್ನ ಪ್ರತಿಷ್ಠಾಪನೆ ಯಾವಾಗ ಪ್ರಾರಂಭವಾಯಿತು ಅನ್ನೋದು ತುಂಬಾ ಜನ ಗೊತ್ತಿಲ್ಲ. ಇವತ್ತು ಕೂಡ ಬೇರೆ ಬೇರೆ ದೇಶಗಳಲ್ಲಿ ಇವತ್ತು ಬುದ್ಧನ ವಿಗ್ರಹ ನೆಲದಲ್ಲಿ ಸಿಗ್ತಾ ಇದಾವೆ ಅಂದ್ರೆ ಹಳೆ ವಿಗ್ರಹ ನಿಮ್ಗೆ ಸಿಗ್ಬೇಕಾದ್ರೆ ಬುದ್ಧನ ಸಿಗುತ್ತೆ ಅಲ್ವಾ? ಹೌದು. 2,500 ವರ್ಷ ಹೇಳದ ಬುದ್ಧನ ಕಾಲ ಲೆಕ್ಕ ಹಾಕಿದಾಗ ಸಿಗ್ತಾ ಇರೋದು ಇವತ್ತು ನಿಜ. ಆದ್ರೆ ನಾನೇನ್ ಹೇಳ್ತೀನಿ ಅಂದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಬಹಳಷ್ಟು ಜನ ಅವ್ರ ಬುದ್ಧಿವಂತರೋ ಗೊತ್ತಿಲ್ಲ, ಈ ವಿಗ್ರಹಗಳನ್ನ ಒಡೆದಾಕ್ತಾ ಇದ್ದಾರೆ. ನಿಜವಾಗ್ಲೂ ವಿಗ್ರಹಗಳನ್ನ ಯಾವತ್ತೂ ಒಡಿಬಾರದು. ದ್ವೇಷ ಏನೇ ಇರಬಹುದು, ವಿಗ್ರಹಗಳು ಅಂದ್ರೆ ಒಬ್ಬ ಶಿಲ್ಪಿಯ ಜ್ಞಾನವನ್ನ ದಾರೆ ಎರೆದಿರುವುದು. ಭಾರತದ ವಿಜ್ಞಾನ ಒಂದು ಶಿಲ್ಪಿಯ ತಪಸ್ಸಿನ ಫಲ ಲಾಸ್ಟ್ ಟೈಮ್ ಹೇಳ್ಕೊಂಡಿದ್ದೀವಿ. ಅದು ಜೈನ ಶಿಲ್ಪ ಇರ್ಬೋದು, ಬೌದ್ಧ ಶಿಲ್ಪ ಇರ್ಬೋದು. ನಮಗೆ ಪ್ರಾಚೀನ ವಿಗ್ರಹಗಳು ಅಂದ್ರೆ ಬೌದ್ಧರ ಕಾಲದ ಬುದ್ಧನ ವಿಗ್ರಹ ಸಿಗೋದು. ಯಾವುದೇ ಕಾರಣ ಯಾರು ಒಡಿಬಾರದು. ಯಾಕೆ ನಮ್ಮ ಭಾರತದ ಸೈನ್ಸ್ ಅನ್ನ ಒಡೆದಾಕ್ತಾ ಇದ್ರಿ ನೀವು. ಹೌದು ನಿಜ. ನೀವು ಒಡೆದಾಕ್ತಿದ್ರಿ, ನೀವು ನಮ್ಮ ಭಾರತ ದೇಶಕ್ಕೆ ಅವಮಾನ ಮಾಡ್ತಾ ಇದ್ದೀರಿ. ವಿಜ್ಞಾನಕ್ಕೆ ನಮ್ಮ ಪ್ರಪಂಚ ರೂಪಕಲ್ಪನೆ ಮಾಡಿರುವಂತಹ ವಿಜ್ಞಾನಕ್ಕೆ ನೀವು ಅವಮಾನ ಮಾಡ್ತಾ ಇದ್ದೀರಿ. ವಿಜ್ಞಾನಕ್ಕೆ, ಜಗತ್ತಿಗೆ ಕೊಟ್ಟಂತ ಭಾರತದ ವಿಜ್ಞಾನಕ್ಕೆ ನೀವು ಅವಮಾನ ಮಾಡ್ತಾ ಇದ್ದೀರಿ. ಒಂದೇ ಒಂದು ಕಲ್ಲು ಬುದ್ಧನ ವಿಗ್ರಹ ಹೊಡೆದಾಕಿದ್ರೆ ಹೌದು ನೀವು ಭಾರತದ ಬುದ್ಧನದಲ್ಲ ಎಲ್ಲ ದೇವತೆಗಳಿಗೆ ಒಬ್ಬ
ನೋಡಿ ನಾನು ಆವಾಗ ಹೇಳಿದ್ದೆ ಭೂಮಿ ಗೋಳಾಕೃತಿ ಇರುತ್ತೆ, ಒಂದೇ ಭೂಮಂಡಲ ಅಂತ. ಈಗ ನೋಡಿದ್ರೆ 7 ಭಾಗಗಳು, ಅಂದರೆ ಮಧ್ಯೆ ಮಧ್ಯೆ ಅವು ವಿಭಜನೆ ಆಗಿದೆ. ಅದಕ್ಕೂ ಈಗ ಈ ಕಾಲದ ವಿಜ್ಞಾನಿಗಳು ಅದಕ್ಕೆ ರೀಸನ್ ಹೇಳ್ತಾರೆ. ಭೌಗೋಳಿಕವಾಗಿ ಕೆಲವು ಬದಲಾವಣೆಗಳಾದಾಗ ಭೂಮಿ ಒಳಗಡೆ ಕೇಂದ್ರದಲ್ಲಿ ಅಗ್ನಿ ಇದೆ, ಅದರಿಂದ ಪೊರೆಗಳಲ್ಲಿ ಏರುಪೇರುಗಳಾಗಿ ಈ ಭೂಮಿ ಆವಾಗ ಡಿವೈಡ್ ಆಗ್ತಾ ಇರ್ತದೆ, ವಿಭಜನೆ ಆಗ್ತಾ ಇರ್ತದೆ. ಆ ರೀತಿ 7 ಭಾಗಗಳು ವಿಭಜನೆ ಆಗಿದೆ. ಇನ್ನೂ ಆಗುತ್ತೆ ಹೆಚ್ಚಾಗಿ ಕೆಲವೆಲ್ಲ ಮಾಡಿ. ಈಗ ಮತ್ತೆ ವೀರಬ್ರಹ್ಮೇಂದ್ರ ಸ್ವಾಮಿಗೆ ಅವರು ಬರೆದಿರುವಂಥ ಕಾಲಜ್ಞಾನದ ಪ್ರಕಾರ ಈಗ ಮತ್ತೆ 100 ಕೋಟಿ ಜನ ಆಗಬೇಕು. 100 ಕೋಟಿ ಜನ ಆಗಿ ಅವನಿಗೆ ನಮ್ಮ ಹಂಪಿ, ಕರ್ನಾಟಕದಲ್ಲಿರುವ ಹಂಪಿ ರಾಜಧಾನಿಯಾಗಿ ಪಾಲನೆ ಮಾಡುವಂತಹ ಒಂದು ಸಂದರ್ಭ ಬರುತ್ತಂತೆ. ಅವ್ರ ಕಾಲಜ್ಞಾನದಲ್ಲಿ ತುಂಬ ಸುಂದರವಾಗಿ ಬರೆದಿದ್ದಾರೆ. ಅದಕ್ಕೆ ಸುಂದರ ಅಂತ ಹೇಳ್ತಾ ಇದ್ದೇನೆ, ಸುಂದರ ಅಲ್ಲ, ಭಯಂಕರವಾಗಿ ಬರೆದಿದ್ದಾರೆ. ಈಗ ಅವ್ರು ಹೇಳಿದ್ದೆಲ್ಲ ನಡೆದಿದೆ, ಇದೊಂದು ಬಾಕಿ ಇದೆ, ಅದೇ ಅತಿ ಶೀಘ್ರವಾಗಿ ಬರುತ್ತೆ ಅಂತ ತುಂಬ ಪರಿಶೋಧಕರು ಹೇಳ್ತಾ ಇದ್ದಾರೆ. ಅಂದರೆ ಈ ಭೂಮಿಯಲ್ಲಿರುವ ಚೇಂಜಸ್ಸು ಈಗ ವೈಜ್ಞಾನಿಕವಾಗಿರುವ ಈ ಕಾಲದ ಸೈಂಟಿಸ್ಟ್ಗಳು ಅವ್ರು ಒಪ್ಕೊಳ್ತಾ ಇದ್ದಾರೆ. ಮೊದಲೇ BC ಟೈಮಲ್ಲಿ, ಅಂದರೆ ನಾವು ವೇದಕಾಲ ಅಂತೀವಿ, ಆ ಟೈಮಲ್ಲಿ ಒಂದೇ ಭೂಮಂಡಲ ಒಂದೇ ಇತ್ತು, ಒಂದೇ ಖಂಡವಾಗಿತ್ತು. ಈ ಖಂಡಗಳಾಗಿದೆ, ಇನ್ನೂ ಖಂಡಗಳಾಗ್ತದೆ, ಮತ್ತೆ ಒಟ್ಟಿಗೆ ಒಂದಾಗ್ಬಿಡ್ತದೆ. ಇದೊಂದು ನಿಮಗೆ ಹೇಳಿದ್ರೆ ಅಲ್ಲಿಗೆ ನಾನು ಕನೆಕ್ಟ್ ಮಾಡಿದ್ದೀನಿ. ಸರಿ, ಬಹಳ ಸುಂದರವಾಗಿ ಶಿಲ್ಪ ಅಂದ್ರೇನು, ಪ್ರತಿಷ್ಠಾಪನೆ ಅಂದ್ರೇನು, ಯಾವಾಗ ಶಿಲ್ಪಗಳು ಪ್ರತಿಷ್ಠಾಪನೆ ಅನ್ನೋದು ಬಹಳ ಸುಂದರ ತಿಳಿಸ್ಕೊಟ್ರಿ. ಸರಳವಾಗಿ ಎಲ್ಲರಿಗೂ ಅರ್ಥ ಆಯ್ತು ಅಂತ ನನ್ನ ಭಾವನೆ. ನಮಗಂತೂ ಅರ್ಥ ಆಯ್ತು. ನಿಮ್ಗೆ ಅರ್ಥ ಇದ್ರೆ ಎಲ್ಲರಿಗೂ ಅರ್ಥ ಆಗಿದೆ. ಸಂತೋಷ. ಈ ಗ್ರಂಥ ಏನಿದು, ಏನು ಇದು ಸ್ವಲ್ಪ ವಿವರಿಸ್ತೀರಾ? ಇದು ಈ ಬೃಹತ್ ಗ್ರಂಥ ಕಶ್ಯಪ ಶಿಲ್ಪಶಾಸ್ತ್ರ ಅಂತ, ಶ್ರೀ ಕಾಶ್ಯಪ ಶಿಲ್ಪಶಾಸ್ತ್ರ. ನಿಮ್ಗೆ ತೋರಿಸ್ತೀನಿ. ಇದು ವೀಕ್ಷಕರು ದಯವಿಟ್ಟು ಕ್ಷಮಿಸಬೇಕು. ಈ ಪುಸ್ತಕ ನಾನು 2010ರಲ್ಲಿ ತಗೊಂಡೆ. ಅಂದರೆ ಇದು ನನಗೆ ಒರಿಜಿನಲ್ ಸಿಗಲಿಲ್ಲ, ಇದು ಜಿರಾಕ್ಸ್ ಪ್ರತಿ. ಇದು ಆ ಪ್ರಧಾನ ಪುಸ್ತಕ. ಇದು ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿ ಅವರು ಇದು ಸಂಪಾದನೆ ಮಾಡಿದ್ದಾರೆ. ಡಾಕ್ಟರ್ ಜಿ ಜ್ಞಾನದ ಗುರುಗಳು, ನಮ್ಮ ಗುರುಗಳು, ಈ ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿ ಅವರು ಇದನ್ನು ಪ್ರಿಂಟಿಂಗ್ ಮಾಡಿದ್ದಾರೆ, ಮುದ್ರಣ ಮಾಡಿದ್ದಾರೆ. 2ನೇ ಪೇಜಲ್ಲಿ ಇದ್ರ ಬಗ್ಗೆ ಇನ್ನೂ ಕೆಲವು ವಿಚಾರಗಳು ಗೊತ್ತಾಗ್ತವೆ ನಮಗೆ. ಅದಕ್ಕೆ ವೀರೇಂದ್ರ ಹೆಗಡೆ ಅವರು ಮುನ್ನುಡಿ ಬರೆದಿದ್ದಾರೆ, ಶುಭ ಹಾರೈಕೆ ಮಾಡಿದ್ದಾರೆ. ಮತ್ತು ತುಂಬ ದೊಡ್ಡ ಮಹಾತ್ಮರೆಲ್ಲ ಅವರವರು ಮೊದಲನೇ ಮಾತಾಗಿ ಹೇಳಿದ್ದಾರೆ. ಇದು ಅದು ನೋಡಿ, ಪ್ರೊಫೆಸರ್ ರಾಮಚಂದ್ರರಾವ್ ಅಂತ ಇವರು ಅವರ ಅಭಿಪ್ರಾಯ ಹೇಳಿದ್ದಾರೆ. ಅದ್ಭುತವಾದ ಪುಸ್ತಕ, ಮೊದಲನೇ ಸತಿ ನಮ್ಮ ಕನ್ನಡ ಭಾಷೆಯಲ್ಲಿ ಬಂತು ಅಂತ. ಆ್ಯಕ್ಚುಲಿ ನಮ್ಮ ಗುರುಗಳು ನೋಡಿ, ಇವರು ಪೆದಪಟ್ ನಾಗೇಶ್ವರರಾವ್ ಅಂತ, ಇವರೊಬ್ಬ ಸ್ಥಪತಿ. ಅಂದರೆ ಅವರು ಶಿಲ್ಪದಲ್ಲಿ ಪ್ರೊಫೆಸರ್ ಆಗಿದ್ದರು. ತಿರುಪತಿ ಕಲಾಶಾಲೆಯಲ್ಲಿ ಅವರು ಪ್ರೊಫೆಸರ್ ಆಗಿದ್ದರು. ಈ ರೀತಿ ತುಂಬ ದೊಡ್ಡದೆಲ್ಲ ಇದರ ಬಗ್ಗೆ ಮುನ್ನುಡಿಗಳು ಬರೆದಿದ್ದಾರೆ. ಇದು ಕಂಪ್ಲೀಟು ಮೂರ್ತಿ ಕಲ್ಪನೆ ಶಿಲ್ಪಶಾಸ್ತ್ರ. ಇದೇನೆಂದರೆ ಶೈವ ಮೂರ್ತಿಗಳು. ಈ ಪುಸ್ತಕ ಇಷ್ಟು ದಪ್ಪ ಗ್ರಂಥ ಕೂಡ ಬರೀ ಶಿವಮೂರ್ತಿಗಳ ಕಲ್ಪನೆ, ಶೈವದ್ದು, ಕಂಪ್ಲೀಟ್ ಶೈವ. ಅದು ಸಂಬಂಧಪಟ್ಟಿರೋ ದೇವಿ ದೇವತೆಗಳು, ಅದು ವಿನ್ಯಾಸ ಏನು, ಅವರು ಲಕ್ಷಣಗಳೇನು, ತಾಲಮಾನ ಎಲ್ಲ ಇರುತ್ತೆ ಇದರಲ್ಲಿ. ತಾಲಮಾನ ಅಂದರೆ ಒಂದು ಸ್ವಲ್ಪ ಆತಿರಿ ಬಾಪ ತೋರಿಸ್ತೇನೆ. ಇನ್ನೊಂದು, ನಾವು ಶಿವಲಿಂಗ ಅಂತೀವಿ, ತುಂಬ ಸಿಂಪಲಾಗಿ ನಾವು ಅಂದ್ಕೊಳ್ತೀವಿ. ಆ ಶಿವಲಿಂಗ ಏನಿದೆ, ಅದ್ರ ಏನಿದೆ, ಅದರ ಕಷ್ಟ ಇದೆ, ಏನು ಕಷ್ಟ ಇದೆ. ಗುಂಡಾಗಿ ಒಂದು ಕಲ್ಲು ಇರುತ್ತೆ, ಆ ಕಲ್ಲು ತೋರಿಸ್ಬಿಟ್ರೆ ಶಿವಲಿಂಗ ಮಾಡಿಬಿಟ್ರೆ ಈಜಿ ಅಲ್ವಾ ಅಂತ ಅಂದ್ಕೊತೀವಿ. ಆದರೆ ಈಗ ಶಿವಲಿಂಗ ಮಾಡೋದು ಎಷ್ಟು ಕಷ್ಟ ಇದೆ, ಎಷ್ಟು ಅದರಲ್ಲಿ ರೆಸಿಸ್ಟೆನ್ಸ್ ಇದೆ ಅಂತ ಇದು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಇಷ್ಟು ಪುಸ್ತಕದಲ್ಲಿ ಒಂದು ಕಾಲು ಭಾಗ ಶಿವಲಿಂಗದ ಬಗ್ಗೆ ಇರುತ್ತೆ, ಅಧ್ಯಾಯ ಕಂಪ್ಲೀಟ್. ನೋಡಿ, ಇಷ್ಟು ಕೂಡ ನೋಡಿ, ಸುಮಾರು ಒಂದು 200 ಪುಟಗಳ ಶಿವಲಿಂಗದ ಬಗ್ಗೆ ಇದೆ. ಇದು ಶಿವಲಿಂಗದ ಎಷ್ಟು ಜಾತಿಗಳಿದ್ದಾವೆ, ಎಷ್ಟು ವರ್ಗಗಳಿದ್ದಾವೆ, ಸುಮಾರು ಯಾವ ರೀತಿ, ಯಾವ ಜಾತಿ ಯಾವ ಲಿಂಗಕ್ಕೆ ಪೂಜೆ ಮಾಡಬೇಕು. ಪುರಾಣಗಳಲ್ಲಿ ಜಾತಿಗಳಿದ್ದಾವಲ್ವ, ಬ್ರಾಹ್ಮಣ, ವೈಶ್ಯ, ಶೂದ್ರ, ಈ ಥರ ಕ್ಷತ್ರಿಯರಂತ ಇದಾವಲ್ವ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಈ ರೀತಿ ಲಿಂಗಗಳು ಕೂಡ ಜಾತಿಗಳು ಮಾಡಿದ್ದಾರೆ, ಇದರಲ್ಲಿದೆ, ಕಲ್ಪನೆ ಇದೆ. ಅಂದರೆ ಒಬ್ಬೊಬ್ಬರು ಒಂದೊಂದು ಥರ
ಈಗ ಆ ಕಲ್ಪನೆಯಿಂದ ಪ್ರತಿಷ್ಠಾಪನೆ ಮಾಡ್ತಾರೆ. ಈಗ ಬ್ರಾಹ್ಮಣರು ಪ್ರತಿಷ್ಠಾಪನೆ ಮಾಡುವಂತಹ ಲಿಂಗಕ್ಕೆ ಮಿಕ್ಕಿದ ಮೂರು ವರ್ಣಗಳು ಪೂಜೆ ಮಾಡ್ಬೋದು. ಕ್ಷತ್ರಿಯರು ಪ್ರತಿಷ್ಠಾಪನೆ ಮಾಡಿರುವಂತಹ ಲಿಂಗಕ್ಕೆ ಬ್ರಾಹ್ಮಣರು ಬಿಟ್ಟು ಮಿಕ್ಕಿದವರು ಪೂಜೆ ಮಾಡಬೇಕು. ಮತ್ತು ವೈಶ್ಯಲಿಂಗ ಅಂತೀವಲ್ವ, ವೈಶ್ಯಲಿಂಗ ಪೂಜೆ ಮಾಡುವಾಗ ಬ್ರಾಹ್ಮಣರು ಕ್ಷತ್ರಿಯರು ಬಿಟ್ಟು ವೈಶ್ಯ ಶೂದ್ರರು ಮಾತ್ರ ಪೂಜೆ ಮಾಡಬೇಕು. ಮತ್ತು ಶೂದ್ರಲಿಂಗಗಳಂತವೆ, ಅದು ಶೂದ್ರಲಿಂಗಗಳು ಶೂದ್ರರೇ ಮಾತ್ರ ಪೂಜೆ, ಮಿಕ್ಕಿದ ವರ್ಣಗಳು ಪೂಜೆ ಮಾಡಬಾರ್ದು ಅಂತ ಈ ಥರ ವಿಭೇದಗಳು ಈ ಶಾಸ್ತ್ರದಲ್ಲೇ ಕಲ್ಪಿಸಿಕೊಟ್ಟಿದ್ದಾರೆ. ಇದರಲ್ಲಿ ಸ್ವಸ್ತಿಕ ಲಿಂಗ, ಸಾರ್ವದೇಶಿಕ ಲಿಂಗ ಅಂತ ತುಂಬ ಬಗೆಗಳಿದ್ದಾವೆ. ಅಂದರೆ ಆ್ಯಕ್ಚುಲಿ ಇದು ದೊಡ್ಡ ಸಬ್ಜೆಕ್ಟ್. ಇದು ನಾವು ಮಕ್ಕಳಿಗೆ ನಮ್ಮ BFA ಕೋರ್ಸು ಸಿಲೆಬಸ್ಸಲ್ಲಿ ದ್ವಿತೀಯ ವರ್ಷದಲ್ಲಿ ಬರುತ್ತೆ. ಶಿವಲಿಂಗ ಲಕ್ಷಣಗಳು, ಅದು ಆಯಾದಿಗೆ ಅಂತ ಎಲ್ಲ ಬರುತ್ತೆ. ಅದು ಮುಖಲಿಂಗಗಳು. ಆ್ಯಕ್ಚುಲಿ ಶಿವಲಿಂಗ ಅಂದರೆ ಕಲಾ, ಸಕಲ, ನಿಷ್ಕಲ ಅಂತೀವಿ. ಕಲಾ ಅಂದರೆ ಪ್ರತಿಮೆಗೆ ಡೆಫಿನಿಷನ್ ಹೇಳುವಾಗ ಕಲಾ, ಸಕಲ, ನಿಷ್ಕಲ. ಕಲಾಗೆ ಸಂಬಂಧಪಟ್ಟ ಪ್ರತಿಮೆಗಳ ಕಲಾ ಅಂದರೆ 16 ಕಲೆಗಳು, 16 ಕಲೆಗಳು ತುಂಬಿರುವಂತಹ ಯಾವ ಕೃತಿ ಇದೆಯೋ ಅದು ವಿಗ್ರಹ. ಈಗ ದೇವತಾ ಮೂರ್ತಿಗಳ ವಿಗ್ರಹ ಅಂದ್ಕೊಂಡಿದ್ದೀವಲ್ವ, ಬ್ರಹ್ಮ, ವಿಷ್ಣು, ದೇವತೆಗಳೆಲ್ಲರೂ, ಅವೆಲ್ಲ 16 ಕಲೆಗಳಲ್ಲಿ ತುಂಬಿರುವಂಥ ವಿಗ್ರಹಗಳು. ನಿಷ್ಕಲ ಅಂದರೆ ಏನು? ಯಾವುದೇ ಕಲೆ ಇಲ್ಲದವನು, ರೂಪ ಇಲ್ಲದವನು, ಅವರಿಗೆ ಬಿಂಬವಾಗಿ ಒಂದು ಸಾಂಕೇತ ಚಿಹ್ನವಾಗಿ ಈ ಶಿವಲಿಂಗಲ್ಲಿ ಮಾಡ್ಕೊಂಡಿದ್ದಾರೆ. ನೋಡಪ್ಪ, ಈ ಶಿವಲಿಂಗಗಳನ್ನು ಮಾಡಿದ್ದಾರೆ. ಇದು ಯಾವುದೇ ಕಲೆ ಇರಲ್ಲ. ಚತುರಸ್ರ, ಅಷ್ಟಸ್ರ, ಬಿಂಬ ರೂಪದಲ್ಲಿ ಇರುತ್ತದೆ. ಅಂದರೆ ಅವರು ನಿರ್ಗುಣ, ನಿರಾಕಾರ. ನಾನು ಇದುವರೆಗೆ ಹೇಳಿದ್ದೆ, ದೇವತೆಗಳೆಲ್ಲರಿಗೂ ರೂಪ ಇದೆ, ಪರಮಾತ್ಮಗೆ ಮಾತ್ರ ರೂಪ ಇಲ್ಲ. ಒಂದು ಕಾಲದಲ್ಲಿ ಲಿಂಗ ಪೂಜೆ ಅಂದರೆ ಅದು ಲಿಂಗ ಅಂತಲ್ಲ, ಬಿಂಬ ಪೂಜೆ ಅಂತ ಹೇಳೋದು. ಲಿಂಗ ಪೂಜೆ ಅಂತ ಹೇಳಲ್ಲ. ಈಗ ಪುರಾಣಗಳ ಕಲ್ಪನಾ ಬಂದ ಮೇಲೆ ಅದು ಲಿಂಗ ಪೂಜೆ ಆಯಿತು. ಬಿಂಬ ಪೂಜೆ. ಬಿಂಬ ಅಂದರೆ ಇದು ತೋರಿಸಪ್ಪ, ನೋಡಿ. ಇದು ಶಿವಲಿಂಗ. ಇದು ಶಿವಲಿಂಗ ಅಂತ ಇತ್ತೀಚಿನ ವಾಡುಕ ಭಾಷೆಯಲ್ಲಿರುವಂಥ ಶಿವಲಿಂಗ. ಇದು ರುದ್ರಭಾಗ. ಇಲ್ಲಿರುತ್ತೆ ಚತುರಸ್ರ ಭಾಗ ಒಳಗಡೆ ಇರುತ್ತೆ, ಅಷ್ಟಸ್ರ ಇಲ್ಲಿರುತ್ತೆ, ಚತುರಸ್ರ ಈ ಕೆಳಕ್ಕಿರುತ್ತೆ. ಇದು 3 ಭಾಗಗಳು. ಈಗ ನೋಡಿ ಯಾವ ರೀತಿ ಅಂದರೆ ಈ ರೀತಿ 3 ಭಾಗಗಳು. ಶಿವಲಿಂಗ 3 ಭಾಗ. ಇದು ರುದ್ರಭಾಗ, ವಿಷ್ಣು ಭಾಗ, ಬ್ರಹ್ಮ ಭಾಗ ಅಂತವೆ. ನೋಡಿ, ಒಂದೊಂದು ಜಾತಿ ಲಿಂಗಗಳು ಒಂದೊಂದು ಥರ ಇರ್ತದೆ. ಇದು ಸಹಸ್ರಲಿಂಗ ಅಂತ. ಈ ರೀತಿ ವಿನ್ಯಾಸಗಳಿರ್ತವೆ. ಈ 3 ಭಾಗಗಳು ಕೂಡ ಈ ರುದ್ರಭಾಗ ಮಾತ್ರ ಬಿಂಬ. ಏನು ಬಿಂಬ ಅಂತೀವಲ್ವ, ಬಿಂಬಕ್ಕೆ ಡೆಫಿನೇಷನ್ ಕೊಡ್ತೀನಿ. ಈ ರೌಂಡ್ ವೃತ್ತಾಕಾರ ಅದೇ ಬಿಂಬ. ಅದು ಮಾತ್ರ ನಿಮಗೆ ಇಲ್ಲಿ ಪೂಜಾ ಭಾಗದಲ್ಲಿ ಕಾಣಿಸೋದು. ಮಿಕ್ಕಿದ 2 ಭಾಗಗಳು ಈ ಪೀಠದ ಯೋನಿಪೀಠ ಇರುತ್ತೆ. ಆ ಯೋನಿಪೀಠ ಅಂತೀವಲ್ವ, ಯೋನಿಪೀಠ ಇರುತ್ತಲ್ವ, ಆ ಯೋನಿಪೀಠದಲ್ಲೇ ನಿಮಗೆ ಆ 2 ಭಾಗಗಳು ಒಳಗಿರ್ತವೆ. ಇದಕ್ಕೆ ಒಂದು ನಿಮಿಷ, ಇದಕ್ಕೆ ಮುಗಿಸ್ಬಿಡ್ತೀನಿ. ಈ ಬಿಂಬ ಅಂತ ಹೇಳಿದ್ದೀನಲ್ವ, ಬಿಂಬ ಅಂತ ಸ್ವಲ್ಪ ಹೇಳಬೇಕು, ಅವ್ರು ಕನ್ಫ್ಯೂಸ್ ಆಗ್ತಾರೆ. ಈ ಶಿವಲಿಂಗ ಶಿವಂದಂತ ಹೇಳ್ತಾ ಇದ್ದಾರೆ. ಈಗ ಇತ್ತೀಚಿನ ವಾಡಿಕೆ ಭಾಷೆಯಲ್ಲಿ ಶಿವಲಿಂಗ ಅಂದರೆ ಶಿವಂದು ಅಂತ. ಆದರೆ ಆ ವೇದ ಕಾಲದಲ್ಲಿ ಪರಮಾತ್ಮನ ಪೂಜೆ ಮಾಡ್ತಾ ಇದ್ರು ಅಂತ ಹೇಳಿದ್ದೆ. ವಿಶ್ವಕರ್ಮ ಗುಹೆಗಳಲ್ಲಿ ವಿಶ್ವಕರ್ಮ ದೇವಸ್ಥಾನದಲ್ಲಿ ಬುದ್ಧನ ವಿಗ್ರಹ ಅಂತ ಇದೆ ಅಂತ ಹೇಳಿದ್ದೆ. ಮತ್ತು ಈ ಪರಮಾತ್ಮನ ಎಲ್ಲರೂ ಹೇಗೆ ಪೂಜೆ ಮಾಡಿದ್ದಾರೆ ನೀವು ಕೇಳ್ಬೋದು. ಆವಾಗ ಪೂಜೆ ಮಾಡ್ತಾಯಿದ್ರು ಈ ರೀತಿ ಬಿಂಬರೂಪಗಳಲ್ಲಿ. ಎಲ್ಲೆಲ್ಲಿ ನಮ್ಮ ಪ್ರಪಂಚದಲ್ಲಿ ಈ ರೀತಿ ಬಿಂಬರೂಪ ವಿಗ್ರಹಗಳು ಸಿಗ್ತಾವೋ, ಅವೆಲ್ಲ ಕೂಡ ವಿಶ್ವಕರ್ಮನ ಪ್ರತಿರೂಪಗಳ ಚಿಹ್ನಗಳೇ. ಗೆಳೆಯರೇ ನೋಡಿ, ಮಿತ್ರರೇ, ಎಲ್ಲೆಲ್ಲಿ ಶಿವಲಿಂಗ ಅಂತ ಅನ್ಕೊಂತೀವೋ ಅವೆಲ್ಲವೂ ಕೂಡ ವಿಶ್ವಕರ್ಮನ ಒಂದು ಪ್ರತಿರೂಪಗಳೇ, ಬಿಂಬರೂಪ. ಯಾಕೆಂದರೆ ಅವ್ರು ನಿರಾಕಾರ ನಿರ್ಗುಣ. ಅದು ಬಿಂಬರೂಪದಲ್ಲಿ ಆಪೋವ ಇದಮಗ್ರೆ ಸಲಿಲ ಮಾಸೀತ್ ಅಂತ ಒಂದು ಮಂತ್ರ ಇದೆಯಲ್ವ, ಲಾಸ್ಟ್ ಟೈಮ್ ಹೇಳಿದ್ದೀವಿ ಆ ಮಂತ್ರ. ಆ ಮಂತ್ರದ ಅರ್ಥವಾಗಿ ಅವರು ಬಿಂಬರೂಪದಲ್ಲಿ ಇರ್ತಾರೆ. ಆಮೇಲೆ ವಿಸರ್ಗ ಆಗುತ್ತೆ. ಒಂದು ಬಿಂದು 2 ಬಿಂದುಗಳಾಗಿ ಪ್ರಕೃತಿ ಪುರುಷನಾಗಿ ಸೃಷ್ಟಿ ಪ್ರಾರಂಭ ಮಾಡ್ತಾರೆ ಅಂತ ಆ ಮಂತ್ರ ಹೇಳುತ್ತೆ. ಇವಾಗ ಈ ಬಿಂಬರೂಪದಿಂದ ನಮ್ಮ ಹಿರಿಯರು ಅಂದರೆ ನಮ್ಮ ಹಿಂದಿನ ಕಾಲದವರು ಪರಮಾತ್ಮನ ಆರಾಧನೆ ಮಾಡ್ತಾಯಿದ್ರು. ಯಾವಾಗ ಪುರಾಣಗಳು ಪ್ರಚಾರಕ್ಕೆ ಬಂದು ಆ ಬಿಂಬರೂಪವೆಲ್ಲ ಇದಕ್ಕೆ
ಶೈವ ಪರಂಪರೆ ಆಗಬೇಕು ಅನ್ನೋ ಉದ್ದೇಶಕ್ಕೆ ಅದಕ್ಕೊಂದು ಸೂಕ್ತವಾದ ಕಥೆಯನ್ನು ಕ್ರಿಯೇಟ್ ಮಾಡಿ ಅದು ಶಿವಲಿಂಗಗಳ ಪರಿವರ್ತನೆ ಮಾಡಿದ್ದಾರೆ. ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ, ನೀವು ತುಂಬ ಗಂಭೀರವಾಗಿ ಯೋಚಿಸಿ. ಕಾಶಿ ವಾರಣಾಸಿಯಲ್ಲಿ ಕಾಶಿ ಎಲ್ಲ ನಿಮ್ಗೆ ಬನಾರಸ್ ಅಂತಾರೆ, ವಾರಣಾಸಿ ಅಂತಾರೆ, ಕಾಶಿ ಅಂತಾರೆ, ಅಲ್ಲಿ ಗೊತ್ತಿದೆ ಅಲ್ವಾ? ಅಲ್ಲಿರುವ ಪ್ರಧಾನ ಲಿಂಗ ವಿಶ್ವಕರ್ಮ ಲಿಂಗ. ನೆನ್ಬಿಟ್ಟು ನಾನು ಅದ್ರ ಬಗ್ಗೆ ತುಂಬ ಸುದೀರ್ಘವಾದ ಆರ್ಟಿಕಲ್ಗೂ ಆಧಾರ ಸಹಿತ ಆರ್ಟಿಕಲ್ಗೂ ಬರೆದಿದ್ದೀನಿ. ಇದುವರೆಗೆ ಫೇಸ್ಬುಕ್ಕಲ್ಲಿ ನನ್ನ ಅಕೌಂಟಲ್ಲಿ ಇರುತ್ತೆ, ಬೇಕಾದರೆ ನಾನು ಇವತ್ತೇ ಅದು ರೀಪೋಸ್ಟ್ ಮಾಡ್ತೀನಿ ನಿಮಗೆ. ಅದು ವಿಶ್ವಕರ್ಮ ಲಿಂಗ. ಅದಕ್ಕೆ ವಿಶ್ವೇಶ್ವರ ಅಂತ ಹೇಳ್ಕೊಂಡು ಕಾಶಿ ವಿಶ್ವನಾಥ್ ಅಂತ ಮಾಡಿದ್ರು, ಪರಿವರ್ತನೆ ಮಾಡಿದ್ರು. ವಿಶ್ವಕರ್ಮ ಲಿಂಗವನ್ನೇ ವಿಶ್ವಕರ್ಮ ಬಿಂಬ ರೂಪದನ್ನು ಈ ಶಿವಪುರಾಣ ಬರೆದ ಮೇಲೆ ಅದು ಎಲ್ಲ ಎಲ್ಲೆಲ್ಲಿ ವಿಶ್ವಕರ್ಮ ಇದೆಯೋ ಅದಕ್ಕೆ ಸೂಕ್ತವಾದ ಕತೆ ಬರೆದು ಬುದ್ಧಿವಂತ ಯೋಚನೆ ಮಾಡಿಕೊಂಡು ಆಲ್ರೆಡಿ ತುಂಬ ದೊಡ್ಡ ದೊಡ್ಡ ದೇವಸ್ಥಾನ ಕಟ್ಟಿದ್ದಾರೆ. ಅದ್ಭುತವಾದ ಹರ್ಮಿಗಳು ಕಟ್ಟಿಬಿಟ್ಟಿದ್ದಾರೆ ಪರಮಾತ್ಮನ ಪೂಜೆ ಮಾಡೋಕ್ಕೆ. ಅದನ್ನು ನಾವು ಆಕ್ಯುಪೈ ಮಾಡ್ಕೋಬೇಕನ್ನೋ ಉದ್ದೇಶಕ್ಕೆ ಶೈವರು ಏನು ಮಾಡಿದ್ದಾರೆ ನೋಡಿ. ನಮ್ಮ ದೇಶದಲ್ಲಿ ಶೈವ ವೈಷ್ಣವ ಎರಡು ಪಂಗಡಗಳಿರ್ತವೆ. ಶೈವರು ಒಂದು ಪ್ರಬಲತರಾಗುತ್ತೆ, ಒಂದು ಪ್ರಭಾವವಾಗಿ ಸ್ವಲ್ಪ ಬಲದಿಂದಿದ್ದರು. ಅವರು ಇವನ್ನು ಆಕ್ಯುಪೈ ಮಾಡಿಕೊಂಡು ಇವೆಲ್ಲ ಕೂಡ ಅದು ಶಿವಲಿಂಗ ಪರಿವರ್ತನೆ ಮಾಡಿದ್ದಾರೆ. ಅದಕ್ಕೆ ಸೂಕ್ತವಾದ ಕಥೆನೇ ಇದೆ ಅದರಲ್ಲಿ. ಆ ಕಥೆ ಸ್ವಲ್ಪ ಅಶ್ಲೀಲವಾಗಿರ್ತದೆ ನೋಡು. ನಮ್ಮ ಪುರಾಣಗಳಲ್ಲಿರುವ ಕಥೆಗಳು ಹಂಗಿರ್ತವೆ, ಅಶ್ಲೀಲವಾಗಿರ್ತವೆ. ಅದು ಆ ಕಥೆಗೆ ಆಧಾರಾಗ ಇದು ಶಿವಲಿಂಗ ಆಗಿದೆ. ಇದು ಬಿಂಬ, ಮುಖ್ಯ ಉದ್ದೇಶ ಇದು ಬಿಂಬ. ಯಾರು ಶಿವಲಿಂಗ ಅಭಿಷೇಕ ಪೂಜೆಗಳು ಮಾಡ್ತಾರೋ ಆ ಸಾಕ್ಷಾತ್ ಪರಮಾತ್ಮ ಸೇರುತ್ತೆ. ಆದರೆ ಭಾವನೆ ಆಗಿರಬೇಕು. ಈಗ ನಿಮ್ಮ ತಂದೆ ಅಂತ ಕರೆದ್ರೆ ಅವ್ರು ಖುಷಿ ಪಡ್ತಾರೆ, ಅವ್ರ ಹೆಸರಿಟ್ಟು ಕರೆದ್ರೆ ಖುಷಿ ಬೇರೆ ಹೆಸರಿಟ್ಟು ಕರೆದ್ರೆ ಅವ್ರು ಹೆಂಗೆ ನನ್ನ ಮಗ ಪೂಜೆ ಮಾಡ್ತದನ್ನು ಬಿಡು ಅಂತ ಅನ್ಕೊತಾರೆ ಅಷ್ಟೇ ವಿನ ನಿಮ್ಮ ಮೇಲೆ ಸಂಪೂರ್ಣ ಒಂದು ಅನುಗ್ರಹ ಸಿಗಲ್ಲ. ಅವ್ರಿಗೆ ತಂದೆ ಅಂತ ಕರೆದ್ರೆ ತಂದೆ ಅಂತ ತುಂಬ ಪ್ರೀತಿಯಿಂದ ವಾತ್ಸಲ್ಯದಿಂದ ನಿಮ್ಮನ್ನು ಕಾಪಾಡಕ್ಕೆ ಬರ್ತಾರೆ. ಈಗ ಅದು ವಿಶ್ವಕರ್ಮ ಪರಮಾತ್ಮನ ಒಂದು ಬಿಂಬ, ಅದು ಬಿಂದು ರೂಪ. ಅವರು ಆ ಭಾವದಿಂದ ಪೂಜೆ ಮಾಡಿದ್ರೆ ನೀವು ತುಂಬ ಒಳ್ಳೆಯ ಫಲಿತ ಸಿಗುತ್ತಂತ ಒಂದು ಆ್ಯಸ್ ಎ ಸ್ಥಪತಿ ಒಬ್ಬ ವೇದ ಅಧ್ಯಯನ ಮಾಡಿರುವಂತಹ ಸ್ವಲ್ಪ ಪರಿಶೋಧನಾಗಿ ನನ್ನ ಒಂದು ನಿಮಗೊಂದು ಸಲಹೆ ಅಷ್ಟೇ. ಈಗ ಚೆನ್ನಾಗಿ ಕಾಶ್ಯಪ ಶಿಲ್ಪ ಬಗ್ಗೆ ಮಾತಾಡೋ ಒಂದು ತಿಂಗಳೆಲ್ಲ ಆಗುತ್ತಿದೆ. ಹೌದು ನೋಡಿ, ಅದು ಬೃಹತ್ ಗ್ರಂಥ, ಅದು ಅದ್ರ ಬಗ್ಗೆ ಹೇಳ್ಬೇಕಾದ್ರೆ ತುಂಬ ದಿನ ಲಿಂಗ ಅಂದ್ರೇನು, ರುದ್ರ ಅಂದ್ರೇನು, ಅದ್ರ ಬಗ್ಗೆ ಮಾತಾಡೋಣ. ಹೌದು, ಬರೀ ಲಿಂಗದ ಬಗ್ಗೆನೇ ಒಂದಿನ ಒಂದು ಸಬ್ಜೆಕ್ಟ್ ತಗೋಬಹುದು. ಖಂಡಿತ ಮಾತಾಡೋಣ. ಯಾಕೆಂದ್ರೆ ಈ ಸಣ್ಣ ವಿಚಾರ ಮಾತಾಡಕ್ಕೆ, ಯಾಕೆಂದರೆ ಅದು ಎಷ್ಟು ಬಗೆ ಇದ್ದಾವೆ ಲಿಂಗಗಳು, ಯಾವ ರೀತಿ ಅದಕ್ಕೆ ಪ್ರತಿಷ್ಠಾಪನೆ ಮಾಡಬೇಕು, ಅದಕ್ಕೆ ಏನು ಆಯಾತಿ ಗಣತೆ ಏನು ಮಾಡಬೇಕು, ಏನು ಆಯಾತಿ ಗಣತೆ ಇದೆ, ಅದಕ್ಕೆ ಅಳತೆಗಳು ಇವೆಲ್ಲ ಇದೆ. ಅದೆಲ್ಲ ನಿಮ್ಗೆ ಹೇಳಬೇಕಾದ್ರೆ ಒಂದಿನ ಕ್ಲಾಸ್ ಕಂಪ್ಲೀಟು ಅದಕ್ಕೆ ಒಂದು ಎಪಿಸೋಡ್ ಮಾಡ್ಬೋದು ಶಿವಲಿಂಗದ ಬಗ್ಗೆನೇ. ಲಿಂಗ ನನಗೆ ಶಿವ ಅನ್ನೋದು ವೇದದಲ್ಲಿ ಇಲ್ಲ ಅಂತ ಅನ್ಸುತ್ತೆ. ನನ್ನ ಪ್ರಕಾರ ವೇದದಲ್ಲಿ ಇದೆಯಾ? ಇಲ್ಲ, ರುದ್ರ ಇದೆ, ಶಿವ ಇಲ್ಲ. ರುದ್ರ ಇದೆ, ಶಿವ ಅಂತ ಇಲ್ಲ. ನೆನ್ಪಿಟ್ಕೋಬೇಕು, ರುದ್ರ ಅಂತ ಇದೆ, ಶಿವ ಅಂತ ಎಲ್ಲೂ ಇಲ್ಲ. ಅದ್ರ ಬಗ್ಗೆ ಮತ್ತೊಂದು ಎಪಿಸೋಡ್ ಅಲ್ಲಿ ಮಾತಾಡೋಣ. ಹೌದು, ಲಿಂಗ ಎಷ್ಟು ಇದಾವಿದೆ, ಏನದು ಲಿಂಗ ಅಂದ್ರೆ ಬರೀ ಲಿಂಗ ಅನ್ಬೇಕು, ರುದ್ರ ಲಿಂಗ ಅಂದ್ರೆ ವಿಶ್ವಕರ್ಮ. ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ, ನಿಜ ಕೂಡ ಹೌದು. ಹೌದು. ಇವಾಗ ಶಿಲ್ಪಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಶ್ಲೋಕ ಯಾವ್ದಾದ್ರು ಹೇಳ್ಬೋದಾ? ಹೇಳ್ತೀನಿ, ಇದರಲ್ಲೇ ಇದೆ, ನಿಮ್ಗೆ ತೋರಿಸ್ತೀನಿ. ನಿಮ್ಗೆ ಯಾವುದ್ರ ಬಗ್ಗೆ ಹೇಳಲಿಕ್ಕೆ ಬೇಕಂದ್ರೆ ಅದ್ರ ಬಗ್ಗೆ ಹೇಳ್ತೀನಿ. ಒಂದು ಶಿಲ್ಪ ಶ್ಲೋಕ, ಒಂದು ಧ್ಯಾನ ಶ್ಲೋಕನಾ? ಧ್ಯಾನ ಶ್ಲೋಕ ತುಂಬ ಇದೆ. ಈಗ ಸ್ಥಪತಿ ಬಗ್ಗೆ ಹೇಳ್ಬೋದು, ದೃಷ್ಟಿ ಮೋಕ್ಷನ ಬಗ್ಗೆ ಹೇಳ್ಬೋದು. ನೋಡಿ, ಇದೇನೆಂದರೆ ಇದು ಈ ಒಂದು ಶ್ಲೋಕ ಇದೆ. ಇದು ಯಾವುದ್ರ ಬಗ್ಗೆ ಹೇಳೋದು? ಸ್ಥಪತಿ ಶಿಲ್ಪಿ ಆಗೋನು ಅವರು ಹೆಂಗಿರ್ತಾನಂತ. ಸ್ಥಪತಿರ್ ಯಜಮಾನಶ್ಚ ನವವಸ್ತ್ರ ವಿಶೇಷಿತವು ಕುಂಭಂ ಕರೌ ಯುಗೆ ಸ್ಥಾಪ್ಯ ಉದಕಾಭ್ಯ ಮನನ್ವಯೇ ಪ್ರೋಕ್ಷ ಪುಣ್ಯಾಹಮೇವಂ ತಾನ್ ಕುರ್ಯಾತ್ ಶಿಲ್ಪಿ ವಜೈ ಸಹ ಅಲಂಕೃತ್ಯ ಚ ತಾನ್ ಪಶ್ಚಾತ್ ಗೀತಾವಾದಿತ್ರ ನಿಸ್ವನ್ಯೈ ಪ್ರದಕ್ಷಿಣಾತ್ರಯಂ ಕೃತ್ವಾ ಚಾಲಯಂ ವೇದಘೋಷಣೈಃ ಮುಖಬಂಧೋತ್ತರೀಯಶ್ಚ ಸ್ಥಪತಿರ್ಧಾರಯನ್ನೈವೈಃ ಗರ್ಭಾಲಯೇ ಪ್ರತಿಷ್ಠಾಪ್ಯ ದೇವತಾಮೂರ್ತಿ ಮುಕ್ತತಃ ಸ್ಥಪತಿ ಸೂತ್ರವಿನ್ಯಾಸಂ ಕೃತ್ವಾ ಚೈವಾಷ್ಟಬಂಧನಂ ಅಂತ ಇದೊಂದು ಶ್ಲೋಕ ಹೇಳ್ತೀನಿ. ಅದರ ವಿವರಣೆ ಕೊಡ್ತೀನಿ. ಪ್ರಧಾನ ದೇವತೆ, ಅಧಿದೇವತೆ, ಪ್ರತಿದೇವತೆ, ಅಂಗ ತತ್ವ ಕಲಸಗಳನ್ನು ಸ್ಥಾಪಿಸಿ ಕಲಸಗಳನ್ನು ಸ್ಥಾಪಿಸಿ ದೇವತೆಗಳನ್ನು ಆವಾಹಿಸಬೇಕು. ವಾಸ್ತು ಪುರುಷನನ್ನು ನವಗ್ರಹ ಅಷ್ಟದಿಕ್ಪಾಲಕರನ್ನು ನವಗ್ರಹ
ಆ ನಕ್ಷತ್ರಗಳನ್ನ ಪ್ರತಿಷ್ಠಾ ಕರ್ಮಾದಿ ದೇವತೆಯ ಸಂರಕ್ಷಕನಾದ ವಿಶ್ವಕರ್ಮನ ಆವಾಹಿಸಿ 8 ದಿಕ್ಕಲ್ಲಿ ಬಲಿಯನ್ನು ಇರಿಸಿ ಅಕ್ಷತೋದಕವನ್ನು ಬಿಡಬೇಕು. ಆಮೇಲೆ ಯಜಮಾನ ಅದನ್ನು ಏನು ಮಾಡಬೇಕೆಂದರೆ ಸ್ವಸ್ತಿ ಪುಣ್ಯಾಹವಲ್ಲ ಇವೆಲ್ಲ ಕಲಸಗಳ ಆವಾಹನ ಮಾಡಿ ಆಯಾ ದೇವತೆಗಳ ಪ್ರತಿಷ್ಠಾಪನೆ ಮಾಡಿಕೊಂಡು ಯಜಮಾನ ಏನು ಮಾಡ್ತಾನೆ ಅಂದರೆ ಸ್ವಸ್ತು ಪುಣ್ಯಾಹವ ನಡೆಸಿ ಸಹ್ಯಾದಿ ವಾಸದಲ್ಲಿರುವಂತಹ ದೇವಮೂರ್ತಿಯನ್ನು ಸಮಂತ್ರಕವಾಗಿ ಎಚ್ಚರಿಸಿ ಪೂಜಿಸಿ ಅಭಿಷೇಕ ನಿವೇದನೆ ನಡೆಸಬೇಕು. ಯಜಮಾನ ಅದನ್ನು ಶಿಲ್ಪಿಯನ್ನು ಶಾಸ್ತ್ರೋಕ್ತ ರೀತಿಯಲ್ಲಿ ನಡೆಸಬೇಕು. ಅಂದರೆ ಶಿಲ್ಪಿ ಯಜಮಾನ ಶಾಸ್ತ್ರೋಕ್ತ ರೀತಿಯಲ್ಲಿ ನಡೆಸಬೇಕಾಗ್ತದೆ. ಗೃಹದಲ್ಲಿ ಗರ್ತ ಮಾಡಿ ಪ್ರೋಕ್ಷಿಸಿ ಆಧಾರಾತ್ಮಕವಾದ ಶಿಲೆಯನ್ನು ಮಂತ್ರ ಹೇಳಿ ಸ್ಥಾಪಿಸಬೇಕು. ಅದರ ಮೇಲೆ ಪೀಠವನ್ನು ಇರಿಸಬೇಕು. ಇದೆಲ್ಲ ಹೇಳುತ್ತೆ ಅಂದರೆ ಷಡಾಧಾರ ಪ್ರತಿಷ್ಠಾ ವಿಧಾನ ಹೇಳುತ್ತದೆ ಈ ಆ ಶ್ಲೋಕ. ಮತ್ತು ಇನ್ನೊಂದು ಹೇಳೋಣ. ಸಾಕ್ಬಿಡಿ. ಈಗ ನೀವು ಕಾಶ್ಯಪ ಶಿಲ್ಪಶಾಸ್ತ್ರದಲ್ಲಿ ಒಂದು ಶ್ಲೋಕವನ್ನು ಸ್ಥಪತಿಯವರು ಹೇಗಿರಬೇಕು, ತುಂಬ ಶ್ಲೋಕಗಳಿದೆ, ತುಂಬ ಇದೆ, ನಮ್ಮ ಹಾಗೆ ತೋರಿಸ್ಕೊಟ್ರಿ, ಹೇಳ್ಕೊಟ್ರಿ. ಇವಾಗ ಧ್ಯಾನ ಶ್ಲೋಕ ಬೇಕಂದ್ರೆ ಧ್ಯಾನ ಶ್ಲೋಕಗಳು ಇದ್ದಾವೆ. ಅದು ಒಂದು ಎಕ್ಸಾಂಪಲ್ಗೆ ಒಂದು ಹೇಳ್ಬಿಡೋಣ. ಕೇಳಿದ್ರಲ್ವ ನೋಡಿ, ಇಲ್ಲಿ ಸಪ್ತಮಾತೃಕರಿದ್ದಾರೆ, ಇದರಲ್ಲಿ ಅಗ್ನಿ ಇದೆ, ಅಗ್ನಿ ಕೂಡ ಇದೆ. ನೋಡಿ, ಸಪ್ತಮಾತೃಕ ಲಕ್ಷಣ ಅಂತಿರುತ್ತೆ. ಧ್ಯಾನ ಶ್ಲೋಕ ಅಂತ ಕೇಳಿದ್ರೆ ಹೇಳ್ಬಿಟ್ಟು ಅದು ಹೇಳ್ತೇನೆ. ಬ್ರಾಹ್ಮಿ ಮಾಹೇಶ್ವರಿ ಚೈವ ಕೌಮಾರಿ ವೈಷ್ಣವಿಸ್ತದ ವಾರಾಹಿ ತದೇಂದ್ರಾಣಿ ಚಾಮುಂಡ ಸಪ್ತಮಾತ್ರ ದಕ್ಷಿಣೆ ಅದಕ್ಷಿಣೆ ಚೈವ ವೀರಭದ್ರ ವಿನಾಯಕವು. ಅಂದರೆ ಇದರಲ್ಲೇ ಈ ಒಂದು ಶ್ಲೋಕದಲ್ಲೇ ಇವರೆಷ್ಟು ಜನ ಸಪ್ತಮಾತೃಕಗಳಂದರೆ 7 ಜನ ಅಂತ ಅದು ಟೈಟ್ಲಿದೆ. ಆದರೆ ಇಲ್ಲಿರೋರು ಎಷ್ಟು ಜನ? 9 ಜನ. 9 ಜನ ಸೇರಿ ಸಪ್ತಮಾತೃಕಗಳ ಒಂದು ಸೀರೀಸ್ ಆಗ್ತದೆ. ಈ ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ 4 ಆಯಿತು. ವಾರಾಹಿ ಇಂದ್ರಾಣಿ ಚಾಮುಂಡ ಎಷ್ಟಾಯಿತು? 4, ಈ 3 7 ಆಯಿತು. ಮತ್ತು ದಕ್ಷಿಣೆ ಅದಕ್ಷಿಣೆ ವೀರಭದ್ರ ವಿನಾಯಕ. ವೀರಭದ್ರ ವಿನಾಯಕ ಈ 2 ಕಡೆಗಳಿದ್ದರೆ ಮಾತ್ರ ಸಪ್ತಮಾತೃಕಗಳು ಇರಬೇಕು. ಅಂದರೆ 9 ವಿಗ್ರಹಗಳು ಸೇರಿ ಸಪ್ತಮಾತೃಕಗಳು ಅಂತಾರೆ. ಒಬ್ಬೊಬ್ಬರ ಬಗ್ಗೆ ಒಂದೊಂದು ಲಕ್ಷಣಗಳಿದ್ದಾವೆ. ವೀರಭದ್ರ ಬಗ್ಗೆ, ವಿನಾಯಕನ ಬಗ್ಗೆ, ಬ್ರಾಹ್ಮಿ ಬಗ್ಗೆ ಎಲ್ಲ ಕೂಡ ಅವರು ಧ್ಯಾನ ಶ್ಲೋಕಗಳಿದ್ದಾವೆ. ಚತುರ್ಭುಜ ತ್ರಿನೇತ್ರ ಚ ಅತಿರಕ್ತ ಸಮಪ್ರಭಾ ಶೂಲಾಭಯ ಕರಾಸವ್ಯೇ ವಾಮೆ ವರದಹಸ್ತಗ ಜಪಮಾಲಾಂ ಡಮರುಕಂ ದದಿತಿ ಜಟಾಮುಕುಟ ಸಂಯುತ ಬಿಲ್ವವೃಕ್ಷ ಮದಸ್ತಾಸ್ತು ವೃಷಭಧ್ವಜ ಸಂಯುತ ಈಶ್ವರೇನ ಸಮ ಹೇ ಸಾ ಮಹೇಶ್ವರೀತಿ ಕೀರ್ತಿತ. ಇದು ಮಹೇಶ್ವರಿ, ಒಂದು ಮಹೇಶ್ವರಿ ಅಂತ ಒಂದು ದೇವತೆಯಕ್ಕ ಇದು ಧ್ಯಾನ ಶ್ಲೋಕ. ಆ ಮಹೇಶ್ವರಿ ರೂಪ ಕೂಡ ಇದರಲ್ಲಿರುತ್ತೆ. ಈ ಧ್ಯಾನ ಶ್ಲೋಕ ಏನು ಹೇಳ್ತದೋ ಅದೇ ರೂಪವನ್ನು ಇಲ್ಲಿ ಚಿತ್ರ ಬಿಡಿಸಿರ್ತಾರೆ. ಈಗ ಹೇಳಿರುವ ಧ್ಯಾನ ಶ್ಲೋಕಕ್ಕೆ ಈ ರೂಪ. ಪ್ರತಿಯೊಂದು ಧ್ಯಾನ ಶ್ಲೋಕ ಇರುತ್ತೆ ಇದರಲ್ಲಿ, ಅದು ರೂಪ ಇಲ್ಲಿ ಚಿತ್ರ ಬರೆದಿರ್ತಾರೆ. ಇದು ಒಂದು ಎಕ್ಸಾಂಪಲ್ಗೆ ಈ ಶಿಲ್ಪಶಾಸ್ತ್ರದಲ್ಲಿ ಹೆಂಗೆ ದೇವತಾ ಕಲ್ಪನೆ ಇರುತ್ತೆ ಅಂದರೆ, ಒಂದು ಧ್ಯಾನ ಶ್ಲೋಕ ಇರುತ್ತೆ, ಅದಕ್ಕೆ ಅನುಗುಣವಾಗಿ ಈ ಒಂದು ತಾಳಮಾನ ಸ್ಕೇಲು ಎಲ್ಲ ಇಟ್ಕೊಂಡು ಚಿತ್ರಗಳು ಬರೆದಿರ್ತಾರೆ. ಇದು ಈ ನಮ್ಮ ಗುರುಗಳೇ ಬರೆದಿದ್ದು ಈ ಚಿತ್ರ. ಆ ಧ್ಯಾನ ಶ್ಲೋಕಕ್ಕೆ ಅನುಗುಣವಾಗಿ ಮಧ್ಯಮದ ಸ್ಥಳದಲ್ಲಿ ಬರೆದಿರುವಂತಹ ಚಿತ್ರ ಇದು. ಶಂಕರ್ ಅಂತ ಬರುತ್ತೆ. ಶಂಕರ್ ಅಂದರೆ ಅವ್ರ ತಂದೆ ಹೆಸರು, ನಮ್ಮ ಗುರುಗಳ ತಂದೆ ಹೆಸರು ಶಂಕರ್. ಅವರು ವೀರೇಂದ್ರ ಅವರು ಅಂದರೆ ನಮ್ಮ ಜ್ಞಾನದ ಗುರುಗಳ ಅಣ್ಣ ವೀರೇಂದ್ರ. ಅವರು ಒಳ್ಳೆ ಆರ್ಟಿಸ್ಟ್, ತಾಳಮಾನ ಪ್ರಕಾರ ಬರೆಯೋರು ಅವರು. ನಮ್ಮ ಇದರಲ್ಲಿ ನಮಗೆ ಹೇಳ್ಕೊಟ್ಟಿದ್ದವರೇ, ಅವರೇ ಈ ಚಿತ್ರಗಳೆಲ್ಲ ಬಿಡಿಸಿದ್ದು ಈ ಪುಸ್ತಕ ಬರೆಯುವಾಗ. ಈಗ ನಮಗೆ ಕಾಶ್ಯಪ ಶಿಲ್ಪಶಾಸ್ತ್ರ ಅಂದ್ರೇನು, ಅದರಲ್ಲಿ ಲಿಂಗ ಅಂದ್ರೇನು, ಸ್ತೋತ್ರಗಳಂದ್ರೇನು, ಧ್ಯಾನ ಶ್ಲೋಕ ಅಂದ್ರೇನು, ಇದೆಲ್ಲ ಹೇಳ್ಕೊಟ್ಟು. ಮತ್ತು ಇನ್ನೊಂದು ಹೀಗೆ ಇದೇ ಸಂದರ್ಭದಲ್ಲಿ ಇದೊಂದು ಹೇಳ್ಬಿಡ್ತೀನಿ. ಇದು ಹೇಳಿದ್ದೆ ಕಂಪ್ಯೂಟರ್ ಶೈವಶಾಸ್ತ್ರ ಅಂತ. ಇದು ಈ ಗ್ರಂಥ, ಇದು ಒರಿಜಿನಲ್ ಇದೆ, ಜಿರಾಕ್ಸ್ ಎಲ್ಲ. ಇದು ಬ್ರಾಹ್ಮಿ ಚಿತ್ರಕ್ರಮ ಶಾಸ್ತ್ರ ಅಂತ. ಇದು ಕಂಪ್ಯೂಟರ್ ವೈಷ್ಣವಕ್ಕೆ ಸಂಬಂಧಪಟ್ಟಿದ್ದು. ಇದು ವಿಷ್ಣುವಿನ ಸಂಬಂಧಪಟ್ಟಿರುವಂತಹ ಶಾಸ್ತ್ರ. ಇದು ವಿಷ್ಣುವಿಗೆ. ಇದರಲ್ಲಿ ವಿಷ್ಣುವಿನ ದಶಾವತಾರಗಳು, ಅದು ಸಂಬಂಧಪಟ್ಟಿರುವಂತಹ ಮೂರ್ತಿ ದೇವತೆಗಳೆಲ್ಲ ಕೂಡ ಇದರಲ್ಲಿ ಇರ್ತವೆ, ಆ ಧ್ಯಾನ ಶ್ಲೋಕಗಳು. ಮತ್ತು ಇದರಲ್ಲಿ ಕೂಡ ಏಕತಾಳದಿಂದ ಈ ಎರಡರಲ್ಲಿ ಕೂಡ ಇದು ವೈಷ್ಣವ ಆಳತೆಗಳು ಸ್ವಲ್ಪ, ಶೈವ ಆಳತೆಗಳು ಸ್ವಲ್ಪ ವ್ಯತ್ಯಾಸ ಇದೆ. ಅದು ಇದರಲ್ಲಿ ಏಕತಾಳದಿಂದ ದಶತಾಳದವರೆಗೂ ಉತ್ತಮ, ಮಧ್ಯಮ, ಅಧಮ ಈ ರೀತಿ ಸುಮಾರು 3 × 10 30 + 2 32 ಬಗೆಗಳ ಅಳತೆಗಳು ಸಿಗ್ತವೆ ದೇವತಾ ಮೂರ್ತಿಗಳು.
ಇದರಲ್ಲಿ ಕೂಡ ಅಷ್ಟೇ ಅದೇ ಥರ ಈ ರೀತಿ ಈ ಅಳತೆಗಳು ಶೈವ ವೈಷ್ಣವ ಭೇದಗಳಿಗೆ ತೋರಿಸುತ್ತಾ ಈ ಏಕೆಂದರೆ ನಮ್ಮ ಭಾರತದಲ್ಲಿ ಮುಖ್ಯವಾಗಿ ಎರಡು ಪಂಗಡ ಅಂತ ಹೇಳಿದ್ದೀವಲ್ವ, ಶೈವ ವೈಷ್ಣವ, ಅದಕ್ಕೆ ಎರಡು ಶಾಸ್ತ್ರಗಳು ಹುಟ್ಟು ಬಂತು. ಓಕೆ. ಈಗ ಶಿಲ್ಪ ಚಿತ್ರಕಲಾ ಶರ್ಮ ಎಲ್ಲ ನೀವು ಚೆನ್ನಾಗಿ ಹೇಳ್ಕೊಟ್ರಿ. ಬ್ರಾಹ್ಮಿಯ ಚಿತ್ರಕರ್ಮ ಶಾಸ್ತ್ರ ಎಲ್ಲ ಹೇಳಿ ಎಲ್ಲದ್ರ ಬಗ್ಗೆ ಅಷ್ಟೇ. ನನ್ನ ಕಾರ್ಯಕ್ರಮದ ಕೊನೆಯ ಪ್ರಶ್ನೆ, ಮತ್ತು ನಿಮಗೆ ತಾವು ಶಿಲ್ಪಾಚಾರ್ಯರಾಗಿ ಸ್ಥಪತಿಗಳಾಗಿ ಒಂದು ಅಮೂಲ್ಯವಾದ ಪ್ರಶ್ನೆ ಕೇಳ್ತಾ ಇದ್ದೀನಿ. ಕೇಳಿ. ಇವತ್ತಿನ ದಿನ ದೇವಸ್ಥಾನಗಳನ್ನು ಕಟ್ತಾರೆ. ಹೌದು, ನಾನು ನೋಡಿದ್ದೀನಿ. ಶಿಲ್ಪಿಗಳು ಕೆತ್ತುತ್ತಾರೆ ದೇವಸ್ಥಾನವನ್ನು, ಪ್ರತಿಷ್ಠಾಪನೆ ಮಾಡಲ್ಲ, ಬೇರೆ ಯಾರೋ ಬಂದು ಮಾಡ್ತಾ ಇರ್ತಾರೆ. ಅದೆಂಗೆ ಮಾಡ್ತಾರೆ? ಅದೆಂಗೆ ಮಾಡ್ತಾ ಇದ್ದು ನೀವು ಹೇಳಿದ್ದು ಅಸಂದರ್ಭವಾದ ಪ್ರಶ್ನೆ. ಅದು ಯಾರು ಅಲ್ಲ, ನಾನು ನೋಡಿರೋದು, ಕಣ್ಣಾರೆ ನೋಡಿರೋದು ಕೇಳ್ತಾ ಇದ್ದೀನಿ ನಿಮ್ಮ ಹತ್ರ. ಅದು ಶಾಸ್ತ್ರ ವಿರುದ್ಧವಾದಂತಹ ಇದು ವಿಚಾರ. ಇದು ತುಂಬ ವಿಚಾರಕವಾದದ್ದು. ಯಾಕೆಂದರೆ ಯಾರು ಈ ದೇವಾಲಯ ನಿರ್ಮಾಣ ಮಾಡ್ತಾರೋ, ಬಿಂಬ ನಿರ್ಮಾಣ ಮಾಡ್ತಾರೋ ಅವರೇ ಪ್ರತಿಷ್ಠಾಪನೆ ಮಾಡಬೇಕು. ಅವರು ಮಾಡಿದ ನಂತರ ಬೇರೆಯವರು ಮಾಡಬೇಕು. ಅದಕ್ಕೂ ನಮ್ಮ ಶಿಲ್ಪಶಾಸ್ತ್ರದಲ್ಲಿ ಒಂದು ಅದ್ಭುತವಾದಂತಹ ಸಾಕ್ಷಿ ಇದೆ. ಅದೇನಾಗುತ್ತಂದರೆ, ಯಾರು ಆ ರೀತಿ ಅನ್ಯದ ಶಿಲ್ಪಶಾಸ್ತ್ರದ ಬಿಟ್ಟು ಅನ್ಯದ ಮಾಡ್ತಾರೋ ಅವರು ಕರ್ತ ಬರ್ತ ವಿನಶ್ಯತೆ ಅಂತಿದೆ. ಅಂದರೆ ಮಾಡೋರಿಗೂ ಮಾಡಿಸೋರಿಗೂ ಇಬ್ಬರಿಗೂ ತೊಂದರೆ ಉಂಟಾಗುತ್ತೆ ಅಂತ, ವಿನಶ್ಯತೆ ಅಂತ ವಂಶನಾಶ ಆಗುತ್ತಂತೆ. ಇದರಲ್ಲಿ ಕ್ಲಿಯರಾಗಿ ಹೇಳಿದ್ದಾರೆ. ಅದು ನಿಮಗೆ ಸ್ವಲ್ಪ ಇದು ಎಲ್ಲರಿಗೂ ಬೇಕು, ಅದಕ್ಕೆ ಸ್ವಲ್ಪ ಹೇಳ್ಬಿಡ್ತೀನಿ. ಈಗ ಅದೇ ಥರ ಏನಾಗ್ತಾ ಇದೆ ಅಂದರೆ, ನೋಡಿ ಒಂದು ನಿಮಿಷ ನೀವು ಕೇಳಿದ್ದಕ್ಕೆ ನಾನು ಹೇಳ್ಬಿಡ್ತೀನಿ. ನೋಡಿ, ಶಿಲ್ಪಿನಂ ಪೂಜ್ಯೇತ್ ಪೂರ್ವಂ ತಸ್ಯ ಲಕ್ಷಣ ಮುಚ್ಯತೆ ಧೇನು ಗಜ ತುರಂಗಾಚ್ಚ ಪಲ್ಲಕಾದ್ಯಂ ದೌಡಿಕಾಂ ತಥಾ ಕನ್ಯಾಹ ಕ್ಷೇತ್ರಾಣಿ ಗ್ರಾಮಶ್ಚ ಛತ್ರ ಚಾಮರ ಸಂಯುತಂ ಸಮಸ್ತಾಭರಣಂ ಸ್ಯಾಪಿ ಶಿಲ್ಪಿನಾಂ ತೃಪ್ತಿ ಭೋಜನಂ ಏತಾಸಾಂ ಸಂಪ್ರದಾಯೇನ ಕರ್ತವ್ಯಂ ಶಿಲ್ಪಿ ಪೂಜನಂ ಶಿಲ್ಪಿನೋ ಮಾನಸೇ ತುಷ್ಟೇ ದೇವಸಂತುಷ್ಟರೇವ ಚ ಸರ್ವಸಂಪತ್ತಿ ಸಂಪೂರ್ಣಂ ರಾಜರಾಷ್ಟ್ರಂ ಚ ವರ್ಧತೆ. ಅಂದರೆ ಬಿಂಬಸ್ಥಾಪನೆ ಮತ್ತು ಪ್ರಾಣ ಪ್ರತಿಷ್ಠೆಯನ್ನು ನಡೆಸುವ ಮೊದಲು ಶಿಲ್ಪಿ ಪೂಜೆಯನ್ನು ಯಜಮಾನದವನು ನಡೆಸಬೇಕು. ಅಂದರೆ ಬಿಂಬಸ್ಥಾಪನೆ ಮಾಡುವಾಗ ಪ್ರತಿಷ್ಠೆ ಶಿಲ್ಪ ಪೂಜೆ ಮೊದಲಿಗೆ ನಡೆಸಬೇಕು. ಲೋಕ ಕಲ್ಯಾಣದವಾಗಿಯೂ ಧರ್ಮಜ್ಞಾನಗಳ ವರ್ಧನೆಗೂ ನಿರ್ಮಾಣ ಮಾಡಿರುವಂತಹ ದೇವತಾ ಮೂರ್ತಿಯ ಜಾಗೃತವಾಗಿದ್ದು ಅನಂತ ಕೋಟಿ ಭಕ್ತರ ಇಷ್ಟ ಕಾಮನೆಗಳು ಪೂರೈಸುವಂಥ ಸಮರ್ಥವಾಗಿರಲು ಅವೆಲ್ಲರ ಪೂಜೆಗಳನ್ನು ಸ್ವೀಕರಿಸಲು ಶಿಲೆಯಲ್ಲಿ ಪ್ರಾಣ ಪ್ರತಿಷ್ಠಾ ಷೋಡಶ ಕಲಾ ಪ್ರತಿಷ್ಠೆಗಳು ನಡೆಸಿ ಸರ್ವಲೋಕ ಸನ್ಮಂಗಲಗಳನ್ನು ಮಾಡಿಕೊಡಬೇಕೆಂದು ಶಿಲ್ಪಿಯನ್ನು ಪ್ರಾರ್ಥಿಸಿ ಆತನ ಪಾದ ಪೂಜೆಯನ್ನು ನಡೆಸಬೇಕು. ಯಾರು? ಯಜಮಾನ. ಶಿಲ್ಪಿಯ ಸಂಪ್ರೀತನಾಗುವಂತೆ ಹಸು, ಆನೆ, ಕುದುರೆ, ಪಲ್ಲಕ್ಕಿ, ರಥ, ಆಭರಣ, ಆಳುಗಳು, ಅಗ್ರಹಾರಗಳು ಮುಂತಾದವನ್ನು ದಾನವಾಗಿ ಕೊಡಬೇಕು. ಆತನಿಗೆ ತೃಪ್ತವಾಗುವಂತೆ ಸುಗ್ರಾಹ ಭೋಜನವನ್ನು ವ್ಯವಸ್ಥೆ ಮಾಡಬೇಕು. ಶಿಲ್ಪಿಯ ಮಾನಸಿಕವಾಗಿ ತೃಪ್ತನಾದರೆ ಅದೇ ದೇವಸ್ಥಾನ ಸಂತುಷ್ಟಿ ಆಗಿರುತ್ತದೆ. ಶಿಲ್ಪಿ ಮಾನಸಿಕವಾಗಿ ಯಾವುದೇ ಕ್ಷೋಭ ಉಂಟಿರಬಾರ್ದು, ಅವ್ರು ತೃಪ್ತಿ ಆಗಬೇಕು. ಆವಾಗೇ ದೈವ ಸಂತೃಷ್ಟಿ ಆಗಿರುತ್ತದೆ. ಹೀಗೆ ಆಗಿತ್ತು ನಡೆಸುವುದೇ ಪರಂಪರೆಯಿಂದ ನಡೆಸುವ ಶಿಲ್ಪ ಪೂಜೆ ಆಗಿರುತ್ತದೆ. ಇನ್ನೊಂದು ಅದ್ರ ಕೆಳಗಡೆ ಒಂದು ಸ್ವಲ್ಪ ಲೆಂತ್ ಆದರೆ ಪರವಾಗಿಲ್ಲ, ಒಂದು 10 ನಿಮಿಷ ಅಷ್ಟೇ ಹೇಳ್ಬಿಡ್ತೀನಿ, ಜಾಸ್ತಿ ಇಲ್ಲ. ಅಂದರೆ ತುಂಬ ಇದೆ ಹೇಳೋಕ್ಕೆ. ಅದು ಬಿಂಬ ಮಾಡುವಾಗ ಹೇಳಿದ್ದೆ, ಇದಕ್ಕೆ ಹೇಳಿದ್ದೆ. ಒಂದು ಸ್ವಲ್ಪ ಅದೇ ಹೇಳ್ಬಿಡ್ತೀನಿ. ವಿಗ್ರಹ ಮಾಡುವಾಗ ಶಿಲಾ ಸಂಗ್ರಹ ಅಂತ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಶಿಲಾ ಸಂಗ್ರಹ ಅಥವಾ ಕಾಷ್ಟ ಸಂಗ್ರಹ, ಅಲ್ಲೇ ಕ್ಷೇತ್ರಪಾಲಕ ಹೋಮ ಮಾಡಿ ಅಲ್ಲಿಂದ ಆ ಶಿಲಾ ಸಂಗ್ರಹವನ್ನು ಮಾಡಿ ಹೊರತಂದು ಅಭಿಷೇಕಗಳನ್ನು ಮುಗಿಸಿ ಶಿಲ್ಪಶಾಲಕ್ಕೆ ತಂದು ಯಾವ ದೇವತೆ ವಿಗ್ರಹ ನಿರ್ಮಾಣ ಮಾಡಬೇಕು, ರಚನೆ ಮಾಡಬೇಕು, ಆ ದೇವತೆಯನ್ನು ಧ್ಯಾನ ಶ್ಲೋಕಗಳ ಅನುಸಾರ ಆ ಧ್ಯಾನ ಶ್ಲೋಕ ಹೇಳುತ್ತಾ ಅವ್ರಿಗೊಂದು ಕಲಶ ಸ್ಥಾಪನೆ ಮಾಡಬೇಕು. ಸ್ಥಾಪನೆ ಮಾಡುತ್ತಾ ಆವತ್ತಿಂದ ನಿತ್ಯನೂ ಬೆಳಗ್ಗೆ 2 ಹೊತ್ತು ಬೆಳಗ್ಗೆ ಸಂಜೆ ಅವರಿಗೆ ಷೋಡಶೋಪಚಾರ ಪೂಜೆ ನಡೆಸಿ ಆ ಧ್ಯಾನ ಶ್ಲೋಕವನ್ನು ಮನನ ಮಾಡುತ್ತಾ ಆ ಶಿಲ್ಪೆಯನ್ನು ರಚನೆ ಮಾಡಬೇಕಾಗ್ತದೆ. ಅದಕ್ಕೆ ಪೂರ್ವ ಕಿಲಪಂಜರ ನಿರ್ಮಾಣ ಅಂತ ಒಂದಿರುತ್ತೆ. ಆ ಕಿಲಪಂಜರ ನಿರ್ಮಾಣದಲ್ಲಿ ಸತ್ಯಬಿಂದು, ಬ್ರಹ್ಮಬಿಂದು ಅಂತ 2 ಬಿಂದುಗಳ ನಿರ್ಮಾಣ ಮಾಡಿ ಅದರಲ್ಲಿ ಪರಮಾತ್ಮನ ಆವಾಹನ ಸ್ಥಾನವಾಗಿರುವಂತಹ ಬ್ರಹ್ಮಸತ್ಯ ಬಿಂದುಗಳ ನೀತಾಂಕವನ್ನು ಪೂಜೆ ಮಾಡಿ ಅದಕ್ಕೆಲ್ಲ ವಾಸ್ತು ಸೂತ್ರ ಪುನಃಸತ್ತನ್ನು ಬಳಸಿಕೊಂಡು ಅದು ತಂತ್ರ ಜಾಮಿತಿ ಎಲ್ಲ ರೇಖಾ ಜಾಮಿತಿ ಅದೆಲ್ಲ ಅದೇ ಒಂದು 2 ದಿನ ಕಾರ್ಯಕ್ರಮ ಆಗುತ್ತೆ. ಅದೆಲ್ಲ ಮಾಡಿದ ಮೇಲೆ ಕೆತ್ತನೆ ಶುರು ಮಾಡ್ತಾರೆ. ನಿತ್ಯ ಜಪ ಮಾಡುತ್ತಾ, ನಿತ್ಯ ಕಳಸಕ್ಕೆ ಷೋಡಶೋಪಚಾರ ಪೂಜೆಗಳು ಮಾಡುತ್ತಾ, ಮತ್ತು ನಿತ್ಯ ಯಜ್ಞ ಮಾಡಿ
ಅವರಿಗೆ ಆ ಯಾವ ದೇವತೆ ಮಾಡ್ತಾ ಇದ್ದಾರೋ ರಚನೆ ಮಾಡ್ತಾ ಇದ್ದಾರೆ ಆ ದೇವತೆಗಳ ಹವಿಸ್ಸು ಕೊಟ್ಟು, ಅಂದರೆ ಬೆಳಗ್ಗೆ ಸಂಜೆ ಹವಿಸ್ಸು ಕೊಟ್ಟು ಆ ಬಿಂಬ ನಿರ್ಮಾಣ ಪೂರ್ತಿ ಆಗುತ್ತೆ. ರಚನೆ ಯಾವಾಗ ಸಂಪೂರ್ಣವಾಗ್ತದೋ, ಈ ಕಳಸದಲ್ಲಿ ಯಾವಾಗ ಇಷ್ಟು ದಿವಸ ಪೂಜೆ ಮಾಡ್ತಾಯಿದ್ರೋ ಆ ಕಳಸದ ಜಲವನ್ನು ಆ ಶಿಲೆಗೆ ಅಭಿಷೇಕ ಮಾಡ್ತಾರೆ. ಅಭಿಷೇಕ ಮಾಡಿದ ಮೇಲೆ ಅಲ್ಲಿಗೆ ಕೆತ್ತನೆ ಕೆಲಸ ಮುಕ್ತಾಯ ಆಯ್ತಂತ. ಈಗ ಅಭಿಷೇಕ ಮಾಡಿದ ಮೇಲೆ ಈಗ ಇವರೇನು ಮಾಡ್ತಾರೆ, ಅದು ಆ ಪ್ರತಿಮೆಯನ್ನು ದೇವಸ್ಥಾನ ಇವರು ಸ್ಥಪತಿಯಾಗಿರ್ತಾರೆ, ದೇವಸ್ಥಾನ ಕಟ್ಟುವರು ಇವರೇ ಆಗಿರ್ತಾರೆ. ಶಿಲ್ಪಿಯೇ ದೇವಸ್ಥಾನ ಕಟ್ಟಬೇಕು, ಪ್ರಧಾನ ಸ್ಥಪತಿ ಯಾರಿರ್ತಾರೆ ಅವರೇ ಬಿಂಬ ನಿರ್ಮಾಣ ಮಾಡಬೇಕಾಗ್ತದೆ. ಆ ದೇವಸ್ಥಾನ ಇವರೇ ಕಟ್ಟುವುದರಿಂದ ಇವರೇನು ಮಾಡ್ತಾರೆ, ದೇವಸ್ಥಾನಕ್ಕೆ ತಗೊಂಡೋಗಿ ಅದಕ್ಕೊಂದು ವ್ಯವಸ್ಥೆ ಮಾಡಿಕೊಂಡು ಅದು ಮುಳುಗೋಷ್ಟು ನೀರಿಗೆ ಒಂದು ತೊಟ್ಟಿ ಥರ ನಿರ್ಮಾಣ ಮಾಡಿ ಅದರ ಮೊದಲಿಗೆ ಜಲಾದಿವಾಸ ಮಾಡಬೇಕು. ಅದೆಷ್ಟು ಇದರಲ್ಲಿರೋದು 48 ದಿನ ಅಂತ. ನಮಗೆ ಅಷ್ಟೊಂದು ಸಮಯ ಇಲ್ಲಾಂದರೆ ಸ್ವಲ್ಪ ಕಡಿಮೆ ಮಾಡಿಕೊಂಡು ಒಂದು ಅಟ್ಲೀಸ್ಟ್ ಒಂದು 15 ದಿನ ಅದ್ರ ಜಲದಲ್ಲೇ ಆವಾಹನ ಮಾಡಬೇಕು, ಆವಾಸ ಮಾಡಬೇಕು. ಆವಾಸ ನಂತರ ಆ ಜಲ ತೆಗೆದುಬಿಟ್ಟು ಮತ್ತೆ ಅದಕ್ಕೆಲ್ಲ ವಿಗ್ರಹಕ್ಕೆ ಪೂಜೆ ಮಾಡಿ ಮತ್ತು ಎಲ್ಲ ಸುಗಂಧ ದ್ರವ್ಯಗಳು ಆ ಜಲದಲ್ಲಿ ಮಾಮೂಲಿ ಜಲ ಅಲ್ಲ, ಎಲ್ಲ ಸುಗಂಧ ದ್ರವ್ಯಗಳು ವನಮೂಲಿಕೆಗಳು ತುಂಬ ಮಿಕ್ಸ್ ಆಗುತ್ತೆ ಅದರಲ್ಲಿ. ಅಂತಹ ಜಲ ಔಷಧಿ ಪೂರ್ವಕ ಜಲ ಇದಾಗುತ್ತೆ, ಅಭಿಷೇಕ ಅಂದರೆ ವಾಸ ಮಾಡ್ತಾರೆ. ಅದಾದಮೇಲೆ ಜಲ ಅದೆಲ್ಲ ರಿಮೂವ್ ಮಾಡಿ ಮತ್ತೆ ಅದಕ್ಕೆಲ್ಲ ಅಭಿಷೇಕ ಮಾಡಿ ಪಂಚಾಮೃತ ಮತ್ತು ಬಿಸಿ ನೀರಿನ ಅಭಿಷೇಕ ಮಾಡ್ತಾರೆ ಆ ವಿಗ್ರಹಕ್ಕೆ ಮಾಡಿಬಿಟ್ಟು ಆಮೇಲೆ ಮತ್ತೆ ಆ ತೊಟ್ಟಿಯಲ್ಲಿ ಹಾಕಿ ಫುಲ್ಲು ಹಾಲು ಕ್ಷೀರಾದಿವಾಸ ಅಂತೀವಿ, ಹಾಲಲ್ಲಿ ಮಲಗಿಸ್ಬೇಕಾಗ್ತದೆ. ಹಾಲಲ್ಲಿ ಮಲಗಿಸಿ ಹಾಲು ಕೂಡ ಎಲ್ಲ ದ್ರವ್ಯಾದಿಗಳು ಔಷಧಿಗೆಲ್ಲ ತುಂಬಿ ಅದಕ್ಕೆಲ್ಲ ಒಂದು ಮತ್ತೆ ಮಂಡಲ ದಿವಸ ಅಭಿಷೇಕ ವಾಸ ಕ್ಷೀರದ ವಾಸ ಆದಮೇಲೆ ಮತ್ತೆ ಅದರಿಂದ ಉತ್ತಿಷ್ಟ ದೇವಿ ಅಂತ ಒಂದು ಉತ್ತಿಷ್ಟ ದೇವ ಅಂತ ಒಂದು ಮಂತ್ರ ಇದೆ, ಪ್ರತಿಷ್ಠಾಪನಾ ಇದರಲ್ಲಿ ನಾವು ಬಳಸ್ತೀವಿ. ಆ ಮಂತ್ರದಿಂದ ಮತ್ತೆ ಹೊರ ತೆಗೆದು ಮತ್ತೆ ಅಭಿಷೇಕಗಳೆಲ್ಲ ಮಾಡಿ ಮತ್ತೆ ಶುದ್ಧವಾಗಿ ಹಾಲಿನ ಅಂಶಗಳೆಲ್ಲ ಶುದ್ಧೀಕರಣ ಮಾಡಿ ಮತ್ತೆ ಆ ಹಾಲೆಲ್ಲ ರಿಮೂವ್ ಮಾಡಿ ಆ ತೊಟ್ಟೆಯಲ್ಲಿ ಭತ್ತದ ವಾಸ ಧಾನ್ಯದ ವಾಸ ಅದು ಒಂದು ಮಂಡಲ ದಿನ ಆದಮೇಲೆ ಸಹ್ಯಾದಿ ವಾಸ ಇಲ್ಲಂದರೆ ಗರ್ಭಗುಡಿ, ಅಷ್ಟೊತ್ತಿಗೆ ಗರ್ಭಗುಡಿ ಕಂಪ್ಲೀಟ್ ಆಗಿರಬೇಕು, ಎಲ್ಲ ಕೆಲಸಗಳು ಮುಗಿದಿರಬೇಕು. ಇದು ಗರ್ಭಗುಡಿ ಮುಂಚೆ ಅಂತರಾಳ ಇರುತ್ತಲ್ವ, ಅಂತರಾಳ ಅಲ್ಲಿ ಸಹ್ಯಾದಿ ವಾಸ ನಡೆಸ್ತಾರೆ. ಗರ್ಭಗುಡಿ ದೊಡ್ಡದಾದರೆ ಗರ್ಭಗುಡಿಯಲ್ಲೇ ಮಾಡ್ತಾರೆ, ಚಿಕ್ಕದಾದರೆ ಅಂತರಾಳದಲ್ಲಿ ಮಾಡ್ತಾರೆ, ಇಲ್ಲಾಂದರೆ ಇನ್ನೂ ಚಿಕ್ಕದಾದರೆ ಸಭಾ ಮಂಟಪದಲ್ಲಿ ಕೂಡ ಮಾಡ್ತಾರೆ ಸಹ್ಯಾದಿ ವಾಸ. ಆ ಸಹ್ಯಾದಿ ವಾಸ ಮಾಡುವಾಗ ಒಂದು ಶುಭ ಮುಹೂರ್ತ ಸ್ಥಪತಿಯಾದವನ್ನು ನಿರ್ಣಯ ಮಾಡಬೇಕು. ಸ್ಥಪತಿ ಅಂದರೆ ಬರೀ ಕಲ್ಲು ಕೆತ್ತವನಲ್ಲ, ಸಕಲ ಶಾಸ್ತ್ರ ಪಾರಂಗತನಾಗಿರಬೇಕು ಅಂಥವನ ಸ್ಥಪತಿ. ಶಿಲ್ಪಶಾಸ್ತ್ರ, ವೇದಶಾಸ್ತ್ರ, ಜ್ಯೋತಿಷ್ಯ, ವಾಸ್ತು, ಭೂಗರ್ಭಶಾಸ್ತ್ರ, ಖಗೋಳಶಾಸ್ತ್ರ, ಅಂತರಿಕ್ಷ ಶಾಸ್ತ್ರ ಎಲ್ಲ ವಿಷಯಗಳನ್ನು ಅರಿತಿರುವಂಥವನೇ ಸ್ಥಪತಿ. ಅಂಥವನ್ನೇ ಬಿಂಬ ನಿರ್ಮಾಣ ಮಾಡಬೇಕು. ಯಾಕೆಂದರೆ ಈ ಯಾವ ದೇವತೆ ನಿರ್ಮಾಣ ಮಾಡ್ತೀವೋ ಆ ದೇವತೆ ಲಕ್ಷಣಗಳ ಆ ಬಿಂಬಗಳಲ್ಲಿ ಇರಬೇಕು. ಇನ್ನೊಂದು ದಿವಸ ಒಂದು ಕಾನ್ಸೆಪ್ಟ್ ಹೇಳಬೇಕು ಸಬ್ಜೆಕ್ಟು, ಈ ದೇವಾಲಯವೇ ವಿಶ್ವಕರ್ಮನ ದೇಹ ಅಂತ. ಆ ದೇವಾಲಯ ಗರ್ಭಗುಡಿ ಗರ್ಭ ಅಂದರೆ ಆ ದೇವನ ಗರ್ಭ. ಈ ಗೋಪುರ ಅಂದರೆ ವಿಮಾನವೇ ಅವರ ಸ್ತೂಪ ಕಿರೀಟ ಆಗುತ್ತೆ, ಮತ್ತು ಶಿಖರ ಕೆನೆಗಳು ಕಂಠಾಗ್ತದೆ, ಪ್ರಸ್ತರ ಭುಜಗಳು, ಮತ್ತು ದೇಹ ಗರ್ಭ ಪಾದಗಳು ಅಡಿಯಲ್ಲಿರ್ತವೆ, ಅಲ್ಲಿಂದ ಸಡಾಧಾರ ಪ್ರದೇಶ. ಇದೊಂದು ದೊಡ್ಡ ಕಾನ್ಸೆಪ್ಟ್. ಇದು ಏಕನ್ ಸತ್ವಿಪ್ರಾಹ ಬೌದ್ಧಾವಧೆ ಅಂತ ಒಂದು ಸೂಕ್ತಕ್ಕೆ ಅನುಸಾರವಾಗಿ ಹೇಳಲ್ಪಡುವಂತಹ ಒಂದು ನಮ್ಮ ಆ್ಯಕ್ಚುಲಿ ಇದು 3 ದಿನ ಸಬ್ಜೆಕ್ಟ್ ನಮ್ಮ ಶಾಲೆಯಲ್ಲಿ ಹೇಳಬೇಕಾದ್ರೆ ಮಕ್ಕಳಿಗೆ ಸಿಲೆಬಸ್ಸಲ್ಲಿದೆ. ಏಕನ್ ಸತ್ವಿಪ್ರಾಹ ಬೌದ್ಧಾವದಂತಿ ಅಂತ ಒಂದು ಕಾನ್ಸೆಪ್ಟಲ್ಲಿ ಆಗುತ್ತೆ. ಅಂದರೆ ಆ ದೇವಾಲಯವೇ ಪರಮಾತ್ಮನ ಒಂದು ದೇಹ, ಅದರ ಗರ್ಭದಲ್ಲಿ ಯಾವುದೇ ಇಟ್ಟು ಇಲ್ಲಿದ್ದರೂ ಪರವಾಗಿಲ್ಲ. ಆ ದೇವಸ್ಥಾನಕ್ಕೆ ನೀವು ಒಳಗೆ ಪ್ರವೇಶ ಮಾಡಿದ್ರೆ ಸಾಕು, ನಿಮ್ಮ ಪರಮಾತ್ಮನಗರ ಸಿಕ್ಕಿದೆ ಅಂತ ಲೆಕ್ಕ. ಅಂದರೆ ಈ ರೀತಿ ಶಾಸ್ತ್ರಬದ್ಧವಾದ ನಿರ್ಮಾಣವಾಗಿರುವಂತಹ ದೇವಸ್ಥಾನಗಳೇ ಪರಮಾತ್ಮನ ರೂಪ. ಅದರ ಒಳಗಡೆ ಶಿವಲಿಂಗ ಇರ್ಬೋದು, ದೇವಿ ಇರ್ಬೋದು, ದೇವ ಇರ್ಬೋದು, ಯಾರಾದರೂ ಇರ್ಬೋದು. ಅರ್ಥ ಆಯ್ತಾ? ಇದೊಂದು ರಹಸ್ಯ ಇದು. ಆದರೆ ಈ ರೀತಿ ಕೊನೆ ದಿವಸ ಒಂದು ಶುಭ ಮುಹೂರ್ತ ಸ್ಥಪತಿಯಾದವನ್ನು ನಿರ್ಣಯ ಮಾಡಿ ಅವರಿಗೆ ಆ ಮೂರ್ತಿಯನ್ನು ಬಿಂಬನೆ ಆ ಗರ್ಭಗುಡಿಯಲ್ಲಿ ವಿನ್ಯಾಸಪೂರ್ವಕ ಪದಮಂಡಲ ನಿರ್ಮಾಣ ಮಾಡಿ ಯಾವ ಭಾಗದಲ್ಲಿ ಮುಂಚಿತವಾಗಿ ನಿರ್ಣಯ ಮಾಡಿರ್ತಾರೆ ಅದರ ಕೆಳಗಡೆ ಸಡದ ಪ್ರತಿಷ್ಠಾಪನೆ ಮಾಡಿಬಿಟ್ಟು ಎಲ್ಲ ಅನುಕೂಲವಾಗಿ ಪೀಠಕ್ಕೆ ಕನೆಕ್ಟ್ ಮಾಡಿರ್ತಾರೆ. ಆ ಬಿಂಬ ಈ ವಿಗ್ರಹಕ್ಕೂ ಕೂಡ ಒಂದು ನಾಳ ಇರುತ್ತೆ ಕೆಳಕ್ಕೆ. ಅಂದರೆ ಈ ಷಡಾಧಾರ ಪ್ರತಿಷ್ಠಾ ಭೂಮಿಯ ಅಡಿಯಲ್ಲಿ ಅಂದರೆ ಗರ್ಭಾಲಯ ಅಡಿಯಲ್ಲಿ ಏನು ಮಾಡಿರ್ತಾರೋ ಅದಕ್ಕೆ ಪೀಠಕ್ಕೆ ಸಂಧಾನವಾಗಿರ್ತದೆ. ಆ ಪೀಠದಲ್ಲಿರುವಂತಹ ನಾಳ ಈ
ಬಿಂಬಕ್ಕೆ ಸಂಧಾನ ಆಗ್ತದೆ. ಈ ಬಿಂಬದ ಶಕ್ತಿ ಆ ಕಿರೀಟದ ಮಕುಟ ಇರುತ್ತಲ್ವ, ಚೂಪಾಗಿ ಮಕುಟ ಇರುತ್ತೆ. ಆ ಮಕುಟ ಗರ್ಭಗುಡಿ ಶಿಖರದಲ್ಲಿರುವಂತಹ ಸ್ತೂಪಿಗೆ ಕನೆಕ್ಟ್ ಆಗ್ತದೆ. ಈ ಸ್ತೂಪಿ ಏನಾಗುತ್ತೆ, ಈ ಕಾಸ್ಮಿಕ್ ಎನರ್ಜಿ ಅಂತ ಏನಂತೀವಿ, ಪರಮಾತ್ಮ ಶಕ್ತಿ, ದೈವ ಶಕ್ತಿ, ಅದು ಹೀರಿಕೊಳ್ಳುತ್ತೆ. ಅದು ಹೀರಿಕೊಳ್ಳುವಂತಹ ಆ ಪೂರ್ಣ ಕಲಸಗಳಲ್ಲಿ ಆಯಾಯ ದ್ರವ್ಯಗಳು, ರತ್ನಗಳು, ಖನಿಜಗಳು, ಏನೇನೋ ಒಂದಿಷ್ಟು ಶಾಸ್ತ್ರ ಹೇಳಿರುವಂತಹ ಎಲ್ಲ ತುಂಬಿ ಅದು ಪ್ರತಿಷ್ಠಾಪನೆ ಮಾಡಿರ್ತೀವಿ. ಅದಕ್ಕೆ ಈ ನೇತ್ರ ಮೂಲ ಪ್ರತಿಷ್ಠಾಪನೆ ಆದ ನಂತರ ಅದಕ್ಕೆ ಪೂರ್ಣಾಭಿಷೇಕ ಮಾಡೋದು. ಪೂರ್ಣ ಕುಂಭಾಭಿಷೇಕ ಅಂತಾರೆ ಅದಕ್ಕೆ. 12 ವರ್ಷಕ್ಕೊಂದ್ಸತಿ ಮಾಡ್ತಾರೆ. ಅದಕ್ಕೂ ಬೇರೆ ಅದೂ ಒಂದು ಕಾನ್ಸೆಪ್ಟ್ ತಗೋಬೋದು. ಈಗ ಇದು ಮುಗಿಸ್ಬಿಡ್ತೀನಿ. ಈಗ ಅಲ್ಲಿಂದ ಕಾಸ್ಮಿಕ್ ಎನರ್ಜಿನ ಹೀರಿಕೊಳ್ಳುತ್ತಾ ಈ ವಿಗ್ರಹಕ್ಕೆ ಬರುತ್ತೆ. ಈ ಕೆಳಗಡೆಯಿಂದ ಭೂಗರ್ಭದಲ್ಲಿರುವಂಥ ಶಕ್ತಿ ಮತ್ತು ಮೇಲ್ದಿರುವಂಥ ಕಾಸ್ಮಿಕ್ ಎನರ್ಜಿ ಎರಡೂ ವಿಗ್ರಹದಲ್ಲಿ ಪ್ರೊಜೆಕ್ಟ್ ಆಗಿ ಅಲ್ಲಿಂದ ನಮಗೆ ಸ್ಪ್ರೆಡ್ ಆಗಿ ಯಾರ್ಯಾರು ಆ ದೇವಸ್ಥಾನಗಳು ಹೋಗ್ತಾರೆ ಅವರಿಗೆ, ಯಾಕೆಂದರೆ ಅವರು ಮೈಗೆ ಹೋಗುತ್ತೆ, ಅದು ತಗುಲುತ್ತೆ. ಅದಕ್ಕೆ ದೇವಸ್ಥಾನಗಳು ಹೋದಾಗ ಈ ಪ್ಯಾಂಟು ಶರ್ಟ್ ಹಾಕಬಾರ್ದು ಅಂತಾರೆ. ಕಾಟನ್ ಬಟ್ಟೆಗಳು, ರೇಷ್ಮೆ ಬಟ್ಟೆಗಳು ಯಾಕೆ ಹಾಕೋಬೇಕಂದ್ರೆ ಆ ಶಕ್ತಿಯನ್ನು ನಾವು ಪಡ್ಕೊಳೋದಕ್ಕೋಸ್ಕರ. ಈ ರೀತಿ ಮಡಿ ಪಾಟಿಸಬೇಕಂದ್ರೆ ಈಗಲೂ ಕೂಡ ತಿರುಮಲ ಮತ್ತು ಕಾಳಹಸ್ತಿ, ತಿರುವಣ್ಣಾಮಲೈ ಮತ್ತು ಧರ್ಮಸ್ಥಳ ಇಂಥದ್ದು ಕ್ಷೇತ್ರಗಳಿಗೆ ಹೋದಾಗ ಶರ್ಟ್ ರಿಮೂವ್ ಮಾಡಿ ಅಂತ ಒಂದು ರೂಲ್ ಮಾಡಿದ್ದಾರೆ. ಅದು ನಮ್ಮ ಒಳ್ಳೆಯದಕ್ಕೋಸ್ಕರ. ಯಾಕೆಂದರೆ ಆ ಕಾಸ್ಮಿಕ್ ಎನರ್ಜಿ, ಪರಮಾತ್ಮ ಶಕ್ತಿ ನಮ್ಮ ದೇಹ ಮೇಲೆ ಪ್ರಸಾರವಾಗಿ ನಮ್ಮಲ್ಲಿರುವ ನೆಗೆಟಿವ್ ಎನರ್ಜಿಯನ್ನು ಅದು ಬಹಿರ್ಗತ ಮಾಡಿಸಿ ಅದು ಭಸ್ಮ ಮಾಡಿಸುತ್ತೆ. ಅದಕ್ಕೆ ನಾವು ಯಾರಾದರೂ ದೇವಸ್ಥಾನಕ್ಕೆ ಹೋದಾಗ ಒಂದು ನೆಮ್ಮದಿ ಸಿಗ್ತದೆ, ಅವ್ರ ತೊಂದರೆಗಳೆಲ್ಲ ಇದು ಮಾಡಿಕೊಂಡು ಸುಖವಾಗಿ ಇರೋಗೆ ಒಂದು ದೊಡ್ಡ ಒಂದು ಕಾರಣ. ಯಾಕೆಂದರೆ ಅದು ಶಕ್ತಿ ಪ್ರೊಜೆಕ್ಟರು, ಟ್ರಾನ್ಸ್ಫಾರ್ಮರು, ದೇವಸ್ಥಾನಗಳ ಶಕ್ತಿ ಕೇಂದ್ರಗಳು. ಅದರಿಂದ ಅಲ್ಲಿಗೆ ಹೋದರೆ ನಮಗೆ ಒಂದು ಮನಸ್ಸನ್ನು ಸಿಗ್ತದೆ. ಇದು ವಿಗ್ರಹ ಪ್ರತಿಷ್ಠಾಪನಾ ವಿಧಾನ. ಈಗ ನಮಸ್ತೆ ಸ್ಥಪತಿಗಳಿಗೆ ಶಿಲ್ಪ ಅಂದ್ರೇನು, ಪ್ರತಿಷ್ಠಾಪನೆ ಅಂದ್ರೇನು, ಇದ್ರ ಬಗ್ಗೆ ಎಲ್ಲ ಚೆನ್ನಾಗಿ ತಿಳಿಸ್ಕೊಟ್ರಿ. ನಾವು ಕೂಡ ತಪ್ಪು ಕಲ್ಪನೆಯಲ್ಲಿ ಇದ್ವಿ. ನಾವೇನು ಮಾಡ್ತಾ ಇದ್ವಿ ಅಂದರೆ, ನಾವು ನೋಡೋ ಥರ ಈ ಶಿಲ್ಪ ಮಾಡೋರೇ ಬೇರೆ, ಅದನ್ನು ಪ್ರತಿಷ್ಠಾಪನೆ ಮಾಡೋರೇ ಬೇರೆ ನೋಡ್ತಾ ಇದ್ವಿ. ಇದು ಏನೋ ನಮ್ಗೆ ಅನಿಸ್ತಿದ್ದೇನೆ, ಏನೋ ಒಂದು ಗ್ಯಾಪ್ ಆಗ್ತಾ ಇದೆ ಅಂತ. ನೀವು ಹೇಳಿದ ಪ್ರಕಾರ ಏನು ಹೇಳ್ತೀರಿ ಅಂದರೆ, ಶಿಲ್ಪ ಅನ್ನೋದನ್ನು ಯಾರು ಬೇಕಾದರೂ ಮಾಡ್ಬೋದು. ಆದರೆ ಒಂದು ದೇವಸ್ಥಾನ ಪರಿಪೂರ್ಣ ಆಗಬೇಕಂದ್ರೆ ಅದನ್ನು ಪಾರಂಪರಿಕ ಶಿಲ್ಪಿಗಳು ಮಾಡಬೇಕು, ಶಾಸ್ತ್ರಬದ್ಧವಾಗಿ ಮಾಡಬೇಕು, ಅವರಿಗೆ ಜ್ಯೋತಿಷ್ಯ ಇರಬೇಕು, ಪಾರಂಪರಿಕ ಶಿಲ್ಪ ಮಾಡಿಕೊಂಡು ಬಂದಂಥ ವಿಶ್ವಕರ್ಮ ವಂಶಸ್ಥರೇ ಆಗಿರಬೇಕು. ಅದನ್ನು ಧ್ಯಾನ, ವೇದ, ಶ್ಲೋಕ, ಜ್ಯೋತಿಷ್ಯ ಎಲ್ಲವನ್ನು ತಿಳಿದವರು ಪರಿಪೂರ್ಣ ದೇವಸ್ಥಾನದ, ಅದು ಯಾವುದೇ ವಿಗ್ರಹ ಆಗಿರಲಿ, ಅದು ಲಿಂಗ ಆಗಿರಲಿ, ವಿಷ್ಣುವೇ ಆಗಿರಲಿ, ಇನ್ನು ಯಾವುದೇ ವಿಗ್ರಹ ಆಗಿರಲಿ, ಶಿಲ್ಪಿಗಳಿಗೆ ಜಾತಿ ಇಲ್ಲ. ಹೌದು, ಶಿಲ್ಪಿಗಳಿಗೆ ಜಾತಿ ಇಲ್ಲ. ನೀವು ಏನು ತೋರಿಸಿರೋದನ್ನು ಮಾಡಿಕೊಡ್ತಾರೆ. ಅವರ ಕೆಲಸ ಏನು, ಪಾರಂಪರಿಕವಾಗಿ ಶಾಸ್ತ್ರಬದ್ಧವಾಗಿ ಶಿಲ್ಪವನ್ನು ಮಾಡಿ, ಧ್ಯಾನ ಶ್ಲೋಕ ಮಾಡಿ, ದೇವರನ್ನು ಆಹ್ವಾನ ಮಾಡಿ, ಕೊನೆಗೆ ಪ್ರತಿಷ್ಠಾಪನೆ ಮಾಡಿ ಕೊಡೋ ತನಕ ಆ ದೇವರಿಗೆ ಒಂದು ದೈವ ಶಕ್ತಿಯನ್ನು ಕೊಡೋ ತನಕ ಅವ್ರದೇ ಜವಾಬ್ದಾರಿ. ಅದು ಹೇಗೆ ಕೊಡ್ತಾರೆ ಅಂದರೆ, ಈಗ ಸಹ್ಯಾದಿ ವಾಸ ಅಂತ ಹೇಳಿದನಲ್ವಾ, ಆ ಮುಹೂರ್ತ ದಿನ ರಾತ್ರಿ ಸ್ಥಪತಿ ಅದನ್ನು ಉಪವಾಸ ಮಾಡಿ ಅಲ್ಲೇ ಮಲಗಿರ್ತಾನೆ. ಅವರೊಂದು ಯೋಗಶಕ್ತಿಯಿಂದ, ಆ ಕಾಲದಲ್ಲಿ ಏನಂದರೆ ಅವರೊಬ್ಬರೇ ಯೋಗಶಕ್ತಿಯಿಂದ ವಿಗ್ರಹವನ್ನು ತಗೊಂಡೋಗಿ ಪ್ರತಿಷ್ಠಾಪನೆ ಮಾಡಿ ಅಷ್ಟಬಂಧನ ಮಾಡ್ತಾ ಇರೋರು. ಮಾಡಿದ ಮೇಲೆ ಅಂದರೆ ಆ ಕಾಲದ ಸಿದ್ಧಿ ಆ ಥರ ಪಡ್ಕೊಂಡಿರೋರು. ಈ ಕಾಲದಲ್ಲಿ ಅಷ್ಟು ಸಿದ್ಧಿ ಪಡ್ಕೊಂಡಿರೋ ಯಾರು ಇಲ್ಲ. ಯಾಕಂದರೆ ಕಲಿಯುಗ, ಆ ಥರ ಶಕ್ತಿ ಇರಲ್ಲ. ಈಗ 10 ಜನ ಶಿಲ್ಪಿಗಳೇ ಅವರ ಶಿಷ್ಯರೆಲ್ಲ ಸೇರಿ ಒಳಗೆ ಕರ್ಕೊಂಡು ಹೋಗ್ತಾರೆ. ಆವಾಗ ಸಿದ್ಧಿ ಇತ್ತು. ಅವರ ಒಬ್ಬರೇ ಒಂದು ಮಂತ್ರಜಲ ಪ್ರೋಕ್ಷಣೆ ಮಾಡಿದ ಮೇಲೆ ಒಂದು ಹೂ ಥರ ತಗೊಂಡೋಗಿ ಬಿಡ್ತಾಯಿದ್ರು. ಅಷ್ಟು 1000 kg ತೂಕವಿರುವಂತಹ ವಿಗ್ರಹವನ್ನೇ ಒಂದು ಹೂ ತಗೊಂಡೋಗುವ ರೀತಿ ತಗೊಂಡು ಹೋಗ್ತಾಯಿದ್ರು. ಈಗಲೂ ಇಬ್ಬರು ಇದ್ದಾರೆ ಅಂತ ನಾನು ಕೇಳಿಸ್ಕೊಂಡೆ. ಆ ತಂತ್ರಜ್ಞಾನ ಗೊತ್ತಿರುವಂತಹ ವ್ಯಕ್ತಿಗಳು, ಶಿಲ್ಪಿಗಳು ತೆಲಂಗಾಣದಲ್ಲಿದ್ದಾರೆ ಅಂತ ನಾನು ಮೊನ್ನೆ ಕೇಳಲ್ಪಟ್ಟೆ. ಆ ರೀತಿ ತಂತ್ರಜ್ಞಾನ, ಒಂದು ಯೋಗ ವಿದ್ಯೆ ಅದು. ಈ ರೀತಿ ಅಲ್ಲಿ ತಗೊಂಡೋಗಿ ಅಷ್ಟಬಂಧನ ಮಾಡಿ ಪ್ರತಿಷ್ಠಾಪನೆ ಮಾಡಿದ ಮೇಲೆ ಅದಕ್ಕೆಲ್ಲ ಸೂತ್ರ ಎಲ್ಲ ಹಾಕಿ ಕರೆಕ್ಟಾಗಿ ನೇರವಾಗಿ ಇರೋ ಥರ ಮಾಡಿಕೊಂಡು ನೋಡಿಕೊಂಡು ಆಮೇಲೆ ಕಣ್ಣು ಬಿಡಿಸಬೇಕು. ಅಂದರೆ ನೇತ್ರೋನ್ಮೂಲನ ಮಾಡ್ತಾರೆ. ನೇತ್ರೋನ್ಮೂಲನ ಮಾಡುವಾಗ ಇವರು ಕಣ್ಣಿನ ಜ್ಯೋತಿರ್ಮಂಡಲ ಇರುತ್ತೆ ಇವ್ರದ್ದು. ಇವ್ರ ಜ್ಯೋತಿರ್ಮಂಡಲ ಶಕ್ತಿಯನ್ನು ಆ ವಿಗ್ರಹ ಜ್ಯೋತಿರ್ಮಂಡಲಕ್ಕೆ ಅಳವಡಿಸಿ ಇವರ ದೃಷ್ಟಿಯನ್ನು ಅವ್ರು ಕೊಡ್ತಾರೆ. ಬಿಂಬಕ್ಕೆ ವಿಗ್ರಹ ಯಾವುದೇ ಆಗಿರಲಿ ಆ ಥರ ಕೊಡ್ತಾರೆ. ಆಮೇಲೆ ಅದಕ್ಕೆ ಹೃದಯ ಸ್ಪಂದನ ಬೇಕಲ್ವಾ. ಇವರು ವಿಗ್ರಹನ
ನೋಡ್ತಾರೆ, ನನ್ನ ಲಕ್ಷಣ ಇದೆಯಾ ಇಲ್ವೋ ನೋಡ್ತಾರೆ, ನಾನು ಅಳತೆ ಇಲ್ವಾ ಅಂತ ನೋಡ್ತಾರೆ. ಎಲ್ಲ ಸೆಟ್ ಆದರೆ ಸಂತೃಪ್ತವಾಗಿ ಅದು ಹೋಗ್ಲಿಕ್ಕೆ ಹೋಗಿ ಕೂತ್ಕೊತಾರೆ. ಅದಕ್ಕೇನೋ ವಿರೋಧ ಆದರೆ ಶಾಪ ಕೊಟ್ಟು ಹೋಗ್ತಾರೆ. ಅಲ್ಲಿ ದೇವತಾ ಸಾನ್ನಿಧ್ಯ ಆಗಲ್ಲ. ವೇದಕ್ಕೆ ಇದೀಗ ಶಾಸ್ತ್ರಕ್ಕೆ ವಿರುದ್ಧ ಆದರೆ ತಿರ್ಗಾ ಒಂದು ಕೀಡೆ ಉಂಟಾಗುತ್ತೆ. ಅಂದರೆ ಯಾಕೆಂದರೆ ಇಷ್ಟೊಂದು ಗಂಭೀರವಾಗಿ ಹೇಳ್ತಾ ಇರೋದು ಶಾಸ್ತ್ರ ಅಷ್ಟೊಂದು ಬಹಳ ಮುಖ್ಯ. ದೇವತಾ ಪ್ರತಿಷ್ಠಾಪನೆಗಳಲ್ಲಿ ಯಾರ್ಯಾರೋ ಏನೋ ಮಾಡಬಾರ್ದು. ಈ ನಾನು ಇದನ್ನ ಹೇಳಿದ್ದೆ, ಶಿಲಾ ಸಂಗ್ರಹದಿಂದ ಪ್ರತಿಷ್ಠಾಪನೆವರೆಗೂ ಶಿಲ್ಪಿಯದೇ ಪ್ರಧಾನ ಕರ್ತವ್ಯ. ಅದ ನಂತರ ಬೇರೆಯವರು ಶಿಲ್ಪಿ ಪೂಜೆ ನಂತರ ಬೇರೆಯವರು ಅರ್ಚಕರ ಪೂಜೆ ಮಾಡಬೇಕಂತ ಅದೊಂದು ಹೇಳ್ಬಿಡ್ತೇನೆ. ಅದು ಶ್ಲೋಕ ಹೇಳ್ಬಿಡ್ತೀನಿ, ಅದು ಮುಗಿಸ್ಬಿಡ್ತೀನಿ. ಅದು ಒಂದು ವೇಳೆ ಅದು ಮುಗಿಸ್ಬಿಟ್ರೆ ಸಂಪೂರ್ಣ ಆಗ್ಬಿಡ್ತದೆ. ನೋಡಿ, ನೇತ್ರೋನ್ಮೇಲನಂ ಪಾತ್ರಂ ಚ ವಸ್ತ್ರಂ ಸ್ವರ್ಣ ಸಲಾಕಿಗೆ ಮತ್ತು ಕುಂಭಂ ಧಾನ್ಯಂ ಚ ಧೇನುಶ್ಚ ಶಿಲ್ಪಾಧೀನಮತಿ ಸ್ಮೃತಂ ಶಿಲ್ಪಿ ಪೂಜಾ ಶಿಲಾ ಪೂಜಾ ಶಿಲ್ಪಿ ದುಃಖೇನ ದುಃಖಿತ ಶಿಲ್ಪಿನ ಕಲ್ಪಿತಂ ದೈವಂ ಶಿಲ್ಪಿ ಬ್ರಹ್ಮಮಯಂ ಜಗತ್ತು. ನೇತ್ರೋನ್ಮೂಲನವನ್ನು ಮಾಡುವಾಗ ನೂತನ ವಸ್ತ್ರಗಳನ್ನು ನೇತ್ರೋನ್ಮೂಲನಕ್ಕೆ ಬಳಸುವ ಸ್ವರ್ಣ ಸಲಾಕೆಯನ್ನು, ಕಲಸವನ್ನು, ಧಾನ್ಯವನ್ನು, ಗೋವನ್ನು ಶಿಲ್ಪಾಚರಣೆಗೆ ದಾನವಾಗಿ ಕೊಡಬೇಕು. ಶಿಲ್ಪಿಯನ್ನು ಪೂಜಿಸುವ ಶಿಲಾಮೂರ್ತಿಯ ಪೂಜೆಯಾಗಿರುತ್ತದೆ. ಶಿಲ್ಪಿಯ ದುಃಖಿತನಾದರೆ ದುಃಖವು ಕೆಟ್ಟ ಫಲವನ್ನು ನೀಡುತ್ತದೆ. ಶಿಲ್ಪಿ ಅದನ್ನು ಕಲ್ಪಿಸಿ ರೂಪಿಸಿಕೊಟ್ಟಿರುವ ಮೂರ್ತಿಗಳನ್ನು ಲೋಕವು ನಂಬಿ ಪೂಜಿಸುತ್ತದೆ. ಶಿಲ್ಪಿಯ ಪ್ರಭಾವವು ಜಗತ್ತಿನಲ್ಲಿ ವ್ಯಾಪಕವಾಗಿ ತುಂಬಿಕೊಂಡಿದೆ. ನಿಜವಾಗಿಯೂ ಈ ಲೋಕವೆಲ್ಲ ಶಿಲ್ಪಿ ಬ್ರಹ್ಮನಿಂದಲೇ ಆವರಿಸಲ್ಪಟ್ಟಿದೆ. ಇನ್ನು ಕೆಳಗಡೆ ಶ್ಲೋಕ. ಶಿಲ್ಪಿನಂ ಪೂಜ್ಯೇತ್ ಪೂರ್ವಂ ತಸ್ಯ ಲಕ್ಷಣ ಮುಚ್ಯತೆ ಧೇನುಗಜ ತುರಗಾಶ್ಚ ಪಲ್ಲಕ್ಯಾಂ ದೌಡಿಕಾಂ ತಥಾ. ಇದು ಹೇಳಿದ್ದೆ, ಶಿಲ್ಪಿನ ಕ್ರಿಯಾಮಾನಿನ ಯಥಾಪೂರ್ವಂ ಕೃತಿ ಭವೇತ್ ಶ್ರೇಯಸ್ವಾಮಿ ಚ ತದ್ಭಿರಂ ಪಶ್ಯದ್ ಭ್ರಷ್ಟಂ ತದನ್ಯತ ಶಿಲ್ಪಿ ನಮಸ್ಕ್ರಿಯಾಪೂರ್ವಂ ದೇವರೂಪ ಧರೋ ಯತಃ ಪಶ್ಚಾತ್ ಬ್ರಾಹ್ಮಣೋ ಲಾಜಾನೋ ವೈಶ್ಯಶೂದ್ರ ಇತಿ ಕ್ರಮಾತ್. ಒಂದು ವೇಳೆ ಈ ರೀತಿ ಶಿಲ್ಪ ಗೌರವ ಸಲ್ಲಿಸಿದಲ್ಲಿ, ಅಂದರೆ ನೋಡಿ, ಮೊದಲಿಗೆ ಶಿಲ್ಪಿಯೇ ಪೂಜೆ ಮಾಡಬೇಕು. ಅದೇ ಮುಂದೆ ಇದೆ ಬರ್ತದೆ. ಶಿಲ್ಪಿಯಾದವನೇ ಈ ಜಾಗೃತಿ ಮೂರ್ತಿಗೆ ಮೊದಲು ಪೂಜೆಯನ್ನು ಸಲ್ಲಿಸಬೇಕು, ನಮಸ್ಕರಿಸಬೇಕು. ತರುವಾಯವೇ ಬ್ರಾಹ್ಮಣರು, ಅನ್ಯ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು ಮತ್ತು ಉಳಿದವರು ಕ್ರಮವಾಗಿ ಆ ದೇವಮೂರ್ತಿಯನ್ನು ಅರ್ಚಿಸಿ ದೇವನ ಕೃಪಾ ಆಶೀರ್ವಾದಕ್ಕೆ ಪಾತ್ರರಾಗಬೇಕು. ನೋಡಿ, ಅನ್ಯ ಬ್ರಾಹ್ಮಣ ಅಂತ ಇದೆ ಹೇಳಿದ್ದಾರೆ. ಅಂದರೆ ಇವರು ಶಿಲ್ಪಿ ಬ್ರಾಹ್ಮಣ ಸ್ಥಪತಿಯಾದ ಅವನು ಮೊದಲನೇ ಪೂಜೆ ಮಾಡಿದ ಮೇಲೆ ಅನ್ಯ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು, ಉಳಿದವರು ಕ್ರಮವಾಗಿ ಆ ದೇವಮೂರ್ತಿಯನ್ನು ಅರ್ಚಿಸಬೇಕು. ಕ್ರಮವಾಗಿ ಬ್ರಾಹ್ಮಣರಾದ ಮೇಲೆ ಕ್ಷತ್ರಿಯರಾದ ಮೇಲೆ ವೈಶ್ಯರಾದ ಶೂದ್ರರು, ಅನ್ಯದವರು, ಈ ರೀತಿ ಕ್ರಮವಾಗಿ ಅರ್ಚಿಸಿ ದೇವನ ಕೃಪಕ್ಕೆ ಇದು ಮಾಡಬೇಕಾಗುತ್ತೆ ಅಂತ ಹೇಳ್ತಾರೆ. ತ್ವಷ್ಟ ಬ್ರಹ್ಮನ ಗರ್ಭದಲ್ಲಿ ರೂಪವನ್ನು ನಿರ್ಮಿಸುವಂತೆ ತ್ವಷ್ಟ ರೂಪಾన్ని ಪಿಗುಂಸತ್ತು ಒಂದು ಮಂತ್ರ ಇದೆ. ಶಿಲ್ಪದೇವ ಮೂರ್ತಿಯನ್ನು ನಿರ್ಮಾಣ ಮಾಡಿ ಅದಕ್ಕೆ ಪ್ರಾಣವನ್ನು ತುಂಬುತ್ತಾನೆ ಎಂಬುದು ಉಪಯೋಕ್ತ ವಿವರಣ ಸ್ಪಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ಇದು ಕೊನೆಗೆ ಅಂದರೆ ಶಿಲ್ಪಿಯ ಪ್ರಾಮುಖ್ಯತೆ ಎಷ್ಟಿದೆ ನೋಡಿ. ಮೊದಲನೇ ಪೂಜೆ ಶಿಲ್ಪಿಯೇ ಮಾಡಬೇಕು. ಮತ್ತು ನೀವು ಕೇಳ್ತಾ ಇದ್ದೀರಿ, ಅನ್ಯರು ಹೆಂಗೆ ಪ್ರತಿಷ್ಠಾಪನೆ ಮಾಡ್ತಾರೆ? ಅನ್ಯರಂದರೆ ಈಗ ನನ್ನ ಪ್ರಶ್ನೆ ಇದೆ, ಕೊನೆಗೆ ಮುಗಿಸ್ಬಿಡೋಣ. ಇವಾಗ ನಾನು ನೋಡಿದ್ದೀನಿ ಏನಂದ್ರೆ, ಶಿಲ್ಪ ಪಾರಂಪರಿಕ ಶಿಲ್ಪ ಬೇರೆ, ಶಿಲ್ಪಿಗಳು ಬೇರೆ. ನೀವು ಹೇಳಿದ್ದೆಲ್ಲ ಶಿಲ್ಪ ಮಾಡ್ಬೋದು, ಯಾರು ಬೇಕಾದರೂ ಶಿಲ್ಪಿಗಳು ಇದು ಮಾಡ್ಬೋದಾ? ಪಾರಂಪರಿಕ ನೋಡಿ ಇಲ್ಲಿ ಅನ್ಯರು ಎಲ್ಲಿ ಬರ್ತಾರೆ ಅಂದರೆ, ಒಂದು ಕಲ್ಲು ಎತ್ತಬೇಕು, ಆಗಿದ್ದು ಕಲ್ಲು ತೆಗಿಬೇಕು. ಅದು ಶಿಲ್ಪಿಗಳ ಕೈಯಲ್ಲಿ ಆಗಲ್ಲ, ಒಬ್ಬರ ಕೈಯಲ್ಲಿ ಆಗಲ್ಲ, ತುಂಬ ತೂಕ ಇರ್ತದೆ. ಆವಾಗ ಅನ್ಯರನ್ನು ಬಳಸ್ಕೊತೀವಿ. ಒಂದು ಕಾಲದಲ್ಲಿ ಸೈನ್ಯರಿರ್ತಾರೆ, ಯುದ್ಧ ಟೈಮಲ್ಲಿ ಮಾತ್ರ ಆ ಸೈನ್ಯಕ್ಕೆ ಕೆಲಸ ಇರುತ್ತೆ. ಯುದ್ಧ ಇಲ್ಲದಂದರೆ ಇದು ಯಾವುದೋ ಒಂದು ದೇವಸ್ಥಾನ ನಿರ್ಮಾಣ ಆಗ್ತದೆ, ಅಲ್ಲಿಗೆ ಹಾಕ್ಬಿಡ್ತಾರೆ ಆ ಸೋಲ್ಜರ್ಸ್ಗೆ. ಅವ್ರೇನು ಮಾಡ್ತಾರೆ, ಶಿಲ್ಪ ರಫ್ ಹೊಡಿಯೋದು, ಸೀಲೋದು, ಕಲ್ಲುಗಳನ್ನು ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡೋದು, ಆನೆಗಳು ಬಳಸ್ಕೊಂಡು ಇವೆಲ್ಲ ಅವ್ರು ಮಾಡ್ತಾಯಿದ್ರು. ಅಂದರೆ ಬೇರೆಯವರ ಸಹಾಯದಿಂದೇ ಶಿಲ್ಪ ಕಂಪ್ಲೀಟ್ ಆಗುತ್ತೆ. ಆದರೆ ಮುಖ್ಯವಾದ ಕೆತ್ತನೆಗಳು ಇರುತ್ತಲ್ವ, ಅದೆಲ್ಲ ಈ ವಿಶ್ವಕರ್ಮ ವಂಶ ಬ್ರಾಹ್ಮಣ ಶಿಲ್ಪಿಗಳು ಮಾತ್ರ ಮಾಡ್ತಾಯಿದ್ರು. ಇದು ದೇವಸ್ಥಾನ ರಚನೆ ಆಗಲಿ, ಅದೇ ಮೂಲ ಬಿಂಬ ರಚನೆ ಆಗಲಿ ಸ್ಥಪತಿ ಆದವನು ಮಾಡ್ತಾನೆ.
ಒಬ್ಬ ಸ್ಥಪತಿ ಹಿಂದಿನ ಕ್ಲಾಸಲ್ಲಿ ಹೇಳ್ಕೊಂಡಿದ್ದೀನಿ. ಸರಿ. ಸ್ಥಪತಿಗೆ 3 ಜನ ಒಂದು ಅಸಿಸ್ಟೆಂಟ್ಸ್ ಇರ್ತಾರೆ. ಓಕೆ. ಯಾರು? ಸೂತ್ರಗಾರ, ತಕ್ಷಕ, ಸೂತ್ರಧಾರ ಮತ್ತು ವರ್ಧಕ ಅಂತ. ಸರಿ. ಈ 3 ಜನನ ಕಂಟ್ರೋಲ್ ಮಾಡೋನು ಸ್ಥಪತಿ. ಸರಿ. ಈ 3 ಅಂಶಗಳು ಸ್ಥಪತಿಗೆ ಗೊತ್ತಿರುತ್ತೆ ಚೆನ್ನಾಗಿ. ತಕ್ಷಕ ಅಂದರೆ ಶಿಲ್ಪಿ, ಅದು ಶಿಲ್ಪದಲ್ಲಿ ತುಂಬ ಪರಿಣಿತಿ ಹೊಂದಿರ್ತಾನೆ ಅವನು. ತಕ್ಷಕ ಎಲ್ಲ ಶಿಲ್ಪಿಗಳಿಗೆ ಕೆತ್ತಿರೋದನ್ನು ಇವರು ಫಾಲೋ ಮಾಡಿ, ಸೂಪರ್ವೈಸ್ ಮಾಡಿ, ಕರೆಕ್ಟಾಗಿ ಶಾಸ್ತ್ರಕ್ಕೆ ಅನುಗುಣ ಬರ್ತಾ ಇದೆಯಾ, ಕಲಾದೇನ ತಪ್ತಾ ಇದೆಯಾ, ಅಲ್ಲಿ ತಪ್ಪಿದರೆ ಇವರು ಹೋಗಿ ಸರಿ ಮಾಡಿಕೊಂಡು ಈ ರೀತಿ ಮಾಡೋದು ಜವಾಬ್ದಾರಿ ತಕ್ಷಕೊಂದು. ಮತ್ತು ದೇವಸ್ಥಾನ ಕಟ್ಟುವಾಗ ಸೂತ್ರಧಾರ ಇರ್ತಾನಲ್ವ, ಎಲ್ಲ ಲೈನ್ಸ್ ಕರೆಕ್ಟಾಗಿ ಬರ್ತಾ ಇದೆಯಾ, ನೇರವಾಗಿದೆಯಾ ಇಲ್ವಾ, ಸ್ವಲ್ಪ ಸೈಡ್ ಆಗ್ತಾ ಇದೆಯಾ, ಅವೆಲ್ಲ ಚೆಕ್ ಮಾಡ್ಕೊಂಡು ಅವನು. ವರ್ಧಕ ಎಲ್ಲ ಮಾರ್ಕ್ ಮಾಡಿಕೊಡ್ಬೇಕು, ಅವನು ವರ್ಧಕ. ಈ 3 ಒಗ್ಗೂಡಿಸಿ ಮಾಡೋನು ಸ್ಥಪತಿ. ಈ ರೀತಿ ಇದ್ದಾಗ ಸ್ಥಪತಿ ತುಂಬ ಅನ್ಯರು ಬಳಸ್ಕೊತಾನೆ. ಬೇರೆಯವರು ಎಲ್ಲರೂ ಸಮಿಷ್ಟವಾಗಿ ನಿರ್ಮಾಣ ಆಗುತ್ತೆ. ಆದರೆ ಪ್ರಧಾನ ಏನಿರುತ್ತೋ ಅದು ವಿಶ್ವಕರ್ಮ ವಂಶ ಬ್ರಾಹ್ಮಣರೇ ಮಾಡಲೇಬೇಕು. ಅವ್ರ ಕಡೆಯಿಂದ ಮಾಡಿದ್ರೆ ಶ್ರೇಷ್ಠ, ಅದು ಉತ್ತಮ ಅಲ್ಲ, ಅವ್ರ ಕಡೆ ಮಾಡಲೇಬೇಕು. ಅವ್ರು ಮಾಡಿದ್ರೆ ನೀವು ದೇವತಾ ಸಾನ್ನಿಧ್ಯ ಸಿಗುತ್ತೆ. ಅನ್ಯರು ಬಳಸ್ಕೊಂಡು ಮಾಡ್ತಾರೆ, ಅವರೇನು ಅನ್ಯರಲ್ಲ, ಅವರು ಮಾನವರೇ. ಆದರೆ ಒಂದು ಸೃಷ್ಟಿಗೆ ಒಂದು ವಂಶ ಇದೆ. ನಾನು ಹಿಂದಿನ ಕ್ಲಾಸಲ್ಲಿ ಪಾಠದಲ್ಲಿ ಹೇಳ್ಕೊಂಡಿದ್ದೀವಿ. ಸೃಷ್ಟಿಗೆ ಒಂದು ವಂಶ ಇದೆ. ಆ ವಂಶಕ್ರಮವಾಗಿ ಯಾರು ಬಂದಿರ್ತಾರೆ ಅವ್ರ ಕಡೆಯಿಂದನೇ ದೇವತಾ ಬಿಂಬಗಳು ಪ್ರತಿಷ್ಠಾಪನೆ ಆಗಬೇಕಂತ ಒಂದು ನಿಯಮಗಳು ಶಾಸ್ತ್ರದಲ್ಲಿ ಬರ್ಕೊಂಡು ಬಂದಿದ್ದಾರೆ. ಅದರ ಪ್ರಕಾರ ಆ ವಿಶ್ವಕರ್ಮ ವಂಶ ಬ್ರಾಹ್ಮಣರಿಂದಲೇ, ಶಿಲ್ಪಿ ಬ್ರಾಹ್ಮಣರಿಂದಲೇ ಅದು ಪ್ರತಿಷ್ಠಾಪನೆ ಆಗಲಿ, ಪ್ರಾಣಪ್ರತಿಷ್ಠೆ ಆಗಲಿ, ಇಂಥವೆಲ್ಲ ಏನಾದರೂ ಮಾಡಬೇಕು ಅಂತ. ನನಗೆ ಚೆನ್ನಾಗಿ ಹೇಳ್ಕೊಟ್ರಿ. ಶಿಲ್ಪ ಅಂದ್ರೇನು, ಶಿಲ್ಪನ ಯಾರು ಮಾಡಬೇಕು, ಯಾವ ರೀತಿ ಮಾಡಬೇಕು, ಯಾರು ಹೇಗೆ ಮಾಡಬೇಕು ಅನ್ನೋದನ್ನು, ಶಿಲ್ಪದ ಬಗ್ಗೆ ತುಂಬ ಚೆನ್ನಾಗಿ. ನನಗೆ ಕೊನೆಯ ಒಂದು ಪ್ರಶ್ನೆ ಇದ್ದಿದ್ದೇನೆಂದರೆ, ಈಗ ಯಾರೋ ಒಬ್ರು ಶಿಲ್ಪ ಮಾಡ್ತೀನಿ ಅಂತಾರೆ, ಶಿಲ್ಪ ಮಾಡಿಬಿಟ್ಟು ನಾನು ಪ್ರತಿಷ್ಠಾಪನೆ ಮಾಡ್ತೀನಿ ಅಂತಾರೆ. ಶಿಲ್ಪ ಮಾಡೋನು ಪ್ರತಿಷ್ಠೆ ಮಾಡ್ಬೋದು. ಆದರೆ ವಿಶ್ವಬ್ರಾಹ್ಮಣ ಶಿಲ್ಪಿ ಆದರೆ, ಅಂದರೆ ವಿಶ್ವಕರ್ಮ ವಂಶ ಬ್ರಾಹ್ಮಣ ಆದರೆ ಮಾಡ್ಬೋದು. ಬೇರೆಯವ್ರು ಈಗ ಇವತ್ತು ನಾನು ಹೇಳ್ತಾ ಇರೋದು 21ನೇ ಶತಮಾನ. ಇವತ್ತೇನಾದ್ರೂ ಒಂದು ವೃತ್ತಿಗಳು ಒಂದು ಸಮಾಜಕ್ಕೆ ಸೀಮಿತ ಅಲ್ಲ. ನೋಡಿ, ನಾನು ಅದಕ್ಕೆ ನಿಮ್ಮ ಉತ್ತರ ಕೊಡ್ತೀನಿ. ಏನಂದರೆ, ನಿಮ್ಮ ಪ್ರಶ್ನೆ ನನಗೆ ಅರ್ಥ ಆಯಿತು. ಅನ್ಯ ವರ್ಗದವರು ಶಿಲ್ಪ ಮಾಡ್ತಾ ಇದ್ದಾರೆ, ಅವ್ರು ನಾನು ಪ್ರತಿಷ್ಠಾಪನೆ ಮಾಡ್ತೀನಿ ಅಂತ ಬರ್ತಾ ಇದ್ದಾರೆ, ಹೊರಡ್ತಾ ಇದ್ದಾರೆ. ಆವಾಗ ಮಂತ್ರ ಸುಳ್ಳಾಗುತ್ತಲ್ವಾ? ಅದು ಮಂತ್ರದಲ್ಲಿ ಅವ್ರ ಗೋತ್ರ ಹೇಳಬೇಕು, ಅವ್ರ ಪ್ರವರ ಹೇಳಬೇಕು, ಸೂತ್ರ ಹೇಳಬೇಕು, ಶಾಖೆ ಹೇಳಬೇಕು. ಇಂಥ ಗೋತ್ರ, ಶಾಖೆ, ಸೂತ್ರ ಎಲ್ಲ ಹೇಳ್ಕೊಂಡು ನಾನು ಇಂತಹ ವಿಶ್ವಕರ್ಮ ವಂಶದಿಂದ ಬಂದಿದ್ದಂಥ ಮಂತ್ರ ಇರುತ್ತದೆ. ತ್ವಷ್ಟ ಗರ್ಭ ಸಂಭೂತಂ ಅಂತ ಇರುತ್ತೆ. ಅದು ತ್ವಷ್ಟ ಗರ್ಭ ಸಂಭೂತಂ ಅಲ್ಲ ಅವರು. ಮತ್ತು ಅದೆಲ್ಲ ಸುಳ್ಳಾಗುತ್ತಲ್ವ? ಮಂತ್ರ ಸುಳ್ಳಾದರೆ ಮತ್ತೆ ಪ್ರತಿಷ್ಠಾಪನೆ ಹೆಂಗಾಗುತ್ತೆ ನಿಮಗೆ? ಸುಳ್ಳು ಹೇಳ್ಕೊಂಡು ಪ್ರತಿಷ್ಠಾಪನೆ ಮಾಡೋದುಂಟೆ. ಅದು ಪ್ರಾರಂಭದಲ್ಲೇ ಸುಳ್ಳು ಹೇಳ್ಕೊಂಡು ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ. ಇಲ್ಲಿ ದೇವ ಸಾನ್ನಿಧ್ಯದಲ್ಲಿ ಸಿಗುತ್ತೆ ನಿಮಗೆ. ಹೇಳೋದೊಂದು ಮಾಡೋದೊಂದು ಆಗ್ಬಿಡ್ತದಲ್ವ? ಅಂದರೆ ಯಾಕೆ ನಾವು ಮಾಡ್ತಾ ಇದ್ದಾರೆ ಅಂದರೆ, ಇವೆಲ್ಲ ಈ ಡೀಪಾಗಿ ಹೋಗಲ್ಲ, ನಾನು ಮಾಡಿಬಿಡ್ತೀನಿ ಅಂತ ಬರ್ತಾರೆ. ಅದರಿಂದ ಅವರಿಗೆ ಕೀಡುಂಟಾಗುತ್ತೆ, ಅಸತ್ಯ ದೋಷ ಬರುತ್ತಲ್ವ. ಮತ್ತೆ ನನ್ನ ಪ್ರಶ್ನೆ ಏನಾಗಿತ್ತು ಅಂದರೆ, ನಾವು ಇವತ್ತು ಭಾರತ ದೇಶದಲ್ಲಿ 130 ಕೋಟಿ ಜನಸಂಖ್ಯೆ ಇದ್ವಿ. ಯಾವ ವೃತ್ತಿಗಳು ಈ ವೃತ್ತಿ ಅಂತಲ್ಲ, ಎಲ್ಲಾ ವೃತ್ತಿಗಳು ಯಾರು ಬೇಕಾದ್ರೂ ಮಾಡ್ತಾ ಇದ್ದಾರೆ. ಇವತ್ತು ದೇವಸ್ಥಾನದ ಒಂದು ಸಬ್ಜೆಕ್ಟ್ ಇದೆ. 1000 ಅಂದರೆ 1,500-2,000 ವರ್ಷಗಳಿಂದ ಅದು ಪಾರಂಪರಿಕವಾಗಿ ಬೆಳಕ ಬಂದಿದೆ. ಇವತ್ತು ಏನ್ ಮಾಡ್ತಿದ್ದಾರೆ, ಒಂದು ಆಸಕ್ತಿನೋ ಅಥವಾ ಬಹಳ ಇಷ್ಟಪಟ್ಟು ಮಾಡ್ತಾರೆ. ವಿಗ್ರಹ ಮಾಡಿಬಿಟ್ಟು ನೀವು ಹೇಳೋ ಥರ ಅದನ್ನ ನನಗೇನು ಯಾರು ಅವರ ಜೀವನಕ್ಕೆ ನಾವು ಹೇಳಬೇಕು ಅಂತ ಅಲ್ಲ, ಅಂದರೆ ಒಂದು ಶಾಸ್ತ್ರಬದ್ಧವಾಗಿ ದೇವಸ್ಥಾನದಲ್ಲಿ ವಿಗ್ರಹವನ್ನು ಮಾಡಿ ಪ್ರತಿಷ್ಠಾಪನೆಯನ್ನ ಯಾರು ಮಾಡಬೇಕಾಗಿತ್ತು ಅನ್ನೋದು ನನ್ನ ಅಷ್ಟೇ ಪ್ರಶ್ನೆ. ಅದಕ್ಕೆ ನಾನು ಶಾಸ್ತ್ರ ಪ್ರಕಾರ ನಾನು ಹೇಳಿದ್ದೆ. ಅಂದರೆ ಏನಂದರೆ, ಈಗ ಅನ್ಯವರು ಈಗ ಅವ್ರಿಗೆ ಬೇಡ ಅಂತ ಅವ್ರ ಹೊಟ್ಟೆ ಮೇಲೆ ಹೊಡೆಯೋದು ಸರಿ ಇಲ್ಲ. ಏನಂದರೆ, ಅವರು ಏನು ಮಾಡಬೇಕಂದ್ರೆ ಕೋಷ್ಠ ದೇವತೆಗಳಂತ ಬರ್ತವೆ. ಕೋಷ್ಠ ದೇವತೆಗಳು ಅಲಂಕಾರಕ್ಕೆ, ದೇವಸ್ಥಾನಕ್ಕೆ, ಗೋಪುರ ದೇವತೆಗಳು, ಇಂಥದ್ದು ಪ್ರಾಣ ಪ್ರತಿಷ್ಠೆ ಬೇಕಾಗಿಲ್ಲ. ಅಂಥವೆಲ್ಲ ಅವ್ರು ಮಾಡ್ಬೋದು. ಈಗ ಅವರು ಕಲ್ತಿದ್ದಾರೆ, ಪಾಪ ಕಲ್ತು ಜೀವನ ಮಾಡಬೇಕಲ್ವ. ಆ ಗೋಪುರ ದೇವತೆಗಳು, ಕೋಷ್ಠ ದೇವತೆಗಳು ಮಾಡಿಕೊಂಡ್ರೆ ಅವ್ರಿಗೆ ಉಪಾಧಿ ಸಿಗುತ್ತೆ. ಆದರೆ ಪ್ರಧಾನದ ಬಿಂಬ ಮಾಡಬೇಕಂತ ಹೊರಟಬಾರ್ದು. ಅದು ಜಾತಿಗೆ ನಷ್ಟ ಉಂಟಾಗುತ್ತೆ. ಜಾತಿ ಅಂದರೆ ನಾನು ಒಬ್ಬ ಜಾತಿ ಅಲ್ಲ, ಹಿಂದುತ್ವ ನಮ್ಮ ಭಾರತ ಜಾತಿಗೆ, ಭಾರತ ಸನಾತನ ಸಂಸ್ಕೃತಿ, ಇದಕ್ಕೆ ಜಾತಿ, ಭಾರತೀಯ ಜಾತಿ, ಹಿಂದೂ ಜಾತಿ ಏನಿದೆಯೋ ಅದಕ್ಕೆ ಒಂದು ವಿನಾಶಕಾರಿಯಾದಂಥ ಒಂದು ಪರಿಸ್ಥಿತಿ ಉಂಟಾಗುತ್ತೆ ಅಂತ ನಾನು ಹೇಳ್ತಾ ಇರೋದು. ಏನಂದ್ರೆ ಪಾರಂಪರಿಕ ಬಂದಿದೆ, ಯಾರು ಬರೀ ಶುದ್ಧ ಮಾಡ್ಕೊಬಂದ್ರು. ಯಾಕೆಂದ್ರೆ ಇದು 2,500 ವರ್ಷಗಳಿಂದ ಬಂದಿರುವಂಥದ್ದು ತನ್ನ ಪಾರಂಪರಿಕವಾಗಿ. ಮತ್ತು ಇವ್ರಿಗೂ ಲಕ್ಷಣಗಳಿರ್ತವೆ. ಏನಂದರೆ, ಇವರು ನಿತ್ಯ ಅಗ್ನಿ ಹೋಗಿರ್ತಾರೆ, ಇವರು ಡೈಲಿ ಸಂಧ್ಯಾ ಅನುಷ್ಠಾನಗಳು ಮಾಡ್ತಾರೆ. 3 ತ್ರಿಕಾಲ ಸಂಧ್ಯಾ ಮಾಡುವವರು ಇದ್ದಾರೆ.
ಸಂಧ್ಯಾವಂದನ ಮಾಡ್ಕೋಬೇಕು. ಮತ್ತು ಅಗ್ನಿಹೋತ್ರ ಆಗಿರಬೇಕು. ಅಗ್ನಿಹೋತ್ರ ನಾನು ಮಾಡ್ತಾ ಇದ್ದೀನಲ್ವ, ಅಗ್ನಿಹೋತ್ರ ನಾನು ಇವತ್ತು ಸಂಕ್ಷಿಪ್ತ ಅಗ್ನಿಹೋತ್ರ 2 ವಿಧ ಇದೆ. ಸಂಕ್ಷಿಪ್ತ ಅಗ್ನಿಹೋತ್ರ, ವೈದಿಕ ಅಗ್ನಿಹೋತ್ರ ಇದೆ. ನಾನು ಇವತ್ತು ಎಲ್ಲರೂ ಸಾರ್ವಜನಿಕರು ಎಲ್ಲರೂ ಮಾಡುವಂತಹ ಅಗ್ನಿಹೋತ್ರನ ಯೂಟ್ಯೂಬಲ್ಲಿ ಹಾಕಿದ್ದೀನಿ. ಮಿತ್ರರೇ, ಅದು ನೀವೆಲ್ಲರೂ ಅದು ಮಾಡಿ ಕೊರೋನಾ ಅಂತ ವೈರಸ್, ಇದಕ್ಕಿಂತ ಭಯಂಕರವಾದ ವೈರಸ್ಸು ಕೂಡ ನೀವು ಎದುರಿಸಬಲ್ಲರು. ಯಾಕೆಂದರೆ ನಿಮ್ಮಲ್ಲಿ ಆ ಥರ ಇಮ್ಯುನಿಟಿ ಇದಾಗುತ್ತೆ. ಆಕ್ಸಿಜನ್ ನಿಮ್ಮ ಸುತ್ತ ಪರಿವಾರದಲ್ಲಿ, ಅಂದರೆ ಪರಿವಾರ ಪ್ರಾಂತ ಏನಿದೆಯೋ ಅದೆಲ್ಲ ಆಕ್ಸಿಜನ್ ಟನ್ನುಗಟ್ಟಲೆ ತುಂಬುತ್ತೆ. ಮತ್ತು ಆ ಗಾಳಿಯಲ್ಲಿರುವಂಥ ವೈರಾಣುಗಳು ಏನಿದೆಯೋ ಎಲ್ಲ ನಾಶವಾಗ್ತವೆ. ಈ ಕೆಮಿಕಲ್ ಕೂಡ ನ್ಯೂಟ್ರಲ್ ಆಗುತ್ತೆ. ಇಂತಹ ಪ್ರಯೋಜನಕಾರಿಯಾಗಿರುವಂತಹ ಅಗ್ನಿಹೋತ್ರ ಬಹಳ ಕಡಿಮೆ ಖರ್ಚಿಂದ ಮಾಡ್ಬೋದು. ಅದು ಇವತ್ತು ಯೂಟ್ಯೂಬಲ್ಲಿ ಹಾಕಿದ್ದೀನಿ. ನನ್ನ ಲಿಂಕು ಸತೀಶ್ ಅವರಿಗೆ ಕೊಡ್ತೀನಿ. ಅದು ಅವರು ಫೇಸ್ಬುಕ್ಕಲ್ಲಿ ಹಾಕ್ತಾರೆ, ಅವರು ವಾಲಲ್ಲಿ ಹಾಕ್ಕೊತಾರೆ. ಅದನ್ನು ನೀವು ತೀರಾ ಸಾಮಾನ್ಯ ಅದು ಮಾಡಿದರೆ ನಾವು ತುಂಬ ನಮ್ಮ ಭಾರತ ಪರ್ಯಾವರಣಕ್ಕೆ ಒಂದು ಉಪಕಾರ ಮಾಡುವಂತಾಗುತ್ತೆ. ಈ ರೀತಿ ಅದೊಂದು ಅಗ್ನಿಹೋತ್ರ ಮಾಡಿರುವಂಥ ಸ್ಥಪತಿ ಆಗಿರ್ತಾನೆ. ಅಗ್ನಿಹೋತ್ರ ಬಗ್ಗೆ ಮಾಡಿದ್ರೆ ಇದಕ್ಕೆ ಸ್ವಲ್ಪ ಹೇಳ್ಬಿಟ್ಟೆ ನಿಮಗೆ. ಅಗ್ನಿಹೋತ್ರ ಮಾಡುತ್ತಾನೆ ಅಂದರೆ ಸಂಧ್ಯಾವಂದನ, ಅಗ್ನಿಹೋತ್ರ ಇವೆಲ್ಲ ಮಾಡಿಕೊಂಡು ಎಲ್ಲ ಶಾಸ್ತ್ರಗಳ ಅರಿವಿನ ಅಂದರೆ ಅಧ್ಯಯನ ಮಾಡಿ, ವೇದಗಳು, ಉಪನಿಷತ್ತುಗಳು, ಪುರಾಣಗಳು, ಶಿಲ್ಪಶಾಸ್ತ್ರಗಳು ಕ್ಷುಣ್ಣವಾಗಿ ಅಧ್ಯಯನ ಮಾಡಿಕೊಂಡಿರುವಂತಹ ವ್ಯಕ್ತಿಯೇ ಸ್ಥಪತಿ. ಅವರೇ ಪ್ರಧಾನ ಬಿಂಬಗಳು ಮಾಡಬೇಕು. ಮಿತ್ರರೇ, ದಯವಿಟ್ಟು ಎಲ್ಲರೂ ಕೂಡ ನಾನು ಹೇಳಿದ ಕೇಳಿ. ಮೂರ್ತಿ ಶಿಲ್ಪ, ವಿಗ್ರಹ ಪೂಜೆ ಮಾಡುವಂಥ ಶಿಲ್ಪಗಳು ನೀವು ವಿಶ್ವಕರ್ಮ ವಂಶ ಬ್ರಾಹ್ಮಣರ ಶಿಲ್ಪಗಳಿಂದ ಮಾತ್ರ ನೀವು ಮಾಡಿಸಿ. ಯಾಕೆಂದರೆ ಅದು ನಿಮಗೂ ನಿಮ್ಮ ವಂಶಕ್ಕೂ ತುಂಬ ಒಳ್ಳೆಯದಾಗುತ್ತದೆ. ಯಾಕೆಂದರೆ ಇವರು ಆ ರೀತಿ ಲಕ್ಷಣಗಳು ಹೊಂದಿರ್ತಾರೆ. ಆ ಬ್ಲಡ್ ಅಂದರೆ ಜನ್ಮತಃ ಬರುತ್ತೆ ಅವರಿಗೆ. ಆದರೆ ಅಂಥವರಲ್ಲಿ ಕೂಡ ಈ ರೀತಿ ನಾನು ಹೇಳಿದ ಲಕ್ಷಣಗಳು ಯಾರು ಸಂಧ್ಯಾವಂದನ ಮಾಡ್ತಾ ಇರ್ತಾರೋ, ಒಂದು ಶಾಸ್ತ್ರ ಅಧ್ಯಯನ ಮಾಡಿರ್ತಾರೋ ಅವರು ಮಾಡಿದ್ರೆ, ನೀವು ಇಷ್ಟೆಲ್ಲ ಹೇಳಿದ ಮೇಲೆ ನಿಮಗೂ ಅರ್ಥ ಆಗಿರುತ್ತೆ ಯಾರ ಕೈಯಲ್ಲಿ ಮಾಡಿಸ್ಬೇಕಂತ. ಅದು ನಮ್ಮ ಕಡೆಯಿಂದ ನಿಮಗೊಂದು ಸೂಚನೆ. ಓಕೆ, ಈಗ ನಮ್ಮ ಕಾರ್ಯಕ್ರಮ ತುಂಬ ಹೊತ್ತು ಮಾತಾಡಿದ್ವಿ. ಕೊನೆ 2 ಪ್ರಶ್ನೆ ನಮ್ಮ ಕಾರ್ಯಕ್ರಮ ಮುಗಿಸ್ಬಿಡೋಣ. ಆಯಿತು. ಈಗ ನಿಮಗೆ ಇಷ್ಟ ಇದ್ದರೆ ನಿಮ್ಮ ನಂಬರ್ ಕೊಡಿ. ಖಂಡಿತ ಆಗುತ್ತೆ. ನನ್ನ ಹೆಸರು ಸ್ಥಪತಿ ಮೋಹನರಾವ್ ಆಚಾರ್ಯ ಅಂತ. ಸ್ಥಪತಿ ಅಂದರೆ ನಾನು ಈ ಶಿಲ್ಪಶಾಸ್ತ್ರ ಅಧ್ಯಯನ ಮಾಡಿದ್ದೀನಿ. ಶಾಸ್ತ್ರೋಕ್ತವಾಗಿ ಶಿಲ್ಪಗಳನ್ನು ನಿರ್ಮಾಣ ಮಾಡ್ತಿದ್ದೀನಿ. ದೇವಾಲಯ ಕೂಡ ಮಾಡೋದನ್ನು ಕಲ್ತಿದ್ದೀನಿ. ಅದನ್ನು ಮಾಡುವಾಗ ಕೆಲವೆಲ್ಲರೂ ಕಟೇಶನ್ ಕೊಟ್ಟಿದ್ದೀನಿ. ಆ ದೇವಾಲಯಕ್ಕೆ ಮುಂದೆ ಮಾಡ್ತೀನಿ. ಅಂದರೆ ನಾನು ಒಬ್ಬ ಶಾಸ್ತ್ರಪೂರ್ವಕ ಒಂದು ಸಿದ್ಧತೆ ಪಡ್ಕೊಂಡು ಎಲ್ಲ ಕ್ವಾಲಿಫಿಕೇಷನ್ ಇದ್ದು ನಾನು ಸ್ಥಪತಿಯಾಗಿದ್ದೀನಿ. ನಾನು ಇರೋದು ಬೆಂಗಳೂರಲ್ಲಿ. ನನ್ನ ನಂಬರು, ಮೊಬೈಲ್ ನಂಬರ್, ಚರವಾಣಿ ನಂಬರು 9341 265719 9341265719. ಇದು ನನ್ನ ಚರವಾಣಿ ಸಂಖ್ಯೆ ಆಗಿರುತ್ತದೆ. ಯಾರಿಗಾದರೂ ಏನಾದರೂ ಒಂದು ಸಂದೇಹಗಳು ಇದ್ದರೆ ನಾನು ಫೋನ್ ಮಾಡ್ಬೋದು. ನಾನು ಆದಷ್ಟು ನಮಗೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನಮಸ್ತೆ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಶಿಲ್ಪಶಾಸ್ತ್ರ, ಹಾಗೆ ಶಿಲ್ಪಗಳು, ವಿಗ್ರಹ ಪ್ರತಿಷ್ಠಾಪನೆ, ಇದ್ರ ಬಗ್ಗೆಲ್ಲ ಭಾಳಷ್ಟು ವೇದ, ಸಂಸ್ಕೃತಿ ಇವೆಲ್ಲವನ್ನ ಒಂದು ಕಡೆ ಇಟ್ಕೊಂಡು ಕಾಶ್ಯಪ ಶಿಲ್ಪಶಾಸ್ತ್ರ ಹೀಗೆಲ್ಲ ಒಂದು ಕಡೆ ಇಟ್ಕೊಂಡು ಚರ್ಚೆ ಮಾಡಿದ್ವಿ. ಹೀಗೆ ನೀವು ಶಿಲ್ಪಾಚಾರ್ಯರಾಗಿ, ಸ್ಥಪತಿಗಳಾಗಿ ನಮಗೆ ಭಾಳಷ್ಟು ವಿಚಾರಗಳನ್ನು, ಗೊತ್ತಿಲ್ಲದಷ್ಟು ವಿಚಾರಗಳನ್ನು ನೀವು ತಿಳಿಸ್ಕೊಟ್ರಿ. ಹಾಗಾಗಿ ನಿಮಗೆ ನಾವು ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೀನಿ. ನಮಸ್ಕಾರ. ನಮಸ್ಕಾರ ಮಿತ್ರರೇ. ಇದುವರೆಗೆ ನಾವು ಶಿಲ್ಪ, ವಾಸ್ತುಶಿಲ್ಪ, ಪ್ರತಿಷ್ಠಾಪನೆ, ಇವು ಭಾರತೀಯ ಸಂಸ್ಕೃತಿ, ಇವು ಭಾರತದ ಬೇಸಿಕ್ ಅಂತಾರೆ, ಫೌಂಡೇಶನ್. ಇದ್ರ ಬಗ್ಗೆ ನಾವು ಸಾಕಷ್ಟು ಚರ್ಚೆಗಳನ್ನು ಮಾಡಿದ್ವಿ. ಹೀಗೆ ನಾನು ಸತೀಶ್ ಮುಳ್ಳೂರು ಮಾತಾಡ್ತಾ ಇದ್ದೀನಿ. ಹಾಗೂ ನಮ್ಮ ಸ್ಥಪತಿಗಳಾದಂಥ, ಶಿಲ್ಪಾಚಾರ್ಯರಾದಂಥ, ಶಿಲ್ಪ ಸಿದ್ಧಾಂತಿ, ವೇದ, ಜ್ಯೋತಿಷ್ಯ, ವಾಸ್ತುಶಾಸ್ತ್ರ ಇದ್ರ ಬಗ್ಗೆ ಎಲ್ಲ ಸಾಕಷ್ಟು ಅಧ್ಯಯನ ಮಾಡಿರುವಂಥ ಮೋಹನ್ ರಾವ್ ಆಚಾರ್ಯರು ನಮ್ಮ ಜೊತೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರು. ಹಾಗಾಗಿ ಅವ್ರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ, ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ ನಿಮಗೂ ಕೂಡ ನಾನು ವಂದನೆಗಳನ್ನು ಸಲ್ಲಿಸ್ತೀನಿ. ಇದನ್ನು ಸರಿಯಾಗಿ ಇದ್ದಿದೆ ಆದರೆ ನೀವು ಕೂಡ ಶೇರ್ ಮಾಡಿ 4 ಜನಕ್ಕೆ ಹಂಚಿ.